ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ನನಗೆ ನನ್ನ IAS ಆಫೀಸರ್ ಮಾಡ್ಬೇಕಂತ ಇದ್ರು. ಒಂದು ಸಲಕ್ಕೂ ನನಗನ್ಸಿಲ್ಲ ವಿದ್ಯಾವಂತೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬುದ್ಧಿವಂತೆ ಆಗು. ಯಾಕಂದ್ರೆ ಜನ ದೇವರ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಅಂಡ್ ಒಥೆಂಟಿಕ್ ಇನ್ಫಾರ್ಮೇಶನ್ ನ ಕೊಡೋರ್ಗಂತೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಲಕ್ಷ್ಮಣ ರೇಖೆಯ ಉಲ್ಲೇಖ ಆಕ್ಚುಲ್ ರಾಮಾಯಣದಲ್ಲಿ ಇಲ್ವೇ ಇಲ್ಲ ಅಂತಾರೆ. ಆಮೇಲೆ ಶ್ರೀಲಂಕಾದ ರಾಮಾಯಣದ ಪ್ರಕಾರ ರಾವಣ ಇಸ್ ದ ಹೀರೋ. ರಾಮಾಯಣ ಒಂದೇ ಆಯ್ತಾ, ನಾವಿಲ್ಲಿ ಹೇಗೆ ವಾಲ್ಮೀಕಿ ರಾಮಾಯಣ ಅಂತ ಕರಿತೀವಲ್ಲ, ಆ ತರ ಬೇರೆ ಬೇರೆ ರಾಮಾಯಣ. ಬೇರೆ ರಾಮಾಯಣದಲ್ಲಿ ಬೇರೆ ಬೇರೆ ಥರದ ಎಂಡಿಂಗ್ಸ್ ಗಳನ್ನ ನೋಡ್ಬೋದು ಅಥವಾ ಕಥೆಗಳನ್ನ ನೋಡ್ಬೋದು. ಕೃಷ್ಣನ 3ನೇ ತಾಯಿ ಯಾರು ಅಂತಂದ್ರೆ ಪೂತನಿ. ಅಮ್ಮ ಅಂತ ಯಾಕೆ ಕರೆದಾಗ ಆಕೆ ಬಂದ್ಲು ಅಂದ್ರೆ, ಪೂತನಿ ಕೃಷ್ಣನಿಗೆ ಹಾಲು ಉಣಿಸೋದಕ್ಕೆ ಬಂದಿರ್ತಾಳೆ. ಪಾಯ್ಸನ್, ವಿಷ ಉಣಿಸೋದಕ್ಕೆ ತಾಯಿಯಾಗಿ ಬಂದು ಆ ಮಗುವನ್ನ. ಯಾಕಂದ್ರೆ ಅದ್ರ ಹಿಂದೆ ಮತ್ತೊಂದು ಕತೆ ಏನಂದ್ರೆ, ಪೂತನಿಯ ಆ ತಾಯಿ ಮನಸ್ಸು ಜಾಗೃತವಾಗುತ್ತೆ. ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡ್ ವಾಯ್ಸ್ ಆಫ್ ಬೆಂಗಳೂರು RJ ಸೌಜನ್ಯ ಜೊತೆ. ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂದ್ರೆ ಅವರು ಅವ್ರ RJ ಜರ್ನಿ ಜೊತೆ ಪೇರೆಂಟಿಂಗ್ ಸ್ಕಿಲ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಹಿಸ್ಟ್ರಿ ರಾಮಾಯಣ ಮಹಾಭಾರತ ಬಗ್ಗೆ ಕೂಡ ಮಾತಾಡಿದ್ದಾರೆ. ತುಂಬ ವೇರಿಯಸ್ ಟಾಪಿಕ್ಸ್, ತುಂಬ ಸ್ಟೋರೀಸ್ ಕೂಡ ಶೇರ್ ಮಾಡಿದ್ದಾರೆ. ಸೊ ಸ್ಟೇ ಟ್ಯೂನ್ಡ್. ಹಾಯ್ ಸೌಜನ್ಯ. ಹಾಯ್ ದೀಶಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಸೂಪರ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ದಿಸ್ ಶೋ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಹ್ಯಾವ್ ಯು. ಯಾಕಂದ್ರೆ ನಾನು ನಿಮ್ದು ಇನಿಷಿಯಲಿ ಐ ಸೀನ್ ವಾಯ್ಸ್ ಆಫ್ ಬೆಂಗಳೂರುದು ರೀಲ್ ಆಯ್ತಾ, ಆ್ಯಂಡ್ ಐ ವಾಸ್ ಲೈಕ್, ಎಲ್ಲೋ ನಂಗೆ ಏನು ಅನಿಸ್ತು ಅಂದರೆ ನಮ್ಮ ರೂಟ್ಸ್, ನಮ್ಮ ವ್ಯಾಲ್ಯೂಸ್ನ you're bringing it back through your voice of Bengaluru ಅಂತ. ನಿಮ್ಮ ಕಂಟೆಂಟ್ ನಂಗೆ ತುಂಬಾನೇ ಇಷ್ಟ ಆಯಿತು. ಸೊ ಸೂಪರ್ ಎಕ್ಸೈಟೆಡ್ ಟು ಹ್ಯಾವ್ ಯು. ಥ್ಯಾಂಕ್ ಯು. ಸೊ ಸೌಜನ್ಯ, ನಿಮ್ಮದು RJ ಜರ್ನಿ ಹೇಗೆ ಶುರು ಆಯಿತು? ಸೊ ನೀವು, ನಾನು, ಈ ಪಾಡ್ಕಾಸ್ಟ್ ನೋಡ್ತಿರೋರು, ಕೇಳ್ತಿರೋರು ಎಲ್ಲರೂ ವಿ ಬೀನ್ ರೇಡಿಯೋ ಲಿಸ್ನರ್ಸ್. ನಮ್ಮ ಚಿಕ್ಕ ವಯಸ್ಸಲ್ಲೂ ಕೇಳ್ತಾ ಬಂದಿದ್ವಿ ನಾವು ರೇಡಿಯೋನ, ನಮ್ಮ ತಂದೆ ತಾಯಿ ಜೊತೆ, ನಮ್ಮ ಅಜ್ಜಿ ತಾತನ ಜೊತೆ. ಆ್ಯಂಡ್ ದೆನ್ ಪ್ರೈವೇಟ್ ರೇಡಿಯೋ ಬೂಮ್ ಆದಮೇಲೆ ನಾವು ತುಂಬ ಜಾಸ್ತಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೇಳೋದಷ್ಟೇ ಅಲ್ಲ, ಯೂಸ್ ಟು ಪಾರ್ಟಿಸಿಪೇಟ್. ಆ್ಯಂಡ್ ಹೀಗೆ ನಾನು ಲಿಸ್ನರ್ ಆಗಿ ಎಲ್ಲ ರೇಡಿಯೋ ಸ್ಟೇಷನ್ಸ್ಗೂ ಕಾಲ್ ಮಾಡೋದು, ಕಾಂಟೆಸ್ಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ವಿನ್ ಮಾಡೋದು, ರೇಡಿಯೋ ಸ್ಟೇಷನ್ಸ್ಗೆ ಹೋಗಿ ಗಿಫ್ಟ್ಸ್ಗಳನ್ನು ಕಲೆಕ್ಟ್ ಮಾಡೋದು, RJsನ ಮೀಟ್ ಮಾಡೋದು, ಅದೊಂಥರ ಥ್ರಿಲ್ ಕೊಡೋದು ನನಗೆ, ಒಂಥರ ಕಿಕ್ ಕೊಡೋದು. ಯಾಕಂದರೆ ನಮಗೆ ನಾವು ನಮ್ಮ ಮನೆ, ನಮ್ಮ ಫ್ರೆಂಡ್ಸು, ಸ್ಕೂಲು ಅಷ್ಟೇ ಇರೋ ಟೈಮಲ್ಲಿ ಇನ್ಯಾರೋ ಒಬ್ರು ಹೊಸ ಫ್ರೆಂಡ್ ಸಿಕ್ಕಾಗಿ ಫೀಲ್ ಆಗೋದು. ವೆನ್ ಯೂಸ್ ಟು ಲಿಸನ್ ಟು RJs, ರೈಟ್? ಓ, ಇವರು ನಮ್ಮ ಹತ್ರನೇ ಮಾತಾಡ್ದಂಗೆ ಅನ್ಸುತ್ತೆ, ಇವ್ರ ಲೈಕ್ ಒನ್ ಆನ್ ಒನ್ ಕಾನ್ವರ್ಸೇಷನ್ ತರ ಅನ್ಸುತ್ತೆ. ಸೊ ಅದು ಐ ಯೂಸ್ ಟು ಕನೆಕ್ಟ್ ವಿತ್ ಅವ್ರು ಏನು ಮಾತಾಡ್ತಾರದು. ಆ್ಯಂಡ್ ನನಗೂ ಅದೊಂದು ಕನಸಿತ್ತು ದಟ್ ಈ ಥರ ನಾನು ಆಗಬೇಕಲ್ಲ ಅಂತ. ಇನ್ಯಾವುದೇ ಪ್ರೊಫೆಷನಲ್ಲಿ, ಇನ್ಯಾವುದೇ ಪ್ರೊಫೆಷನ್ನ ನೋಡಿ ನನಗೆ ಈ ಥರ ನಾನು ಆಗಬೇಕು ಅಂತ ಯಾವತ್ತೂ ಅನಿಸಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ನನಗೆ ನನ್ನ IAS ಆಫೀಸರ್ ಮಾಡ್ಬೇಕಂತ ಇದ್ರು. ಒಂದು ಸಲಕ್ಕೂ ನನಗನ್ಸಿಲ್ಲ ಆಗಬೇಕು ಅಂತ. ಐ ವಾಸ್ ವೆರಿ ಕ್ಲಿಯರ್ ಫ್ರಮ್ ಡೇ ಒನ್, ಇಲ್ಲ ನನಗಾಗಲ್ಲ, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಯಾಕಂದರೆ ಅಕಾಡೆಮಿಕಲಿ ನಾನೇನು ತುಂಬ ಚೆನ್ನಾಗಿ ಓದ್ತಾ ಇದ್ದಿದ್ದು ಹುಡುಗೇನಲ್ಲ ಆಯ್ತಾ. ಸೊ ಎಷ್ಟು ಬೇಕೋ ಅಷ್ಟು. ಅನ್ನೋದು ನಮ್ಮ ಮನೇಲಿ ಇನ್ನೊಂದು ಹೇಳೋರು, ಎರಡೂ ಹೇಳೋರು. ಒಂದು IAS ಆಫೀಸರ್ ಆಗ್ಬೇಕಂತ ಆಸೆ ಪಟ್ಟಿದ್ರ, ಮತ್ತೊಂದು ಕಡೆ ನೀನು ವಿದ್ಯಾವಂತೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬುದ್ಧಿವಂತೆ ಆಗು ಅಂತ ಯಾವಾಗ್ಲೂ ಹೇಳೋರು. ಸೊ ಅದು ನನಗೆ ಮೈಂಡಲ್ಲಿ ಇತ್ತು. ಪಾಸ್ ಆದ್ರೆ ಸಾಕು, ನೀನು ಲೋಕಜ್ಞಾನ ಇರಬೇಕು, ಯು ಶುಡ್ ಬಿ ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳೋರು. ಸೊ ಹಾಗಾಗಿ ಅದು ಮೈಂಡಲ್ಲಿ ಇತ್ತಲ್ಲ, ನಾನು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ. ದ್ಯಾನ್ IAS ಆಗ್ಬೇಕು ಅನ್ನೋದನ್ನ. ಅಂಡ್ ಡಾಕ್ಟರ್ ಆಗ್ಬೇಕು ಅಂತಾನೂ ಆಸೆ ಇತ್ತು ನಮ್ಮ ಮನೇಲಿ, ನಾ ಹೇಳ್ತಿರೋದು. ಬಟ್ ನನಗೆ ಇದು ಒಂದ್ರ ಮೇಲೆ ಯಾವಾಗ ಆಸೆ ಬಂತೋ, ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ RJs ಫ್ರೆಂಡ್ಸ್ ಆಗಿರ್ಲಿ ಅಂತ ಪಾರ್ಟಿಸಿಪೇಟ್ ಮಾಡ್ತಾ, RJ ಹಂಟ್ ಎಲ್ಲ ಇದೆ ಅಂತಂದಾಗ ಆಗ ಹೋಗಿ ಅಪ್ಲೈ ಮಾಡೋದು, ಬೀಂಗ್ ಅ ಪಾರ್ಟ್ ಆಫ್ ಇಟ್. ಬಟ್ ಅಲ್ಲಿ ಎಲ್ಲಾ ಕಡೆ ಐಸ್ ಟು ಗೆಟ್ ರಿಜೆಕ್ಟೆಡ್ ಬಿಕಾಸ್ ಇನ್ನೂ ಓದ್ತಾ ಇದೆಯಾ, ಇವಾಗ ಆಗಲ್ಲ, ಎಜುಕೇಶನ್ ಮುಗಿಸಿರ್ಬೇಕು, ವಿ ಕೆನಾಟ್ ಅಂತ. 16-17 ಇದ್ದಾಗ ಇದ್ದ. ದೆನ್ ಫೈನಲಿ 19 years ಇದ್ದಾಗ ಸೆಲೆಕ್ಟ್ ಆದೆ. ಆದ್ರೆ ಅವಾಗ ಸ್ಟಿಲ್ ಐ ವಾಸ್ ಡೂಯಿಂಗ್ ಮೈ ಡಿಪ್ಲೊಮಾ, ಕಂಪ್ಲೀಟ್ ಮಾಡಿದ್ದೆ ಅಂತಲ್ಲ. ಬಟ್ ಸಮ್ ಹೌ ಸೆಲೆಕ್ಟ್ ಆದೆ June 3rd of 2009. ಅಂಡ್ ಅಲ್ಲಿಂದ ದ ರೆಸ್ಟ್ ಇಸ್ ಹಿಸ್ಟರಿ. 14 years ಕಂಪ್ಲೀಟ್ ಮಾಡಿದೆ. ವಾವ್, ಕಂಗ್ರಾಚುಲೇಷನ್ಸ್. ಸೊ ನೀವು ವೆನ್ ಯು ಸ್ಟಾರ್ಟೆಡ್ ವಿತ್ ಯುವರ್ RJ ಜರ್ನಿಗೂ ಟುವರ್ಡ್ಸ್ ಲೈಕ್ ನೌ, ನಿಮ್ ಗ್ರೋತ್ ಗ್ರಾಫ್ ಹೇಗಿದೆ? ಲೈಕ್ ಡು ಯು ಸಿ ಎನಿ ಡಿಫ್ರೆನ್ಸ್, ಆರ್ ಡು ಯು ಥಿಂಕ್ ನೀವು ಲೈಕ್ ಇಟ್ ವಾಸ್ ದ ಸೇಮ್, ಆರ್ ಹೌ ಡು ಯು ಫೀಲ್, ಹೇಗಿತ್ತು ಅಂತ? ಅಂದ್ರೆ ನನ್ನ ಜರ್ನಿ ಗ್ರಾಫೇ ಹೇಳ್ತಾ ಇದ್ದೀರಾ? ನಿಮ್ ಜರ್ನಿ ಗ್ರಾಫ್ ಅಂಡ್ ಆಲ್ಸೋ ಇವಾಗ ಜನ ರೇಡಿಯೋನ ಹೇಗ್ ಪರ್ಸೀವ್ ಮಾಡ್ತಾರೆ, ಅವಾಗ ಮತ್ತೆ ಇವಾಗಕ್ಕೆ ಯಾವ ತರ ಡಿಫ್ರೆನ್ಸ್ ಇದೆ? ಸೊ ಇವಾಗ ಏನಾಗಿದೆ, ತುಂಬಾ ಆಪ್ಷನ್ ಸಿಕ್ಬಿಟ್ಟಿದೆ ನಮ್ಗೆ. ಇವಾಗ ಎಸ್ಪೆಷಲಿ ಪ್ಯಾಂಡಮಿಕ್ ನ ನಂತರ ಟಿವಿ ಆಗಲಿ, ರೇಡಿಯೋ ಆಗಲಿ, ಅದ್ರ ಜೊತೆಗೆ ಜನರಿಗೆ ದೇ ಹ್ಯಾವ್ ವೆಬ್ ಸೀರೀಸ್, OTT ಪ್ಲಾಟ್ಫಾರ್ಮ್ಸ್ಗಳಿದೆ, ವೆಬ್ ಸೀರೀಸ್ಗೆ ಅಡಿಕ್ಟ್ ಆಗಿದ್ದಾರೆ. ಆ್ಯಂಡ್ ದೆನ್ ಪಾಡ್ಕಾಸ್ಟ್ಗಳಿದೆ ಈ ಥರ. ಸೊ ಆಪ್ಷನ್ಸ್ ಜಾಸ್ತಿ ಇದೆ.
ಕನ್ಸಂಪ್ಷನ್ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಗಾಟ್ ಡಿಸ್ಟ್ರಿಬ್ಯೂಟೆಡ್ ಅಷ್ಟೇ, ಡಿಸ್ಟ್ರಿಬ್ಯೂಟ್ ಆಗಿದೆ. ದ ಸೇಮ್ ಕನ್ಸ್ಯೂಮರ್ ಇಸ್ ಕನ್ಸ್ಯೂಮಿಂಗ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿನ ಕಾಂಟೆಂಟ್ ನ, ರೀಲ್ಸ್ ಗಳನ್ನೇ ತಗೊಂಡಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಸೋ ಮೆನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಟ್ವಿಟರ್ ಇರ್ಬೋದು, ಥ್ರೆಡ್ಸ್ ಅಂತೆ, ಎವ್ರಿ ಡೇ ನಮ್ಗೆ ಏನೇನೋ ಹೊಸ ಸಿಗ್ತಾ ಇದೆ. ಸೊ ಇವತ್ತಿನ ದಿನ ಜನಾನು ಹೇಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಟಿವಿಲಿರೋರು ಬರೀ ಟಿವಿ ಮಾತ್ರನೇ ಮಾಡಲ್ಲ, ರೇಡಿಯೋಲಿರೋರು ಬರೀ ರೇಡಿಯೋ ಮಾತ್ರನೇ ಮಾಡ್ತಾ ಇಲ್ಲ. ದೇರ್ ಆಲ್ಸೋ ಥಿಂಕಿಂಗ್ ಆಫ್ ಪಾಡ್ಕಾಸ್ಟ್ ಮಾಡೋಣ ಅಥವಾ ನಮ್ದೊಂದು ಟಾಕ್ ಶೋ ಮಾಡೋಣ. ದೇ ಥಿಂಕಿಂಗ್ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಇವಾಗಿರೋರ್ಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಸೊ ನಾವು ಬಂದಾಗ ರೇಡಿಯೋ ಅಂದ್ರೆ ರೇಡಿಯೋ ಮಾತ್ರನೇ ಮಾಡ್ತಾ ಇದ್ವಿ. ಒಂದು 5 ವರ್ಷ ಹಿಂದೆಯಿಂದ ವಿ ಸ್ಟಾರ್ಟೆಡ್ ವಿಡಿಯೋ ಆಲ್ಸೋ. ಸೊ ಇವಾಗ ಒಂದನ್ನ ಮಾಡ್ಬೇಕು ಅಂತಿದ್ರು ಎನಿ ವಿಚ್ ವೇ 360 ಡಿಗ್ರಿ ಎಕ್ಸ್ಪೋಜರ್ ಸಿಗುತ್ತೆ. Correct. There are too many platforms now. But I remember as a kid, one thing nange radio unda yavaglu one issue that I had was too many ads in between. You know, it's like full, they'll take you to the peak and then madhe ad banbidutte. I'm like, oh, wait ಮಾಡಬೇಕು ಅಂತ. ಸೊ ಈ ತರ ಸುಮಾರು ಜನ ಕಂಪ್ಲೇಂಟ್ ಮಾಡೋರ್ಗೆ ಯೂಶಲಿ ನಾವೇನ್ ಹೇಳ್ಬಹುದು, ನಮಗ್ ಸಂಬಳ ಬರೋದ್ರಿಂದ ಯು ಸೇ ಆಡ್ಸ್ ಬೇಡ ಅಂತ ನಮಗ್ ಕೆಲಸ ಇರಲ್ಲ, ನಮಗ್ ಸಂಬಳ ಬರಲ್ಲ, ಸೊ ಆಡ್ಸ್ ಬೇಕೇ ಬೇಕು ಅಂತ. ಬಟ್ ಐ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ನಾನು ಕೂಡ ಒಬ್ಬ ವ್ಯೂವರ್ ಆಗಿ ಅಥವಾ ಲಿಸ್ನರ್ ಆಗಿ ತುಂಬಾ ಆಡ್ಸ್ ಬಂದ್ರೆ ಟಿವಿಲೋ ರೇಡಿಯೋಲೋ ಅದು ಇರಿಟೇಟ್ ಆಗತ್ತೆ. ಬಟ್ ನಾನು ಆಸ್ ಅನ್ ಆರ್ಜೆ ಹೇಗೆ ಹೇಳ್ತಿದ್ದೆ ಅಂದ್ರೆ, ಆಡ್ಸ್ನು ಕೇಳಿ, ಬಿಕಾಸ್ ನಿಮ್ಗೆ ಎಲ್ಲಿ ಬೆಸ್ಟ್ ಡಿಸ್ಕೌಂಟ್, ಬೆಸ್ಟ್ ಆಫರ್ ಇದೆ ಅಂತ ಗೊತ್ತಾಗತ್ತೆ. ಅದರ್ವೈಸ್ ಯು ವಿಲ್ ಮಿಸ್ ಔಟ್ ಆನ್ ದೋಸ್ ಥಿಂಗ್ಸ್. ಎಸ್ಪೆಷಲಿ ಹಬ್ಬ ಹರಿದಿನ ಅಂತ ಬಂದಾಗ ಯು ಶುಡ್ ನೋ ರೈಟ್, ಎಲ್ಲಿ ಶಾಪ್ ಮಾಡಿದ್ರೆ ಎಷ್ಟು % ಡಿಸ್ಕೌಂಟ್ ಸಿಗ್ತಿದೆ ಅನ್ನೋ ಆಲ್ ದಟ್, ಅದನ್ನು ಕೇಳಿ ಬಿಡಬೇಡಿ ಅಂತ ಇದ್ದೆ. ಹಂಗಂದಾಗ ಎಷ್ಟೋ ಜನ ಐ ಸ್ಟಿಲ್ ರಿಮೆಂಬರ್ ಕಾಲ್ ಮಾಡಿ, ಅದು ಒಂದು ಡಿಸ್ಕೌಂಟ್ ಇಲ್ಲಿ ಇದು ಇತ್ತು ಅಂತೆಲ್ಲ ಏನೋ ಅನೌನ್ಸ್ ಮಾಡಿದ್ರಲ್ಲ, ಅದ್ರ ನಂಬರ್ ಮಿಸ್ ಆಗೋಯ್ತು ಕೊಡಿ. ದೇ ಟು ಲಿಸನ್ ಟು ಆಡ್ಸ್ ಆಲ್ಸೋ. ಅಂಡ್ ಯೂಸ್ ಟು ಕಮ್ ಅಪ್ ವಿತ್ ಯುನೀಕ್ ಕಾನ್ಸೆಪ್ಟ್ಸ್ ಲೈಕ್ ಎಷ್ಟು ಆಡ್ಸ್ ಇದೆ ಕೌಂಟ್ ಮಾಡಿ ಹೇಳಿ, ಅಂಡ್ ಯು ಕ್ಯಾನ್ ಗೆಟ್ ಅ ವೌಚರ್. ವಿ ಹ್ಯಾವ್ ಟು ರೈಟ್, ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಸಮಥಿಂಗ್ ಕ್ರಿಯೇಟಿವ್. ಸೊ ಬರೀ ಇವಾಗ ಬರೀ ರೇಡಿಯೋನ ಕೇಳಿಸ್ಕೊಂಡ್ರೆ ಬಿಕಾಸ್ ಆಫ್ ಒನ್ ಆಡಿಯೋ ಕೌಂಟ್ ಆ ಥರ ಅದನ್ನ ಮಾನಿಟೈಸ್ ಮಾಡಕ್ ಆಗಲ್ವಾ, ಆರ್ ಇಟ್ ವಾಸ್ ಜಸ್ಟ್ ದಿ ಆಡ್ಸ್? ಇಸ್ ಇಟ್ ಆಡ್ಸ್ ಮಾತ್ರನೇ ಅಥವಾ ಇವಾಗ ನಮ್ ಶೋಗೆ ಅಂತ ಯಾರಾದ್ರೂ ಸ್ಪಾನ್ಸರ್ ಮಾಡ್ಬೇಕು, ಇವಾಗ ಸ್ಪಾನ್ಸರ್ ಸೌಜನ್ಯ ಶೋ ಅಥವಾ ಇನ್ಯಾರ್ದು ಒಬ್ರು ಶೋ ಅಂತ ಬಂದಾಗ ಮೇ ಬಿ ವಿ ಕ್ಯಾನ್ ಗೆಟ್ ಸಮ್ ಮನಿ, ಅದರ್ವೈಸ್ ಆಡ್ಸ್. Oh, so only radio ಕೇಳಿದ್ರೆ without ads there is no way you can make money now. ಅವಾಗ ಬರೀ RJs ಇರಕ್ಕಾಗಲ್ಲ, you can listen to back to back. ನಾನೇನು ಇದು TRP ತೋರಿಸ್ತಾರೆ ಅದ್ರಲ್ಲ ಇರುತ್ತೆ. RM ರೇಡಿಯೋ ಆಡಿಯನ್ಸ್ ಮೆಜರ್ಮೆಂಟ್ ಅಂತ ಇರುತ್ತೆ, RAM ಅಂತ ಇರುತ್ತೆ. ಬಟ್ ಅದನ್ನ ಇಟ್ಕೊಂಡೇ ಕ್ಲೈಂಟ್ಸ್ ಪಿಚ್ ಮಾಡೋದು. RAM ಪ್ರಕಾರ ಇಂತಿಂತ ಶೋ ನಂಬರ್ 1 ಅಲ್ಲಿ ಇದೆ, 2 ಅಲ್ಲಿ ಇದೆ, whatever. So you know, do you want to sponsor or do you want to play ads usually kind of thing. Crazy, so much I'm learning today. So ಇನ್ನೊಂದು ನಾನು ನಿಮ್ದು ಫೀಡ್ ಅಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿ ನೋಡಿದ್ದು ಅಂದ್ರೆ ಇದು PCOS ಸೀರೀಸ್ ಮಾಡಿದ್ರಲ್ಲ. ಸೊ ಹೌ ಕಮ್ ಲೈಕ್ ಆ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಬಂತು? ಸೊ ಡಾಕ್ಟರ್ ಚಂದ್ರಿಕಾ ಆನಂದ್ ಅಂತ, ಶಿ ಇಸ್ ಮೈ ಫ್ಯಾಮಿಲಿ ಡಾಕ್ಟರ್ ಅಂಡ್ ಗೈನಕಾಲಜಿಸ್ಟ್ ಆಲ್ಸೋ. ನನ್ನ ಮಗಳ ಡೆಲಿವರಿ ಅವರೇ ಮಾಡಿದ್ದು, ಇಟ್ ವಾಸ್ 5 years ago. ಸೊ ಅಲ್ಲಿಂದ ನಮ್ಮ ಕಾಂಟ್ಯಾಕ್ಟ್ ಅಂತ ಸ್ಟಾರ್ಟ್ ಆಗಿದ್ದು. ಒಂದು ಲಾಸ್ಟ್ 1.5 years ago ಮ್ಯಾಮ್ ಮಾತಾಡ್ತಾ ಹೇಳ್ತಾ ಇದ್ರು, ಡಾಕ್ಟರ್ ಚಂದ್ರಿಕಾ ಮ್ಯಾಮ್, ದಟ್ ಸುಮಾರು ಜನ 1 in 5, 1 in 10 women at least PCOS ಇಂದ ಸಫರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ PCOS ಇದೆ ಅಂತ. ಅಂಡ್ ನಾವೇನ್ ಅನ್ಕೋತೀವಿ PCOS ತುಂಬಾ ಒಂಥರ ಸ್ಟೈಲಿಶ್ ಟರ್ಮ್ ಆಗೋಗಿದೆ. ಐ ಹ್ಯಾವ್ PCOS, ಐ ಹ್ಯಾವ್ PCOD ಅಂತ ಹೇಳ್ಕೊಳ್ಳೋದು ಇಟ್ಸ್ ಬಿಕಮ್ ಸ್ಟೈಲಿಶ್ ಟರ್ಮ್. ಆದ್ರೆ ಅದರಿಂದ ಏನೇನ್ ಆಗಬಹುದು ಅನ್ನೋದು ಗೊತ್ತಿಲ್ಲ. ಇವಾಗ ಹೇಗೆ ಒಂದಷ್ಟು ವರ್ಷಗಳ ಮುಂಚೆ ಆರ್ ಫ್ಯೂ ಡೆಕೆಡ್ಸ್ ಅಗೋ BP ಶುಗರ್ ಇಷ್ಟು ಪ್ರಾಮಿನೆಂಟ್ ಆಗಿರ್ಲಿಲ್ಲ, ಬಟ್ ಇವಾಗ 20-30 ವಯಸ್ಸವರೆಲ್ಲ BP ಶುಗರ್ ಇರೋದನ್ನ ನಾವು ನೋಡ್ತಾ ಇದೀವಿ. ಇನ್ನೊಂದು 10 ವರ್ಷ ಆದ್ಮೇಲೆ ಈ ಸಿಚುಯೇಷನ್ ಬರುತ್ತೆ ದಿಶಾ. ಆಸ್ ಅ ಡಾಕ್ಟರ್ ಆಫ್ ಕೋರ್ಸ್ ಯು ನೋ ದಟ್. ಅಂಡ್ PCOS ಅಂದ್ರೆ ಇಟ್ಸ್ ನಾಟ್ ಜಸ್ಟ್ PCOS ಅನ್ನೋದನ್ನ ಅರ್ಥ ಮಾಡಿಸ್ಬೇಕಿತ್ತು. ದೇರ್ ಇಸ್ ಇನ್ಸುಲಿನ್ ರೆಸಿಸ್ಟೆನ್ಸ್, ದೇರ್ ಇಸ್ ಥೈರಾಯ್ಡ್, ದೇರ್ ಇಸ್ ಹೇರ್ ಫಾಲ್, ದೇರ್ ಇಸ್ ಪಿಂಪಲ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಯಾವುದೋ ಒಂದಿದ್ದಾಗ್ಲೂ ಇಟ್ ಮೈಟ್ ಲೀಡ್ ಟು PCOS. ಅಂಡ್ ಇಟ್ಸ್ ಓಕೆ, ಟ್ರೀಟ್ ಮಾಡೋಣ, ಕ್ಯೂರ್ ಮಾಡೋಣ ಅನ್ನೋದಕ್ಕೆ ಇಟ್ ಕೆನಾಟ್ ಬಿ ಕ್ಯೂರ್ಡ್, ಇಟ್ ಕೆನಾಟ್ ಬಿ ಓನ್ಲಿ ಬಿ ಕಂಟ್ರೋಲ್ಡ್ ಆರ್ ರಿವರ್ಸ್ಡ್. ಅದನ್ನ ಮಾಡ್ಬೋದು ನಮ್ಮ ಲೈಫ್ ಸ್ಟೈಲ್ ಇಂದ. ಮುಂದೆ ಗೊತ್ತಾಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗು ನಮ್ಮ ಡಾಕ್ಟರ್ ಹತ್ರ ಮಾತಾಡ್ತಾ ಅದೇ ಅಂತ ಇದ್ರು, 25, 26, 27 yearsಗೆ ವಿಮೆನ್ ಆರ್ ಹಿಟ್ಟಿಂಗ್ ಮೆನೋಪಾಸ್. ಅ ಲಾಟ್ ಆಫ್ ದೆಮ್ 25. Yes. ಮೊನ್ನೆ ಅವ್ರೊಂದು ಕೇಸ್ ನೋಡಿದ್ದಾರೆ. 25ಗೆ ಪೀರಿಯಡ್ ಸ್ಟಾಪ್ ಆಗಿದೆ, 3 months once, 4 months once ಬರ್ತಿದೆ ಅಂತ ಬಂದು ಹೇಳಿದಳು. ಚೆಕ್ ಮಾಡಿದಾಗ ಶಿ ಇಸ್ ಆಲ್ರೆಡಿ ಹಿಟ್ ಮೆನೋಪಾಸ್ ಆಲ್ಮೋಸ್ಟ್. ಸೊ ಇಟ್ ಇಸ್ ಸೋ ಸ್ಕೇರಿ, ರೈಟ್? ಸೊ ನಮ್ಮ ಫ್ಯೂಚರ್ ಜನರೇಷನ್ಗೆ ನಾವು ಏನು ಕೊಡ್ತಾ ಇದೀವಿ ಅಂತ. ಆ್ಯಂಡ್ ಇವಾಗೆಲ್ಲ ಮದುವೆ ಆಗೋದು 30 ವರ್ಷ ಮಾಡ್ತಾ ಇದ್ದಾರೆ, ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳೋದು 35 ವರ್ಷ ಮಾಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿದಾಗ ಸುಮಾರು ಜನ ವಾಟ್ ದೇ ವಿಲ್ ಸೇ, ಇಸ್ಂಟ್ ಇಟ್ ಆರ್ ಚಾಯ್ಸ್ ಅಂತ. ಆಫ್ ಕೋರ್ಸ್ ಇಟ್ ಇಸ್ ದೇರ್ ಚಾಯ್ಸ್. ನಾವು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ ಬೇಗ ಮದುವೆ ಮಾಡ್ಕೊಳ್ಳಿ, ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ. ಬಟ್ ಡಿಲೇ ಆದಾಗ ಏನಾಗಬಹುದು ಅಂತ ಹೇಳ್ತಾ ಇದೀವಿ. ಇವಾಗ ಒಬ್ರು ಆನ್ಕಾಲಜಿಸ್ಟ್ ಹತ್ರ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ನಾವು ಮಗು ಮಾಡ್ಕೊಂಡು ಅದಕ್ಕೆ ಬ್ರೆಸ್ಟ್ ಫೀಡ್ ಮಾಡಬೇಕಾಗಿರೋದು ಪ್ರಕೃತಿಯಿಂದ ಡಿಸೈನ್ ಆಗಿರೋದು. ಒಬ್ಬ ಹೆಣ್ಣಾಗಿ ನಾನು ಇದನ್ನ ಮಾಡಬೇಕು ಅಂತಿರೋದು. ನಾನೊಂದು 30-35 ವರ್ಷದವರೆಗೂ ಅದನ್ನ ಮಾಡದೇ ಇದ್ರೆ
ಆ ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇದ್ದಾಗ ಬ್ರೆಸ್ಟ್ ಮಾಡಬೇಕಾಗಿರೋ ಒಂದು ಆಕ್ಟಿವಿಟಿನ ಅದು ಪರ್ಫಾರ್ಮ್ ಮಾಡ್ತಿಲ್ಲ, ರೈಟ್? ಅದನ್ನ ಪರ್ಫಾರ್ಮ್ ಮಾಡದೇ ಇದ್ದಾಗ ಈವನ್ ದಟ್ ಮೈಟ್ ಲೀಡ್ ಟು ಬ್ರೆಸ್ಟ್ ಕ್ಯಾನ್ಸರ್. ವಿ ವಿಲ್ ನಾಟ್ ಇವನ್ ರಿಯಲೈಸ್ ಅದನ್ನ. ಸೊ ಬ್ರೆಸ್ಟ್ ಫೀಡಿಂಗ್ ಫಾರ್ ಅ ಚೈಲ್ಡ್ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದಾದಂತ ಸಾಧ್ಯತೆನ ಕಮ್ಮಿ ಮಾಡುತ್ತೆ. ಸೊ ನಮ್ ಹಿರಿಯರು 20 ವರ್ಷಕ್ಕೆ ಮದ್ವೆ ಮಾಡ್ಕೊಳ್ಳಿ ಅಂದ್ರೆ ಅಲ್ಲೊಂದು ರೀಸನ್ ಇರ್ತಾ ಇತ್ತು, ಒಂದ್ ಕಾರಣ ಇರ್ತಾ ಇತ್ತು. ಹಾಗಂತ ರಾಂಗ್ ಚಾಯ್ಸ್ ಇದ್ರೂ ಪರವಾಗಿಲ್ಲ, ಫೋರ್ಸ್ಫುಲಿ ಆದ್ರೂ ಮಾಡ್ಕೊಂಡ್ಬಿಡಿ ನೀವು ಅಂತ ಹೇಳ್ತಾ ಇಲ್ಲ. ಬಟ್ ದೆನ್ ಡೋಂಟ್ ಪುಷ್ ಸೇಯಿಂಗ್ ಸೆಟ್ಲ್ ಆಗ್ಬೇಕು, ನಂಗೆ ಕಮಿಟ್ಮೆಂಟ್ಸ್ ಇದೆ, ಅದು ಯಾವತ್ತೂ ಇದ್ದೇ ಇರುತ್ತೆ ಇಸ್ ವಾಟ್ ಐ ಫೀಲ್. ಕರಿಯರ್ಗೋಸ್ಕರ ನಾವು ಮುಂದಕ್ಕೆ ಹಾಕ್ತಾ ಎಷ್ಟೋ ಜನ ಇವಾಗ ಮಕ್ಕಳಾಗದೆ ಒದ್ದಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಮಕ್ಕಳಾಗೋ ವಯಸ್ಸಲ್ಲಿ ಅವ್ರು ಮಕ್ಕಳು ಮಾಡ್ಕೊಳ್ಳಲ್ಲ, ಅವ್ರಿಗೆ ಮಕ್ಕಳು ಬೇಕು ಅಂತ ಆದಾಗ ಮಕ್ಕಳಾಗಲ್ಲ. ಸೊ ಇದರ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಇವಾಗ ನನಗೊಬ್ಬಳು ಹೆಣ್ಮಗಳಿದ್ದಾಳೆ, ದೋ ಶಿ ಇಸ್ ಜಸ್ಟ್ 5 years old. ಐ ಥಿಂಕ್ ಅಬೌಟ್ ಇಟ್. ನನ್ನ ಮಗಳಿಗೆ ನಾನು ಮದುವೆ ಮಾಡಬೇಕಾಗಿರೋ ಟೈಮಲ್ಲಿ ಒಬ್ಬ ಆರೋಗ್ಯವಂತ ಹುಡುಗನ ಹುಡ್ಕೋದು ಎಷ್ಟು ಕಷ್ಟ. ಇವತ್ತಿನ ದಿನ ಎಲ್ಲರೂ ದೇರ್ ಅಡಿಕ್ಟೆಡ್ ಟು ಜಂಕ್, ದೇರ್ ಅಡಿಕ್ಟೆಡ್ ಟು ಗ್ಯಾಡ್ಜೆಟ್ಸ್. ಸೊ ನನ್ನ ಮಗಳನ್ನ ಚೆನ್ನಾಗಿ ರೇಸ್ ಮಾಡ್ಬೋದು, ಬಟ್ ನನ್ನ ಮಗಳು ಯಾರನ್ನ ಮದುವೆ ಆಗ್ತಾಳೋ ಅವ್ನು ಹೇಗಿರ್ತಾನೆ ನನಗೆ ಗೊತ್ತಿಲ್ಲ. ಎಲ್ಲ ಪೇರೆಂಟ್ ಕೂಡ ಇಷ್ಟು ನಾಲೆಜ್ನ ಬೆಳೆಸ್ಕೊಂಡ್ರೆ ಒಂದು ಆರೋಗ್ಯವಂತ ಭಾರತ ಮುಂದೆ ನಾವು ಐ ಥಿಂಕ್ ನಮ್ಮ ನೆಕ್ಸ್ಟ್ ಜನರೇಷನ್ ಕೊಡಬಹುದಲ್ಲ. ಸೊ ಆ ಒಂದು ಐಡಿಯಾಯಿಂದ ವಿ ಸ್ಟಾರ್ಟೆಡ್ ಈ ಸೀರೀಸ್ನ ಟು ಎಜುಕೇಟ್ ಪೀಪಲ್. ವೆರಿ ವೆರಿ ನೈಸ್, ವೆರಿ ಥಾಟ್ಫುಲ್ ವಾಟ್ ಎವರ್ ಯು ಡೂಯಿಂಗ್. ಅಂದರೆ ನೀವು ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಎಜುಕೇಟ್ ಮಾಡ್ತಾ ಇದ್ದೀರಾ, ಸ್ಪೆಷಲಿ ವೆನ್ ಎಲ್ಲರೂ ತುಂಬಾ ಜನ ಔಟ್ ದೇರ್ ದೇ ಜಸ್ಟ್ ಪುಟ್ ಶಿಟ್ ಕಂಟೆಂಟ್ ಫಾರ್ ದ ವ್ಯೂಸ್ ಹಂಗೆ ಅಂತೆಲ್ಲ ಮಾಡ್ತಾರೆ. ಸೊ ನೀವು ಈ ಐಡಿಯಾ ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಲೈಕ್ ಅಮೇಸಿಂಗ್. ಆ್ಯಂಡ್ ಸೊ ದ ಲೇಟೆಸ್ಟ್ ನನಗೆ ಗೊತ್ತಿರೋ ಪ್ರಕಾರ ದ ರೇಷಿಯೋ ಇಸ್ 7 out of 10 women suffer from PCOS. ಸೊ ಎಸ್ ಇಸ್ ಮುಂಚೆ PCOD ಅಂತ ಹೇಳ್ತಾ ಇದ್ವಿ. ಸೊ ಎಸ್ ಇಸ್ ಸಿಂಡ್ರೋಮ್. ನೀವು ಹೇಳಿದಾಗೆ ದೇರ್ ಆರ್ ಮಲ್ಟಿಪಲ್ ಸಿಂಪ್ಟಮ್ಸ್. ಓಕೆ, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಕಮ್ ಅಕ್ರಾಸ್ ದಿಸ್ ಆರ್ ನಾಟ್, ಬಟ್ ಹೋಮಿಯೋಪಥಿಕಲಿ ಯು ಕ್ಯಾನ್ ಆಕ್ಚುಲಿ ಟ್ರೀಟ್, ಕ್ಯೂರ್ PCOS, and there are tumba articles there, and there are doctors who are completely curing PCOS to an extent where andre that lady aurge she is able to have a child, she is able to give birth also. Ad ivaga main problem is ನೀವು ಹೇಳ್ದಂಗೆ symptoms ಎಲ್ಲ okay, I mean it's not okay, but adide main thing ಏನಂದ್ರೆ infertility, ಅಂದ್ರೆ ಮಗು ಆಗದೆ ಇರೋದೇ is one of the main issue. Main issue for PCOS is not having a child alva. So all such things are happening. And ನೀವು ಹೇಳ್ದಾಗೆ that implying one right kind of lifestyle. So bari navala nam body healthy itkondre next nam baro magugunu it's like one you're creating a safe home for the baby alva. And ನೀವು ಹೇಳಿದಂಗೆ ಇನ್ನೊಂದು ಪಾಯಿಂಟ್ ತುಂಬಾ ಇಷ್ಟ ಆಗಿದೆ ಏನಂದ್ರೆ I know how I'm raising my child. So ಇದೇ ತರ ಎಲ್ಲರೂ if they're like I know how am I raising my child, and if ಅವರು ಮಗುನ ಅವರು ಆ ರೀತಿ ಕರೆಕ್ಟ್ ಲೈಫ್ ಸ್ಟೈಲ್ ಅಲ್ಲಿ ರೇಸ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಹೇಳಿದಾಗೆ ವಿ ಕ್ಯಾನ್ ಹ್ಯಾವ್ ಅ ವೆರಿ ಹೆಲ್ದಿ ಭಾರತ್ ಅಂತ. ಬಟ್ ಇಟ್ಸ್ ಸೋ ಟಫ್ ಗೊತ್ತಾ, ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಮನೆಯಿಂದ ಸ್ಟಾರ್ಟ್ ಆಗ್ಬೇಕಾ ಸಪೋರ್ಟ್, ಆಯ್ತಾ? ಒಂದು ಬಿಸ್ಕೆಟ್ ಕೊಟ್ರೆ ಏನಾಗುತ್ತೆ, ಒಂದು ಚಾಕ್ಲೇಟ್ ಕೊಟ್ರೆ ಏನಾಗುತ್ತೆ, ಅರ್ಧ ಗಂಟೆ ಮೊಬೈಲ್ ನೋಡಿದ್ರೆ ಏನಾಗುತ್ತೆ, ಏನಾಗಲ್ಲ. ಆ ಅರ್ಧ ಗಂಟೆ ಪ್ರತಿದಿನ ಆಗ್ತಾ ಹೋದ್ರೆ ಅವಳೊಂದು 20 ವರ್ಷ ಆಗೋ ಅಷ್ಟರಲ್ಲಿ ಏನಾಗಿರುತ್ತೆ, ಅವಳ ಕಣ್ಣಿಗೆ ಏನಾಗಿರುತ್ತೆ, ಅವಳ ದೇಹಕ್ಕೆ ಏನಾಗಿರುತ್ತೆ. ಆ ಒಂದು ಬಿಸ್ಕೆಟ್ ನ ದಿನ ಕೊಟ್ರೆ ವರ್ಷಕ್ಕೆ 365 ಬಿಸ್ಕೆಟ್ ಆಗುತ್ತೆ. ಆ ತರ ಒಂದ್ 10 ವರ್ಷ 15 ವರ್ಷಕ್ಕೆ ಹಾಕಿದ್ರೆ ಎಷ್ಟಾಗುತ್ತೆ. ಸೊ ಇಟ್ಸ್ ಸೋ ಟಫ್. ಅಂದ್ರೆ ಆಮೇಲೆ ಹೊರಗೆ ಹೋದಾಗ್ಲೂ ಅಷ್ಟೇ ಒಂದಿನ ಆರಾಮಾಗಿರಕ್ ಬಿಡು ಮಗುನ ಅಂತ. ಅಂದ್ರೆ ಅದ್ ಹೆಂಗೆ ಅಂದ್ರೆ ಇದನ್ನ ಆಕ್ಚುಲಿ ದಿಸ್ ಇಸ್ ಬೀಯಿಂಗ್ ನಾರ್ಮಲ್, ಬಟ್ ಅದನ್ನ ಅಬ್ನಾರ್ಮಲ್ ಅಂತ ಹೇಳೋಷ್ಟು ಜನ ಇದಾಗೋಗಿದೆ. ಅಂದ್ರೆ ಪೇರ್ ಪ್ರೆಷರ್ ತರ ಆಗೋಯ್ತು. ಮಗುನ ಹೆಲ್ದಿಯಾಗಿ ಸಾಕ್ತೀನಿ ಅಂದ್ರೆ ಅಕಾರ್ಡಿಂಗ್ ಟು ಅದರ್ಸ್ ಇಟ್ಸ್ ಬೀಯಿಂಗ್ ಅಬ್ನಾರ್ಮಲ್. ಸ್ಟ್ರಿಕ್ಟ್ ಅಂತ ತುಂಬಾ ಆಗಿರ್ಬೇಡ, ಅಷ್ಟು ರೆಸ್ಟ್ರಿಕ್ಟ್ ಮಾಡ್ಬೇಡ. ಹಾಗಂತ ನಾನು 100% ಅವಳಿಗೆ ಏನು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟಾಗತ್ತೋ ಅಷ್ಟು ಕಂಟ್ರೋಲ್ ಮಾಡೋಣ. ನಾವ್ ಸಫರ್ ಮಾಡೋದನ್ನ ಅವ್ರು ಸಫರ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಅಷ್ಟೇ. ಬಟ್ ಐ ಥಿಂಕ್ ಗೋಯಿಂಗ್ ಫರ್ದರ್ ಒನ್ ಶಿ ಹಿಟ್ಸ್ ಹರ್ ಟೀನೇಜ್ ಅನ್ನೋ ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಫುಲ್, ಬಿಕಾಸ್ ಅಕ್ಕಪಕ್ಕ ಫ್ರೆಂಡ್ಸ್ ಎಲ್ಲ ಅದು ಎನ್ವೈರನ್ಮೆಂಟ್, ಸ್ಕೂಲ್ ಅಲ್ಲಿ ಜನ ಹೇಗಿದ್ದಾರೆ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಸೊ ವಾಟ್ ಇಸ್ ಯುವರ್ ಫ್ಯೂ ಅದರ್ ಕೀ ಪಾಯಿಂಟ್ಸ್ ಪೇರೆಂಟಿಂಗ್ ಬಗ್ಗೆ ಸ್ವಲ್ಪ ಹೇಳಿ. ಪೇರೆಂಟಿಂಗ್ ಬಗ್ಗೆ ಐ ಡೋಂಟ್ ನೋ, ನನಗೂ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದು. ಆದ್ರೆ ಏನ್ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ನಾ ಹೇಳೋದು, ಒಂದ್ ಡೇಟ್ ನನ್ ಮಗಳಿಗೆ ಹೊಡೆದಾಗ ಸುಮಾರು ಜನ ಐ ಸೀನ್ ಪೇರೆಂಟ್ಸ್ ಸೇಯಿಂಗ್ ಮಗುನ ಹೊಡಿಬಾರ್ದು ಅಂತ ಹೇಳೋರು, ಅಥವಾ ಮಕ್ಕಳನ್ನ ಹೊಡೆದ್ ಸಾಕ್ಬಾರ್ದು ಅನ್ನೋದು ತುಂಬಾ ಕೇಳಿದೀವಿ. ಆಯ್ತಾ, ನಾ ಹೊಡೆದ್ ಸಾಕದ್ ಸರಿ ಅಂತ ಹೇಳ್ತಾ ಇಲ್ಲ, ಆಯ್ತಾ. ಬಟ್
ನಾವೆಲ್ಲ ಹಂಗೆ ಅಲ್ಲ ದಿಶಾ, ಐ ಡೋಂಟ್ ನೋ ಅಬೌಟ್ Yeah, ಯು. yeah. No, no. ಸರಿಯಾಗಿ ಬಿದ್ದಿದೆ ನನಗಂತೂ. ನಮ್ಮ ತಾತನ ಕೈಲಿ, ನಾಟ್ ಇವನ್ ನಮ್ಮ ಅಮ್ಮನ ಕೈಲಿ ಇಲ್ಲ, ನಮ್ಮ ಅಮ್ಮನ ಕೈಲಿ ಒದೇನೆ ಬಿದ್ದಿಲ್ಲ, ನಮ್ಮ ಅಪ್ಪನ ಹತ್ರ ಸರಿಯಾಗಿ ಐ ಕಾಂಟ್ ಇವನ್ ಎಕ್ಸ್ಪ್ಲೈನ್, ಕಾಲೆಲ್ಲ ಒದ್ದಾಕಿದ್ದಾರೆ. ನಮ್ಮ ತಾತ ಅಂತೂ ಹೊಡೆದ್ರೆ ಬರೇ ಬಂದ್ಬಿಡೋದು ಮೈ ಮೇಲೆ. ನನ್ನ ಲೈಫಲ್ಲಿ ನಮ್ಮ ತಾತ ನನ್ನ ಪ್ರಾತಸ್ಮರಣೀಯರು. ನಾ ಪ್ರತಿ ದಿನ ಅವ್ರನ್ನ ನೆನೆಸ್ಕೊಳ್ದೆ ನಾನೊಂದ್ ದಿನ ಸ್ಟಾರ್ಟೇ ಮಾಡಲ್ಲ. ನಾನು ಏನಾಗಿದ್ದೀನಿ ಇವತ್ತಿನ ದಿನ ನಮ್ಮ ತಾತ ಇಂದ. ಸೊ ಅವ್ರು ನನ್ನ ಹೊಡೆದಿದ್ ಬೇಜಾರ್ ನನ್ಗಿದ್ದಿದ್ರೆ ನನ್ಗೆ ಅಷ್ಟೊಂದು ಲವ್ ಅವ್ರ ಮೇಲೆ ಹೇಗ್ ಬಂದಿರೋದು. ಐ ಆಲ್ಸೋ ನೋ ಅವ್ರು ಯಾಕೆ ಹೊಡೆದ್ರು, ಇವತ್ತು ಐ ನೋ, ಇವಾಗ ಅರ್ಥ ಆಗುತ್ತೆ. ಬಟ್ ಅವತ್ತಿಗೂ ನನ್ಗೆ ಯಾವತ್ತೂ ಬೇಜಾರಾಗ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮ ತಾತ ನನ್ಗೆ ಓದಿಸ್ಬೇಕಾದ್ರೆ ಹೇಳಿದ ಮಾತು ಕೇಳ್ತಿರ್ಲಿಲ್ಲ, ತುಂಬಾ ಚೇಷ್ಟೆ ಮಾಡ್ತಿದ್ದೆ ಅಂತ ಕೊಡೋರು ತೊಡೆ ಮೇಲೆ ಹೊಡಿಯೋರಾಯ್ತಾ, 5 ಬೆರಳು ಬಿದ್ದು ಬಿಡೋದು. ಅಂಡ್ ಅವರು ಆರ್ಮಿ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಎಲ್ಲಾರು ಬಂದ್ಬಿಡೋರು, ಮಗು ನೋಡಿಬೇಡಿ ಬೈದ್ ಕಳ್ಸೋರು, ಓದವಾಗ ಯಾರು ಬರಬಾರ್ದು ನಾನು ಅವಳಿಗೆ ಓದಿಸ್ಬೇಕಾದ್ರೆ ಅಂತ. ಅಲ್ಲಿಂದ ಆಚೆ ಬಂದ್ಮೇಲೆ ಅವರೇ ನನ್ಗೆ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡಿ ನೋವಾಯ್ತಾ ಕಂದ ಅಂತೆಲ್ಲ ಅಂದು. ಸೊ ಹೊಡೀರಿ ನಿಮ್ಮ ಮಕ್ಕಳನ್ನ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಐ ಫೀಲ್ ಒಂದು ರೇಂಜ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತಿನ ಜನರೇಷನ್ ಮಕ್ಕಳು ತುಂಬಾ ಅಡಮೆಂಟ್ ಆಗಿರ್ತಾರೆ, ಅಟ್ಲೀಸ್ಟ್ ಮೋಸ್ಟ್ ಆಫ್ ದೆಮ್. ಕೆಲವರು ಸಾಫ್ಟ್ ಆಗಿರೋರ್ನು ನೋಡಿದೀನಿ ನಾನು. ಇವಾಗ ನನ್ನ ಮನೇಲಿ ನನ್ನ ಮೈದ್ನನ್ ಮಗ ನನ್ನ ಮಗಳಷ್ಟು ಅವನು ಒಂಥರ ತುಂಬಾ ಚೇಷ್ಟೆ, ಕಂಟ್ರೋಲೇ ಮಾಡಕ್ಕಾಗಲ್ಲ ಅನ್ನೋ ತರ ಇಲ್ಲ. ಹೇಳಿದ ಮಾತು ಕೇಳ್ತಾನೆ, ಏನಾದ್ರೂ ಒಂದ್ ಹೇಳಿದ್ರೆ ಮಾಡ್ತಾನೆ, ಹಠ ಅವಳಿಗಿಂತ ಕಮ್ಮಿ ಅಂತ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಈಸಿ ಆಯ್ತಾ. ನನ್ನ ಮಗಳನ್ನ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ, ಒಂದೇಟ್ ಕೊಡ್ಲೇಬೇಕು ಅವಾಗ. ಸೊ ಅಂದ್ರೆ ಡೋಂಟ್, ಇವಾಗ ಫಾರಿನ್ ಅಲ್ಲೆಲ್ಲ ಅಪ್ಪ ಅಮ್ಮ ಹೊಡೆದ್ರೆ ಮಕ್ಕಳನ್ನ 911 ಕಾಲ್ ಮಾಡ್ಕೊಂಡು ನಾರ್ಮಲೈಸ್ ಇಟ್ ಹಿಯರ್ ಪ್ಲೀಸ್, ಬಿಕಾಸ್ ಇಂಡಿಯನ್ ಪೇರೆಂಟ್ಸ್ ಆರ್ ಡಿಫ್ರೆಂಟ್. ಹೊಡಿರಿ ಅಂತ ನಾನು ಹೇಳ್ತಾ ಇಲ್ಲ, ಇದ್ರ ಮೂಲಕ ಅಗೇನ್ ದಟ್ ಶುಡ್ ನಾಟ್ ಬಿ ದ ಇದು. ಬಟ್ ಇಟ್ಸ್ ಓಕೆ ಟು ಬಿ ಸ್ಟ್ರಿಕ್ಟ್. ಗೊತ್ತಿರ್ಬೇಕು ನಮಗೆ ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು, ಎಲ್ಲಿ ಪ್ರೀತಿ ಮಾಡಬೇಕು ಅಂತ. ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೆ ಮಕ್ಕಳನ್ನ ಸಾಕಾಗಲ್ಲ, ಇಸ್ ವಾಟ್ ಐ ಫೀಲ್. ನನ್ನ ಉಸಿರು ನನ್ನ ಮಗಳು ಆಯ್ತು, ನಮ್ಮೆಲ್ಲರಿಗೂ ಅಲ್ವಾ ಮಕ್ಕಳು ಅಂತ ಬಂದಾಗ ಅವ್ರು ನಮ್ಮ ಜೀವ, ನಮ್ಮ ಉಸಿರು. ಹಾಗಂತ ನಮಗೆ ಗೊತ್ತಿರತ್ತೆ ಎಲ್ಲೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ. ನೋ ಯು ಲಿಮಿಟೇಷನ್ಸ್ ಆಸ್ ಟು ಎಷ್ಟು ಪ್ರೀತಿ ಮಾಡಬೇಕು, ಎಷ್ಟು ಪ್ಯಾಂಪರ್ ಮಾಡಬೇಕು, ಅಂಡ್ ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಅಷ್ಟೇ. ದಟ್ಸ್ ಮೈ ಓನ್ಲಿ. ಅಂದ್ರೆ ಡೋಂಟ್ ಪ್ಯಾಂಪರ್ ಸೋ ಮಚ್ ದಟ್ ಯು ಸ್ಪಾಯಿಲ್ ದ ಚೈಲ್ಡ್. ಅವ್ರು ನಮ್ಮ ಮಾತೆ ಕೇಳದೆ ಇರೋಷ್ಟು ಅದ್ ರೆಸ್ಪೆಕ್ಟ್ ಕೊಡೋದು ಬಿಟ್ಬಿಡೋದು ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಒಂದ್ ಕಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬೇಕು ಅಮ್ಮನ್ ಮೂಡ್ ಚೇಂಜ್ ಆಗ್ತಿದೆ, ಸ್ಟ್ರಿಕ್ಟ್ ಆಗ್ತಿದ್ದಾರೆ, ಅಥವಾ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ. ಅಲ್ಲೇ ಅವ್ರು ಸರಿ ಹೋಗೋಷ್ಟು ಅಷ್ಟ್ ಅಟ್ ಲೀಸ್ಟ್ ಗೊತ್ತಿರ್ಬೇಕು. ಇಲ್ಲದ್ರೆ ಎಲ್ಲರಿಗೂ ಮರ್ಯಾದೆ ಆಗಿದೆ, ಆಗ್ತಾ ಇರತ್ತೆ ಅವಾಗವಾಗ. ಬಟ್ ಶಿ ಸ್ಟಿಲ್ ಟೂ ಯಂಗ್ ಆಯ್ತಾ. ಇನ್ನೊಂದ್ ಸ್ವಲ್ಪ ವರ್ಷ ಆದ್ರೆ ಇದೇ ಮೈಟ್ ಕಮ್ ಅಕ್ರಾಸ್ ಆಸ್ ಸ್ವಲ್ಪ ವಿಯರ್ಡ್. ಫಾರ್ ಎಕ್ಸಾಂಪಲ್ ಎಲ್ಲೋ ಯಾರ ಹತ್ರನೋ ಮಾತಾಡ್ತಿರ್ತೀನಿ, ಅವಳ ಅಮ್ಮ ಅಂತ ಕರಿತಿರ್ತಾಳೆ, ಏ ಸೌಜನ್ಯ ಅಂತಾಳೆ ಆಯ್ತಾ. ಸ್ಟಿಲ್ 4-5 ಅಲ್ಲಿ ಅದ್ ನಡೆಯುತ್ತೆ. 7-8 ಅಲ್ಲಿ ಇಟ್ ಮೈಟ್ ಲುಕ್ ವಿಯರ್ಡ್. ಓಕೆ, ನಾ ಹೇಳೋದು ಇವಾಗ ಕ್ಯೂಟ್ ಅನ್ಸುದು, ಅವಾಗ ವಿಯರ್ಡ್ ಅಂತ ಅನಿಸ್ಬಹುದು ನೋಡೋರ್ಗೆ. ಸೊ ಇಟ್ಸ್ ಓಕೆ. ಅಂದ್ರೆ ಈ ತರ ಚಿಕ್ಕ ಪುಟ್ಟದಾಗ ಐ ಆಲ್ವೇಸ್ ಥಿಂಕ್ ಅಬೌಟ್ ಅವಳು ಇನ್ನೊಂದು 3 ವರ್ಷ ಆದ್ಮೇಲೆ ಹಿಂಗೆ ರಿಯಾಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆಸ್ ಆಫ್ ನೌ ಇಲ್ಲ, ಅಂದ್ರೆ ಅಟೆನ್ಷನ್ ಸೀಕಿಂಗ್ ಇರುತ್ತೆ ಮಕ್ಕಳಿಗೆ. One more thing that I have noticed on Instagram, and I mean obviously I'm not a mom, I don't have a child. Na il kutkond matadod ನನಗೆ easy, but one thing that I feel I'm not okay with, or ನನಗೆ ಮಗು ಆದ್ರೆ this is not fine ಅನ್ನೋದು ಏನಂದ್ರೆ, ಚಿಕ್ಕ ಮಗು so badly that kid abuses ಆಯ್ತಾ. ಎಷ್ಟೊಂದು ರೀಲ್ಸ್ ಆತರ ನೋಡ್ತೀರಾ ಆಯ್ತಾ. ಕನ್ನಡ ಅಲ್ಲೇ ನಾನು ನೋಡಿರೋದು ರೀಲ್ಸ್. ತುಂಬಾ ಬಾಯ್ಗ್ ಬಂದಂಗೆ ಅಪ್ಪ ಅಮ್ಮ ಅಕ್ಕ ಎವ್ರಿಥಿಂಗ್. ಓಕೆ, ಕಮೆಂಟ್ ಸೆಕ್ಷನ್ ನೋಡ್ಬೇಕು, ಎವ್ರಿಬಡಿ ಇಸ್ ಎಂಜಾಯಿಂಗ್ ಅಂಡ್ ಲಾಫಿಂಗ್ ಅಂಡ್ they're finding it funny ಆಯ್ತಾ. ಐ ಆಮ್ ಲೈಕ್ ಓಕೆ, ಈ ಕ್ಷಣಕ್ಕೆ ಖುಷಿ ಆಗ್ತಾ ಇದೆ, ಆ ಮಗು ವಿಡಿಯೋ ಹಾಕಿರೋರ್ಗೆ ವ್ಯೂಸ್ ಸಿಗ್ತಾ ಇದೆ, ಕಮೆಂಟ್ ಸಿಗ್ತಾ ಇದೆ ಅಂತ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಫೈನ್. ಬಟ್ ಇಮ್ಯಾಜಿನ್ ದಿಸ್ ಚೈಲ್ಡ್ becoming an adult and doing the same thing, abuse, right? See, ನೀವು ಹಿಂದೆ ಕೇಳಿದ ಕ್ವೆಶ್ಚನ್ಗೂ ಇದಕ್ಕೂ ಮತ್ತೊಂದು ಪಾಯಿಂಟ್ ದಟ್ ಐ ಶುಡ್ ಆಡ್ ಇಸ್, ಮೊಬೈಲ್ ಕೊಟ್ಬಿಟ್ರೆ ಯಾವ ಮಗುನಾದ್ರೂ ಕಂಟ್ರೋಲ್ ಮಾಡ್ಬೋದು ಈಸಿಯಾಗಿ ಆಯ್ತಾ. ಗಲಾಟೆ ಮಾಡ್ತಿರೋ ಮಕ್ಕಳು ಯಾರೇ ಆಗ್ಲಿ, ಹೇಳಿದ ಮಾತು ಕೇಳದೇ ಇರೋರು, ಹಠ ಮಾಡೋರು, ಎಲ್ಲಾ ಮಕ್ಕಳಿಗೂ ಮೊಬೈಲ್ ಕೊಟ್ಟು ಪೇರೆಂಟ್ಸ್ ಕಂಟ್ರೋಲ್ ಮಾಡ್ತಾರೆ. ಇವಾಗ ಅದೇ ಆಗೋದು, ಹೇಳಿದ ಮಾತು ಕೇಳಲ್ಲ, ಗಲಾಟೆ ಮಾಡ್ತಾರೆ, ಅವ್ರು ಕೆಲಸ ಮಾಡ್ಕೋಬೇಕಾಗತ್ತೆ, ಬಿಕಾಸ್ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಇನ್ನೊಂದು ಮತ್ತೊಂದು ಫೋನ್ ಕೊಟ್ಬಿಡ್ತಾರೆ. ನೀವು ನಂಬ್ತಿರೋ ಇಲ್ವೋ ದಿಶಾ, 5 years ಅಲ್ಲಿ ನಾನು ನನ್ನ ಮಗಳಿಗೆ ಯಾವತ್ತೂ ಮೊಬೈಲ್ ಕೊಟ್ಟಿಲ್ಲ. ನೆವರ್. ಐ ಶೂಟ್ ಹರ್ ವಿಡಿಯೋಸ್. ನಾನು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಸುತ್ತಲೂ ಇರೋರ್ಗೆ ಗೊತ್ತಿದ್ದು ಆಯ್ತಾ. ನೆವರ್, ನಾಟ್ ಇವನ್ ಒನ್ಸ್ ಅವಳಿಗೆ ಫೋನ್ ಕೊಟ್ಟು ನೀನು ನೋಡು ಆರಾಮಾಗಿ, ನಾನೇನೋ ಮಾಡ್ಕೋತಿರ್ತೀನಿ. ನಾಟ್ ಇವನ್ ಒನ್ಸ್. ನಾನೊಂದು ಕಾರ್ಟೂನ್ ಹಾಕಲ್ಲ ಅವಳಿಗೆ ಮನೇಲಿ. ಸೊ ಅವಳು ನೋಡಲ್ವಾ ಅಂದ್ರೆ ನೋಡ್ತಾಳೆ. ಹೇಗೆ ಅಂದ್ರೆ ವೆನ್ ಐ ಕಮ್ ಔಟ್ ಅಲ್ವಾ, ಅವ್ರ ಅಜ್ಜಿನ್ ಕೇಳೋದು, ಅವ್ವ ಪ್ಲೀಸ್ ಹಾಕವ್ವ ಪ್ಲೀಸ್ ಹಾಕವ. ಸೊ ನಾನೇನ್ ಗೊತ್ತಾ, ಅದನ್ನ ಗೊತ್ತಿಲ್ದೇ ಇರೋಂಗ್ ಇದ್ಬಿಡ್ತೀನಿ, ಬಿಕಾಸ್ ಪಾಪ ಮಗು ಅದನ್ನು ಎಂಜಾಯ್ ಮಾಡ್ಬೇಕು. ಬಟ್ ಅವಳು ಗೊತ್ತಿರ್ಬೇಕು ನಿಮ್ ಪ್ರೆಸೆನ್ಸ್ ಅಲ್ಲಿ ಹೇಗಿರ್ಬೇಕು. ಎಕ್ಸಾಕ್ಟ್ಲಿ. ಸೊ ಇದು ಪಾಪ ಓಕೆ, ನಾನೊಂದ್ 1 hour ಹೊರಗೆ ಹೋಗಿ ಬರ್ತೀನಿ, ಶಿಲ್ ಫೀಲ್ ವೆರಿ ಹ್ಯಾಪಿ, ಶಿ ನೋಸ್ ಏನೋ ನೋಡ್ಬೇಕು. ಬಟ್ ನಮ್ಮ ಅತ್ತೆಗೆ ಹೇಳಿರ್ತೀನಿ ನಾನು, ದಟ್ ಯಾವ್ದಾದ್ರು ಎಜುಕೇಟಿವ್ ಆಗಿರೋದು ಹಾಕಿ, ಕೃಷ್ಣನ್ ಕತೆಗಳು ಹಾಕ್ತಾರೆ ಅವಳಿಗೆ ಇಷ್ಟ ಅಂತ, ಶಿವನ್ ಕತೆಗಳು ಹಾಕ್ತಾರೆ, ಆ ತರದ್ ಹಾಕಿ.
ಬಟ್ ಅವಳಿಗೆ ಹೇಳ್ಬೇಡಿ ನನಗೆ ಗೊತ್ತು ಅಂತ. ಸೊ ಶೀ ಥಿಂಕ್ಸ್ ನನಗೆ ಗೊತ್ತಿರಲ್ಲ ಅಂತ. ಬಟ್ ಸ್ಟಿಲ್ ಮನೆಗೆ ಹೋಗಿದ ತಕ್ಷಣ ಹೇಳ್ತಾಳೆ, ಒಂದು ಸ್ವಲ್ಪ ಟಿವಿ ನೋಡಿದೆ, ನೋಡ್ತಾರ ಟಿವಿ ಅಂತೆಲ್ಲ ಅನ್ನೋದು. ಆಮೇಲೆ ಇಲ್ಲ ಅಮ್ಮ, ಓಕೆ ಓಕೆ ಸರಿ, ಅಲ್ಲಿಗೆ ಅದನ್ನ ಬಿಟ್ಬಿಡ್ತೀನಿ. ಸೊ ನಾನು ಹೇಳೋದು, ಹಾಗೆ ಫೋನ್ ಕೊಟ್ಟಿದ್ದಿದ್ರೆ ಅವ್ಳು ಹಠಾನ್ ಕಂಟ್ರೋಲ್ ಮಾಡೋದು ನನಗೆ ಎಷ್ಟು ಈಸಿ ಆಗಿರೋದು. ಆ್ಯಂಡ್ ಇವಾಗ ಅಬ್ಯೂಸಿವ್ ಕಿಡ್ಸ್ ಕೂಡ ಅಬ್ಯೂಸ್ನ ಎಲ್ಲಿಂದ ಕಲಿತಾ ಇದ್ದಾರೆ ಅಂದರೆ ಮನೇಲಿ ಅಪ್ಪ ಅಮ್ಮಂದ್ರು ಮಾತಾಡೋದಿರ್ಬೋದು, ಅಥವಾ ಈ ಥರ ವಿಡಿಯೋಸ್ನ ನೋಡಿ ಕಲಿತಾರೆ. ನಾವೇನು ಕೊಡ್ತೀವೋ ಮಕ್ಕಳಿಗೆ ಅದನ್ನ ಅವ್ರು ಕಲಿತಾರೆ. ಆಮೇಲೆ ಅವ್ರು ಅದನ್ನ ಕಲ್ತಿದ್ದಕ್ಕೆ ನಾವು ಅವರನ್ನ ಬೈತೀವಿ, ರೈಟ್? ಸೊ ಮಿಸ್ಟೇಕ್ ನಮ್ದೆ. ಒಂದು ಮಗು ಒಂದು 10-15 ವರ್ಷದವರೆಗೂ ಏನಾದ್ರೂ ಮಾಡಿದ್ರೆ ಅಪ್ಪ ಅಮ್ಮಂದೇ ತಪ್ಪಿರುತ್ತೆ ಆಕ್ಚುಲಿ ಅಲ್ಲಿ, because they should have corrected. And because that child is subjected to that environment, ala phone agirli or like you told, and even movies and series and everything ala ಒಂದು ನಾವೆಲ್ಲರೂ ಇವಾಗ ಇನ್ಕ್ಲೂಡಿಂಗ್ ಮೀ ಎಂಜಾಯ್ ಮಾಡೋದಂದ್ರೆ ಇದು ಡಾರ್ಕ್ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ತುಂಬಾ ಎಂಜಾಯ್ ಮಾಡಿ. ಐ ಆಮ್ ಲೈಕ್ ಓ ವಾವ್ ಅಲ್ಲ. ಸೊ ಐ ಥಿಂಕ್ ಅದೇ ರೀತಿ ಒಂದ್ ಮಗುನು ನೋಡ್ತಾ ಇದ್ರೆ ಅವ್ರಿಗೂ ಮೆಂಟಲಿ ವೈಲೆನ್ಸ್ ಇಸ್ ಓಕೆ ಅಂತಾನು ಇಂಪ್ಯಾಕ್ಟ್ ಆಗುತ್ತೆ. ಹೌದು ಹೌದು. ಸೊ ಇನ್ ದಿಸ್ ಸೆರಾ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ನೀವು ನಿಮ್ದು ಇದು ರಾಮಾಯಣ ಬಗ್ಗೆ, ಹನುಮಾನ್ ಬಗ್ಗೆ ಎಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಲೈಕ್ ನನಗೆ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ನಮ್ಮ ತಾತನಿಂದ ಅದು ಬಂದಿರೋದು. ಬಿಕಾಸ್ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ನಾನು ಬಂದಿರೋದಾಗಿರೋದ್ರಿಂದ ಇದೆಲ್ಲ ಚೈಲ್ಡ್ಹುಡ್ ಇಂದ ಇಟ್ ಇಸ್ ಇಂಬೈಬ್ಡ್ ಆಯ್ತಾ ನಮ್ಮಲ್ಲಿ. ಇವಾಗ ನನಗೆ ವಿಷ್ಣು ಸಹಸ್ರನಾಮ ಹೇಳ್ದೆ ಇದ್ರೆ ಮನೇಲಿ ತಿಂಡಿನೇ ಕೊಡ್ತಾ ಇರ್ಲಿಲ್ಲ. ಪ್ರತಿದಿನ ಕೂತು ವಿಷ್ಣು ಸಹಸ್ರನಾಮ ಹೇಳ್ಬೇಕಿತ್ತು, ಫುಲ್ಲು ಹೇಳ್ಬೇಕಿತ್ತು. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೋಮವಾರ ಅಂದ್ರೆ ಒಂದು ದೇವಸ್ಥಾನ, ಮಂಗಳವಾರ ಅಂದ್ರೆ ಒಂದು ದೇವಸ್ಥಾನ, ಬುಧವಾರ ಒಂದು ದೇವಸ್ಥಾನ. ಸೊ ಅದು ಚೈಲ್ಡ್ಹುಡ್ ಅಲ್ಲಿ ನನಗೆ ಎಷ್ಟು ಇದಾಗೋದು ಅಂದ್ರೆ ಏನಪ್ಪ, ಯಾರ ಮನೇಲೂ ಹಿಂಗಿಲ್ಲ, ನಮ್ಮ ಮನೇಲಿ ಮಾತ್ರ ಹಿಂಗೆ ಅಂತ. ಬಟ್ ನಾವು ಐ ರಿಯಲೈಸ್ ಎಷ್ಟು ಒಳ್ಳೇದಾಯ್ತು ಆ ಥರದ ಅಪ್ಬ್ರಿಂಗಿಂಗ್ ನಮಗೆ ಸಿಕ್ಕಿದ್ದು ಅಂತ. ಸೊ ಅದು ಅದನ್ನೇ ಕೇಳ್ತಾ ಬಂದು. ಆ್ಯಂಡ್ ರೇಡಿಯೋಗೆ ನಾನು ಸ್ಟೆಪ್ ಇನ್ ಆಗ್ತಿದ್ದ ಹಾಗೆ ನನಗೆ ಡಿವೋಷನಲ್ ಶೋ ಸಿಗುತ್ತೆ. ದೇವರ ಬಗ್ಗೆ ಅವರ ದೇವರ ಕಥೆಗಳು ಹೇಳೋದಿರ್ಬೋದು, ದೇವಸ್ಥಾನಗಳ ಪರಿಚಯ ಮಾಡ್ಕೊಡೋದಿರ್ಬೋದು. ಸೊ ಅಲ್ಲಿ ನಾನು ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ. ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾ ಬರ್ತೀನೋ ಜನರಿಂದ ತುಂಬಾ ಅಮೇಸಿಂಗ್ ಆಗಿರೋ ರೆಸ್ಪಾನ್ಸ್ ಸಿಗುತ್ತೆ. ಅದು ಮಾತುಗಳಲ್ಲಿ ವರ್ಣಿಸೋದಕ್ಕಾಗದೇ ಇಲ್ಲ. ಯಾಕಂದ್ರೆ ಜನ ದೇವರ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಒಥೆಂಟಿಕ್ ಇನ್ಫಾರ್ಮೇಶನ್ನ ಕೊಡೋರ್ಗಂತೂ ತುಂಬಾ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಸೊ ಅದನ್ನ ಯಾವಾಗ ನಾನು ಹೇಳ್ತಾ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ತೋ ನನಗೆ. ಒಂದು 1 year ಅಗೋ ನಾನು ಒಂದು ಚಿಕ್ಕ ಹಿಂಟ್ ನನಗೆ ಸಿಕ್ಕಾಗ, ನಾನು ರೇಡಿಯೋ ಬಿಡಬೇಕಂತ ನನಗನ್ನಿಸ್ದಾಗ, ಆ ಒಂದು ಹಿಂಟ್ ಸಿಕ್ಕಾಗ, ಎನಿ ಟೈಮ್ ನಾವು ಐ ಮೈಟ್ ಕ್ವಿಟ್ ಅಂತ ನಾನು ಒಂದು ಯೋಚನೆ ಮಾಡಿದ್ದೇನೆಂದರೆ, ಓಕೆ ಇಷ್ಟು ದಿನ ವಾಸ್ RJ ಸೌಜನ್ಯ, ವಾಟ್ ಎಮ್ ಐ ನೆಕ್ಸ್ಟ್? ಲೈಕ್ ಕಾಲ್ ಮಾಡಿದಾಗ ಏನಂತ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ? ಐ ಕ್ಯಾನ್ ಸ್ಟಿಲ್ ಬಿ RJ ಸೌಜನ್ಯ ಅಕಾರ್ಡಿಂಗ್ ಟು ಮೆನಿ ಪೀಪಲ್, ಆ್ಯಂಡ್ ನನ್ನ ಪ್ರೊಫೈಲ್ ಕೂಡ ಇಟ್ ಸ್ಟಿಲ್ ಸೇಸ್ ಸೊ. ಬಟ್ ಸ್ಟಿಲ್ ವೆನ್ ಐ ಆಮ್ ನಾಟ್ ಇನ್ ಅ ರೇಡಿಯೋ ಸ್ಟೇಷನ್ ಏನಂತ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು ನಾನು? ಸೊ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡ್ಕೋಬೇಕಾಗಿರೋದು ಯಾವುದೋ ಒಂದು ಟರ್ಮಿಂದ ಆರ್ ಏನಂತ, ಅದಕ್ಕೆ ಒಂದು ಹೆಸರು ಬೇಕಿತ್ತು ನನಗೆ. ದಟ್ ಈಸ್ ವೆನ್ ವಾಯ್ಸ್ ಆಫ್ ಬೆಂಗಳೂರು ಅನ್ನೋ ಇದು ಮೈಂಡಿಗೆ ಬಂದಿದ್ದು. ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಸಜೆಷನ್, ವಾಯ್ಸ್ ಆಫ್ ಬೆಂಗಳೂರು ಅಂತ ಕೊಡೋಣ ಅಂತ. ವಾಯ್ಸ್ ಆಫ್ ಬೆಂಗಳೂರು ಇಸ್ ನಾಟ್ ಜಸ್ಟ್ ಅಬೌಟ್ ಬೆಂಗಳೂರು, ಇಟ್ ಇಸ್ ವಾಯ್ಸ್ ಆಫ್ ಬೆಂಗಳೂರು. ಅಂದರೆ ಬೆಂಗಳೂರಿನ ಧ್ವನಿಯಾದ ನಾನು ಬರೀ ಬೆಂಗಳೂರು ಮಾತ್ರ ಅಲ್ಲ, ದೇಶದ ಬಗ್ಗೆ, ಪ್ರಪಂಚದ ಬಗ್ಗೆ, ನನಗೆ ಗೊತ್ತಿರೋ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ. ಜೊತೆಗೆ ನನಗೆ ದಿಶಾ ಒಂದಷ್ಟು ವರ್ಷಗಳಾದ್ಮೇಲೆ, ಅಥವಾ ನಾನು ಐ ಆಮ್ ನೋ ಮೋರ್ ಅನ್ನೋ ದಿನದಲ್ಲಿ ಜನ ನನ್ನ ಹೇಗೆ ನೆನ್ಪಿಟ್ಕೋತಾರೆ, ಹೇಗೆ ನೆನ್ಪಿಟ್ಕೋಬೇಕು, ಒಂದು ಲೆಗಸಿ ತರ. ಹಾ, ಸೊ ಸೌಜನ್ಯ ಅಂದ್ರೆ ಈ ಥರದ ವಿಷಯಗಳನ್ನ ತಿಳಿಸ್ಕೊಡೋಳು. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದಾನು ಎಲ್ಲರೂ ಹೇಳ್ತಾ ಇದ್ದಿದ್ದು, ನಿನ್ನ ಹೆಸರಿಗೆ ತಕ್ಕಾಗಿದ್ಯಾ ಅಂತ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್ ವಿಚ್ ವಿಲ್ ಡಿಫೈನ್ ಮೀ, ಮೈ ಕ್ಯಾರೆಕ್ಟರ್, ಮೈ ನೇಮ್, ಎವ್ರಿಥಿಂಗ್. ಆ್ಯಂಡ್ ಇವಾಗ ಆಫ್ಟರ್ ಕಿಡ್ಸ್ ಏನಾಗುತ್ತೆ, ನಮ್ಮ ಮಕ್ಕಳು ಹೆಮ್ಮೆ ಪಡುವಂಥದ್ದು ಏನೇನಾದರೂ ನಾವು ಮಾಡಬೇಕು ಅನ್ನೋದಿರುತ್ತೆ. ಸೊ ನಾನು ವಾಯ್ಸ್ ಆಫ್ ಬೆಂಗಳೂರು ಮಾಡಬೇಕಂತಾದಾಗ ನಾನು ಯೋಚನೆ ಮಾಡಿದ್ದು, ಯಾರೂ ಮಾಡಿಲ್ದೇ ಇರೋದು ನಾನು ಏನು ಮಾಡ್ಬೋದು? ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಾಪಿ. ಇನ್ಸ್ಪೈರ್ ಆಗಬಹುದು, ಬಟ್ ಯಥಾವತ್ತಾಗಿ ಅದನ್ನ ಹಾಗೆ ತೊಗೊಂಡು ಬಂದು ಇಳಿಸೋದು ಐ ಹ್ಯಾವ್ ನೆವರ್ ಡನ್ ಎವರ್. ಏನು ಮಾಡ್ಬೋದು ನಾನು ಯೋಚನೆ ಮಾಡಿದಾಗ, ಸೊ ರೇಡಿಯೋಲ್ ಎನಿ ವಿಚ್ ವೇ 14 ವರ್ಷದಲ್ಲಿ ಎಷ್ಟೊಂದು ಕಾಂಟೆಂಟ್ ಸಂಗ್ರಹ ಮಾಡಿದ್ದೀನಿ, ಆಲ್ರೆಡಿ ಇಟ್ಸ್ ದೇರ್. ಅದನ್ನ ಹೇಗೆ ನಾನು ಜನರಿಗೆ ಇವಾಗ ವಿಡಿಯೋ ಮೂಲಕ ಕೊಡ್ಬೋದು, ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಯಾಕಂದ್ರೆ ಎಲ್ಲರಿಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ, ಬಟ್ ಎಲ್ಲರಿಗೂ ಅಷ್ಟೊಂದು ರಿಸರ್ಚ್ ಮಾಡಿ ಓದಿ ತಿಳ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಅದನ್ನ ಕ್ಲೀನ್ ಆಗಿ ನಾವು ಪ್ಯಾಕೇಜ್ ಮಾಡಿ ಕೊಟ್ರೆ ಜನರಿಗೆ, ಈ ಟಾಪಿಕ್ ಬಗ್ಗೆ ಇದು ವಿಷಯ ಅಂತ, ಖಂಡಿತ ಅದನ್ನ ಇಷ್ಟಪಟ್ಟು ಒಪ್ಕೋತಾರೆ ಅಂತ ಗೊತ್ತಿತ್ತು. ಸೊ ದಟ್ ಈಸ್ ಹೌ, ಅಂಡ್ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ವಾಯ್ಸ್ ಆಫ್ ಬೆಂಗಳೂರು. ಇಟ್ಸ್ ಬಿನ್ 1 year ಆ್ಯಂಡ್ ಅಮೇಝಿಂಗ್ ಆಗಿದೆ ರೆಸ್ಪಾನ್ಸ್. ಸೊ ನಾನು ಏನು ಅನ್ಕೊಂಡಿದ್ದೆ ಅದು ತಕ್ಕ ಮಟ್ಟಿಗಾದರೂ ಜನರನ್ನ ತಲುಪ್ತಾ ಇದೆ, ಅವ್ರು ಇಷ್ಟಪಡ್ತಿದ್ದಾರೆ ಅನ್ನೋದು ಒಂದು ಖುಷಿ. ಯಾ ಟ್ರೂ. ನೀವು ಹೇಳ್ದಂಗೆ ಇವನ್ ನಂಗೆ ಇಷ್ಟ ನೋಡಕ್ ಈ ತರ ಕಂಟೆಂಟ್. ಅದ್ ನೀವು ಒಂದ್ 60 ಸೆಕೆಂಡ್ 90 ಸೆಕೆಂಡ್ ರೀಲಲ್ಲಿ ಫುಲ್ ಪ್ಯಾಕ್ ಮಾಡಿ ಕೊಡ್ತಾ ಇದೀರ ಅಂದ್ರೆ ಆಮೇಲೆ ಅಂಡ್ ಅಥೆಂಟಿಕೇಶನ್ ಆಫ್ ದ ಕಂಟೆಂಟ್ ಆಲ್ಸೋ. ಸೊ ನಿಮ್ಗೆ ಇದು
ಇವಾಗ ಇದ್ರ ಬಗ್ಗೆ ಓದ್ಬೇಕು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನನ್ಗೆ ಆಕ್ಚುಲಿ ಸೋರ್ಸ್ ಗೊತ್ತಿಲ್ಲ, ಎಲ್ಲೋಗಿ ಹುಡುಕ್ಬೇಕು, ಎಲ್ಲಿ ಓದಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನಿಮ್ದು ಸೋರ್ಸ್ ಯು ಟೋಲ್ಡ್ ರೇಡಿಯೋ ಸಿಟಿ, ಬಟ್ ಬೇಸಿಕ್ಲಿ ರೇಡಿಯೋ ಆಕ್ಚುಲಿ ಅಂದ್ರೆ ರೇಡಿಯೋಗೆ ನಾನು ಮಾಡಿದಂತ ಕಾಂಟೆಂಟ್, ನನ್ನ ರೇಡಿಯೋ ಶೋಸ್ಗೆ ನಾನು ಪ್ರಿಪೇರ್ ಆಗ್ತಿದ್ನಲ್ಲ, ಆ ಕಂಟೆಂಟ್ ನೀವ್ ಶೋಗೆ ನೀವಾಗೆ there was no team who was giving you ಕಾಂಟೆಂಟ್, ಕಥೆಗಳು ಅದೆಲ್ಲ ಅಂದ್ರೆ ದೇ ಯೂಸ್ ಟು ಬಿ ಪ್ರೊಡ್ಯೂಸರ್ಸ್. ನಾನು ಇನಿಷಿಯಲ್ ಡೇಸ್ ಹೇಳ್ತಾ ಇರೋದು, ಇನಿಷಿಯಲಿ ಏನಂದ್ರೆ ನಾವೇ ಪ್ರೊಡ್ಯೂಸ್ ಮಾಡ್ಕೋಬೇಕಿತ್ತು, ನಾವೇ ಶೋ ಮಾಡ್ಬೇಕಿತ್ತು. ಎಸ್ಪೆಷಲಿ ಡಿವೋಷನಲ್ಗಂತೂ ಪ್ರೊಡ್ಯೂಸರ್ ಅಂತ ಕೊಟ್ರು ಟೆಂಪಲ್ ಡೀಟೇಲ್ಸ್ ಕೊಡೋರು ಬಿಟ್ರೆ ಇಲ್ಲಿದೆ ಅಂತ ಐ ಯೂಸ್ ಟು ಗೋ ಟು ದ ಟೆಂಪಲ್, ಐ ಯೂಸ್ ಟು ಕಲೆಕ್ಟ್ ದ ಡೀಟೇಲ್ಸ್. ಅಂಡ್ ಕಥೆಗಳಂತೂ 100% ಐ ಯೂಸ್ ಟು ಡೂ ಇಟ್ ಆನ್ ಮೈ ಓನ್. ಅದು ಅವತ್ತು ಅದನ್ನ ನಾನು ಮಾಡಿದ್ದಕ್ಕೇನೆ ಇವತ್ತು ಐ ಆಮ್ ಏಬಲ್ ಟು ಸೋರ್ಸ್ ಕಾಂಟೆಂಟ್. ಅವತ್ತೆಲ್ಲ ನಮ್ಮ ಕೈಲಿ ಅಲ್ಲಿರೋ ಟೀಮ್ ಮಾಡಿಸಿದ್ದಕ್ಕೆ ಅವತ್ತಿಗ ತುಂಬಾ ಕಷ್ಟ ಅನ್ಸೋದು. ದಿಶಾ, ನಾನೇ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನೇ ಇದು ಮಾಡ್ಬೇಕು ಅಂತೆಲ್ಲ ಬೈಕೋತಿದ್ವಿ, ಬೇಜಾರ್ ಮಾಡ್ಕೋತಿದ್ವಿ ನಮ್ ಬಾಸ್ ಮೇಲೆ, ಆಯ್ತಾ. ಬಟ್ ಇವಾಗ ಐ ನೋ ದಟ್ ಅವತ್ ನಾನು ಕಲ್ತಿದ್ದು ಇವತ್ತು ಆಕ್ಚುಲಿ ಹೆಲ್ಪ್ ಆಗ್ತಿದೆ ಅಂತ. ಸೊ ಅಲ್ಲಿ ನಾನು ರೇಡಿಯೋಗೆ ಕಾಂಟೆಂಟ್ ಮಾಡ್ಬೇಕಾದಾಗ ನಮ್ ತಾತ ಅಜ್ಜಿ ಹೆಲ್ಪ್ ಮಾಡೋರು, ಅವ್ರನ್ನ ಕೇಳ್ತಾ ಇದ್ದೆ ಕಥೆಗಳು, ಬಿಕಾಸ್ ದೇ ಯೂಸ್ ಟು ನೋ. ಅಂಡ್ ನಮ್ ತಾತ ಅಜ್ಜಿದು ದೊಡ್ಡ ಕಲೆಕ್ಷನ್ ಇತ್ತು, ಕಲೆಕ್ಷನ್ ಆಫ್ ಬುಕ್ಸ್. ಸೊ ಆ ಬುಕ್ಸ್ಗಳನ್ನ ಓದ್ತಾ ಇದ್ದೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂಡ್ ನಾನು ರೇಡಿಯೋ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಬುಕ್ಸ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಟುಡೇ ಐ ಹ್ಯಾವ್ ಅ ಲೈಬ್ರರಿ ಆಫ್ ಆಲ್ಮೋಸ್ಟ್ 6,000-7,000 ಬುಕ್ಸ್. ಸೊ ದಟ್ ನನಗೆ ಇಟ್ ವಾಸ್ ಆಲ್ವೇಸ್ ಮೈ ಡ್ರೀಮ್ ಲೈಬ್ರರಿ ಒಂದು ಮಾಡಬೇಕು ಅಂತ. ಸೊ ಒಂದು ರೂಮ್ನ ಐ ಥಿಂಕ್ 2 years ಬ್ಯಾಕ್ ವಿ ಕನ್ವರ್ಟೆಡ್ ಇನ್ ಟು ಅ ಬ್ಯೂಟಿಫುಲ್ ಲೈಬ್ರರಿ. ಸೊ ದಟ್ ಈಸ್ ಒನ್ ಮೇಜರ್ ಸೋರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ನಾವು ಪ್ರಪಂಚ ಸುತ್ತಾ ತಿಳ್ಕೋಬಹುದು, ಪುಸ್ತಕ ಓದ್ತಾ ತಿಳ್ಕೋಬಹುದು. ಮತ್ತೊಂದೇನಂದ್ರೆ ತಿಳಿದವರ ಜೊತೆ ಮಾತಾಡ್ತಾ ಕೂಡ ಸಾಕಷ್ಟು ಕಲಿಬಹುದು. ಸೊ ಎಲ್ಲಾ ಸೋರ್ಸಸ್, ದೀಸ್ ಆರ್ ದ ಸೊ ಒನ್ ಸ್ಮಾಲ್ ಕ್ವೆಶ್ಚನ್, you've read all the books, all 6,000? No. ಹಂಗನ್ಬಿಟ್ರೆ ಆಮೇಲೆ ತುಂಬಾ ಟೂ ಮಚ್. ಅಲ್ಲ, ಐ ಮೀನ್ ಆಸ್ ಅ ಕಿಡ್ ನೀವು ಶುರು ಮಾಡಿದ್ರೆ ಐ ಥಿಂಕ್ maybe I don't know. My math is bad, I don't know. So but ಶುರು ಮಾಡಿದ್ರೆ ಆಗಿರೋದೇನೋ ಗೊತ್ತಿಲ್ಲ. 6,000 ಆಗ್ತಿರ್ಲಿಲ್ವೇನೋ, ಬಟ್ ತಕ್ಕಮಟ್ಟಿಗೆ ಆಗಿರೋದು. ಸೊ ನಾನೇನ್ ಮಾಡ್ತೀನಿ ಗೊತ್ತಾ, ಆಕ್ಚುಲಿ ನಾವೆಲ್ಸ್ ಆ ಥರದ್ದೆಲ್ಲ ಫುಲ್ ಓದ್ ಮುಗಿಸ್ಬಿಡ್ತೀನಿ. ನನಗೆ ಇನ್ಫಾರ್ಮೇಶನ್ ಬೇಕಾಗಿರೋದು ರೆಫರೆನ್ಸ್ ಮಾತ್ರ ತಗೊಂಡು ಮೋಸ್ಟ್ ಆಫ್ ದ ಇದು ಅಂದ್ರೆ ಆಫ್ಟರ್ ಪಾಯಿಂಟ್ ಯು ನೋ ಎಷ್ಟು ಓದ್ಬೇಕು, ಇನ್ಫಾರ್ಮೇಶನ್ಗೆ ಎಲ್ಲಿಂದ ಓದ್ಬೇಕು ಅಷ್ಟು ಗೊತ್ತಿದೆ, ಯಾವ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಯಾವ ಬುಕ್ ಅಲ್ಲಿ ನನ್ಗೆ ಏನ್ ಕಂಟೆಂಟ್ ಸಿಗುತ್ತೆ ಅನ್ನೋದು ಅದು ಗೊತ್ತು. ಬಟ್ ಎಲ್ಲ ಬುಕ್ ಫುಲ್ ಓದಿಲ್ಲ, ಎಷ್ಟು ಬೇಕೋ ರೆಫರ್ ಮಾಡ್ತೀನಿ ಅಷ್ಟೇ, ಮೋಸ್ಟ್ ಆಫ್ ದ ಬುಕ್ಸ್. ಸೊ ಫ್ರಮ್ ಆಲ್ ದಿಸ್ ನೀವು ಕಂಟೆಂಟ್ ಪ್ರಿಪೇರ್ ಆದಾಗ ಎಲ್ಲ ಬರಿತಾ ಇರ್ಬೇಕಾದ್ರೆ ಎಲ್ಲ ನಿಮ್ಗೆ ಯಾವ್ದಾದ್ರು ಒನ್ ಮೂಮೆಂಟ್ ರಿಯಲೈಸ್ ಆಗಿದ್ಯಾ, ಓ ನಾವ್ ರಾಮಾಯಣ ಅಲ್ಲಿ ಇದನ್ನ ಹಿಂಗೆ ನಾವೆಲ್ಲರೂ ತಿಳ್ಕೊಂಡಿದ್ವಿ, ಬಟ್ ಆಕ್ಚುಲಿ ದಿಸ್ ಇಸ್ ನಾಟ್ ಲೈಕ್ ದಿಸ್, ಆಕ್ಚುಲ್ ರಾಮಾಯಣ ಅಲ್ಲಿ ಹೀಗ್ ನಡೆದಿದೆ ಆ ತರ. ಕ್ಯಾನ್ ಯು ಪ್ಲೀಸ್ ನರೇಟ್? ಅಂದ್ರೆ ಸುಮಾರಿದೆ ಆ ತರ. ಏನಾಗುತ್ತೆ ಅದಕ್ಕೆ ನಾನು ಯಾವಾಗ್ಲೂ ಇದ್ರ ಪ್ರಕಾರ ಅಂತ ಹೇಳ್ಬಿಡ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಥದ್ದೊಂದು ಪುರಾಣದ ಪ್ರಕಾರ, ಇವ್ರು ಬರ್ದಿರೋ ಪುಸ್ತಕದ ಪ್ರಕಾರ. ಯಾಕಂದ್ರೆ nobody is ever 100% sure of ಏನಾಯ್ತು, ಏನಾಗಿದೆ. ಅಂಡ್ ಈ ಥಿಯರಿ ಆಫ್ ಮಲ್ಟಿವರ್ಸ್ ಗೊತ್ತಿರಬಹುದು, ರೈಟ್? ಸೊ ಆ ಮಲ್ಟಿವರ್ಸ್ ಥಿಯರಿ ಪ್ರಕಾರನೇ ಹೋದ್ರೂ ರಾಮಾಯಣ ಮಹಾಭಾರತ ಏನು ಯುಗಗಳು, ಫಾರ್ ದೋಸ್ ಹು ಡೋಂಟ್ ನೋ. ಸೊ ಈ ಯುಗ ಏನು, 4 ಯುಗಗಳಿದೆ. ಸೊ ವಾಟ್ ಆಫ್ಟರ್ ಕಲಿಯುಗ, ಮತ್ತೆ ಮೊದಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ 4 ಯುಗಗಳು ಕಂಪ್ಲೀಟ್ ಆಗುತ್ತೆ. ಸೊ ಇಟ್ಸ್ ಅ ಸೈಕಲ್ ವಿಚ್ ಕೀಪ್ಸ್ ಹ್ಯಾಪನಿಂಗ್. ಅಂಡ್ ದೇ ಆಲ್ಸೋ ಸೇ ದಟ್ ಇದೇ ಥರದ ಪ್ರಪಂಚ, ದೇರ್ ಇಸ್ ಅ ಪ್ಯಾರಲಲ್ ಯೂನಿವರ್ಸ್. ಆ ಥರದ ದೇರ್ ಆರ್ ಮೆನಿ ಪ್ಯಾರಲಲ್ ಯೂನಿವರ್ಸಸ್ ವೇರ್ ವಿ ಆಲ್ಸೋ ಎಕ್ಸಿಸ್ಟ್. ಅಂಡ್ ಇದೇ ಟೈಮ್ಗೆ ಅಲ್ಲೂ ಕೂತು ವಿ ಆರ್ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್. ನೋ, ಇನ್ ಪ್ಯಾರಲಲ್ ಯೂನಿವರ್ಸ್ ಬೇರೆದೇನೋ ನಡೀತಾ ಇರಬಹುದು, ದೇ ಆಲ್ಸೋ ಸೇ ಇದನ್ನೇ ಮಾಡ್ತಿದೀವಿ ಅಂತಾನೂ ಹೇಳ್ತಾರೆ. ಅಂಡ್ ಕ್ಲೈಮ್ಯಾಕ್ಸ್ ಮೈಟ್ ಬಿ ಡಿಫ್ರೆಂಟ್ ಅಂತ ಹೇಳ್ತಾರೆ. ಕ್ಲೈಮ್ಯಾಕ್ಸ್ ಆಫ್ ಔಟ್ಕಮ್ ಡಿಫ್ರೆಂಟ್, ಕ್ಲೈಮ್ಯಾಕ್ಸ್ ಆಫ್ ಮಹಾಭಾರತ ಒಂದ್ ಸ್ವಲ್ಪ ಚೇಂಜ್ ಆಗಬಹುದು, ಬಟ್ ಈ ತರ ಸುಮಾರು ಸಲ ನಡೆದಿದೆ ಅಂತ ಹೇಳ್ತಾರೆ. ಸೊ ನಾವು ಇದೆ ಅಂತ ಹೇಳೋದು ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್ ಲಕ್ಷ್ಮಣ ರೇಖೆಯ ಉಲ್ಲೇಖ ಆಕ್ಚುಲ್ ರಾಮಾಯಣದಲ್ಲಿ ಇಲ್ವೇ ಇಲ್ಲ ಅಂತಾರೆ. Okay, this is the story which is developed over a period of time, saying ಲಕ್ಷ್ಮಣ ರೇಖೆ ಅದನ್ನ ದಾಟಬಾರ್ದು ಅಂತ ಲಕ್ಷ್ಮಣ ಹೇಳ್ದ. ಆಕ್ಚುಲಿ ಏನ್ ಹೇಳ್ತಾರೆ ಅಂದ್ರೆ ಲಕ್ಷ್ಮಣ ಮನೆ ಬಿಟ್ಟು ಬರಬೇಡ ಅಂತ ಸೀತಾಮಾತೆಗೆ ಹೇಳಿದ್ದು, ನಾವು ಬರೋವರೆಗೂ ಇಲ್ಲೇ ಸೇಫ್ ಆಗಿರಿ ಅಂತ ಹೇಳಿದ್ದು ಅಂತ. ಆದ್ರೆ ಲಕ್ಷ್ಮಣ ರೇಖೆ ಅನ್ನೋ ಒಂದು ಉಲ್ಲೇಖ ಬಂತು, ರೈಟ್? ಇದು ಇಲ್ಲ ಅನ್ನೋದು ಆಕ್ಚುಲ್ ರಾಮಾಯಣದಲ್ಲಿ. ಈ ತರ ಸುಮಾರಿದೆ. there is a version of ದುರ್ಯೋಧನಾಸ್ ಮಹಾಭಾರತ. ಆಯ್ತಾ? ಆಮೇಲೆ ಶ್ರೀಲಂಕಾದ ರಾಮಾಯಣದ ಪ್ರಕಾರ ರಾವಣ ಇಸ್ ದ ಹೀರೋ. ಅಲ್ಲಿ ರಾವಣ ಇಸ್ ದ ಹೀರೋ, ಆಯ್ತಾ? ಸೊ ಈ ತರ ದೇರ್ ಆರ್ ಮೆನಿ ವರ್ಷನ್ಸ್. ಓ ಮೈ ಗಾಡ್, ದಟ್ ಇಸ್ ಸೋ ಕ್ರೇಜಿ, ಆಯ್ತಾ? ಸೊ ಶ್ರೀಲಂಕಾ ಅಲ್ಲಿ ಕೂಡ ರಾಮಾಯಣ ಬರ್ದಿದ್ದಾರೆ, ಬಟ್ ರಾವಣ ಇಸ್ ದ ಹೀರೋ. ಯಾ. ಅಂದ್ರೆ ವಾಟ್ ಇಸ್ ಇಟ್ ಕಾಲ್ಡ್? ಅದನ್ನು ರಾಮಾಯಣ ಅಂತಾನೆ? ಹೌದು.
ರಾಮಾಯಣ ಒಂದೇ ಆಯ್ತಾ, ನಾವಿಲ್ಲಿ ಹೇಗೆ ವಾಲ್ಮೀಕಿ ರಾಮಾಯಣ ಅಂತ ಕರಿತೀವಲ್ಲ ಆ ತರ ಬೇರೆ 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 ರಾಮಾಯಣ. ಬೇರೆ ಬೇರೆ ರಾಮಾಯಣದಲ್ಲಿ ಬೇರೆ ಬೇರೆ ಥರದ ಎಂಡಿಂಗ್ಸ್ ಗಳನ್ನ ನೋಡ್ಬೋದು ಅಥವಾ ಕಥೆಗಳನ್ನ ನೋಡ್ಬೋದು, ಅಡಿಷನ್ಸ್ ನೋಡ್ಬೋದು. ರೀಸೆಂಟ್ ಆಗಿ ರಾಮಾಯಣದಲ್ಲಿ ಬೇರೆ ಬೇರೆ ದೇಶಗಳು ಉಲ್ಲೇಖ ಅಂತ ನಾನೇನ್ ಮಾಡಿದೆ. ಸೊ ದಟ್ ಥ್ರೋಸ್ ಅ ಲೈಟ್ ಆನ್. ಅವಾಗ್ಲೇ ನಮಗ್ ಗೊತ್ತಿತ್ತು ಭಾರತ ಬಿಟ್ಟು ಹೊರಗೆ ಬೇರೆ ಏನೇನಿದೆ ಅಂತ. ಸೊ ಜಪಾನ್ ಅಲ್ಲಿ ಇರ್ಬೋದು, ಚೈನಾ, ಕಾಂಬೋಡಿಯಾ, ಥೈಲ್ಯಾಂಡ್, ಮಯನ್ಮಾರ್, ಸುಮಾರು ಕಡೆಗಳಲ್ಲಿ ಅಂದ್ರೆ ಪ್ರಪಂಚದ ಸುಮಾರು ಕಡೆಗಳಲ್ಲಿ ಸುಮಾರು ಅದರ ಉಲ್ಲೇಖಗಳನ್ನ ನೋಡ್ಬೋದು, ಬೇರೆ ಬೇರೆ ರೀತಿಯ ಕಥೆಗಳನ್ನ ನೋಡ್ಬೋದು. ಆಸ್ ಐ ಸೆಡ್, ದುರ್ಯೋಧನನ್ಗೆ ದೇವಸ್ಥಾನ ಇದೆ ನಮ್ಮ ಭಾರತದಲ್ಲಿ. ದುರ್ಯೋಧನನ ದೇವರು ಅಂತ ಪೂಜೆ ಮಾಡ್ತಾರೆ. ಹಾ, ಯಾಕಂದ್ರೆ ಅದ್ರ ಹಿಂದೆ ಅದನ್ನ ಹೇಳ್ತಾ ಹೋದ್ರೆ there are so many stories as to ಯಾಕೆ ದುರ್ಯೋಧನನ ಒಳ್ಳೆಯವನು ಅಂತ ಕನ್ಸಿಡರ್ ಮಾಡೋರು ಅಂತ. ಜೊತೆಗೆ ಕೃಷ್ಣನ ಕಥೆಗಳನ್ನ ಮಾತಾಡ್ತಾ ಕೂಡ ರೀಸೆಂಟ್ ಆಗಿ ಒಂದು ಪುಸ್ತಕ ಕೊಳಲೆ ಬಗ್ಗೆ, ಕೃಷ್ಣ ತನ್ನ ಕೊನೆ ಕ್ಷಣದಲ್ಲಿ ಅಮ್ಮ ಅಂತ ಒಂದ್ಸಲ ಕೂಗ್ತಾನೆ. ಅಮ್ಮ ಅಂತಂದಾಗ 3 ಜನ ತಾಯಂದ್ರು ಪ್ರತ್ಯಕ್ಷ ಆಗ್ತಾರೆ ಅಂತ. ಸೊ ಎಲ್ಲರಿಗೂ ಕೃಷ್ಣನನ್ನ ಹೆತ್ತ ತಾಯಿ ಗೊತ್ತು, ಕೃಷ್ಣನನ್ನ ಸಾಕಿದ ತಾಯಿ ಗೊತ್ತು, ಆದ್ರೆ 3ನೇ ತಾಯಿ ಯಾರು, ದಿಸ್ ವಿ ವಿಲ್ ನಾಟ್ ನೋ ಅಂಟಿಲ್ ಇವಾಗ ನಾನು ಬರೀ ಮಹಾಭಾರತ ಓದಿದ್ರೆ ಇದು ಗೊತ್ತಾಗದೆ ಇರಬಹುದು, ಬರೀ ಭಾಗವತ ಓದಿದ್ರೆ ಗೊತ್ತಾಗದೆ ಇರಬಹುದು, ಬರೀ ಭಗವದ್ಗೀತೆ ಓದಿದ್ರೆ ಗೊತ್ತಾಗದೆ ಹೋಗಬಹುದು. ಈ ತರ ನಾ ಹೇಳದ್. ಫಾರ್ ಎಕ್ಸಾಂಪಲ್, 3ನೇ ತಾಯಿ, ಕೃಷ್ಣನ 3ನೇ ತಾಯಿ ಯಾರು ಅಂತಂದ್ರೆ ಪೂತನಿ. ಅಮ್ಮ ಅಂತ ಯಾಕೆ ಕರೆದಾಗ ಆಕೆ ಬಂದ್ಲು ಅಂದ್ರೆ ಪೂತನಿ ಕೃಷ್ಣನಿಗೆ ಹಾಲು ಉಣಿಸೋದಕ್ಕೆ ಬಂದಿರ್ತಾಳೆ. ಹೌದು, ವಿಷ ಉಣಿಸೋದಕ್ಕೆ ತಾಯಿಯಾಗಿ ಬಂದು ಆ ಮಗುವನ್ನ. ಯಾಕಂದ್ರೆ ಅದ್ರ ಹಿಂದೆ ಮತ್ತೊಂದು ಕತೆ ಏನಂದ್ರೆ, ಪೂತನಿಯ ಆ ತಾಯಿ ಮನಸ್ಸು ಜಾಗೃತವಾಗುತ್ತೆ, ಆಕೆಯ ಮಗು ಸತ್ತು ಹೋಗಿರತ್ತೆ. ಕೃಷ್ಣನ ನೋಡ್ತಿದ್ದ ಹಾಗೆ ಇದು ನಿಮಗ್ ಗೊತ್ತಿರತ್ತೆ, ಒಂದು ತಾಯಿಗೆ ಮಗುವನ್ನ ನೋಡ್ತಿದ್ದ ಹಾಗೆ ಹಾಲು ಉತ್ಪತ್ತಿ ಆಗತ್ತೆ. ಅದು ಬೇಕೋ ಬೇಡವೋ ಹಾಲು ಉತ್ಪತ್ತಿ ಆಗುತ್ತೆ. ಅಂದ್ರೆ ಕುಡಿಸ್ಬೇಕು ಅಂತ ಹಾಲು ಉತ್ಪತ್ತಿ ಆಗುತ್ತೆ. ಅತ್ತಾಗ ವಿಶೇಷವಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಕೃಷ್ಣನ ನೋಡಿದಾಗ ಪೂತನಿಗೆ ಆ ತಾಯಿ ಮನಸ್ಸು ಜಾಗೃತವಾಗಿ ಕೃಷ್ಣನಿಗೆ ಹಾಲು ಉಣಿಸ್ಬೇಕು ಅಂತ ಅನ್ಸಿ ಅವಳು ಹಾಲು ಉಣಿಸೋದಕ್ಕಂತ ತಗೊಂಡು ಹಾಲು ಉಣಿಸ್ತಾಳೆ. ದಟ್ ಇಸ್ ವೆನ್ ಅಲ್ವಾ ಕೃಷ್ಣ ಆ ಮಗು ರೂಪದಿಂದ ಬದಲಾಗ್ತಾನೆ. ಅದೆಲ್ಲ ನಾವ್ ಕೇಳಿದೀವಿ, ನೋಡಿದೀವಿ. ಆದ್ರೆ ಹಾಲು ಉಣಿಸಿದ್ಮೇಲೆ ಆಕೆ ತಾಯಿನೇ ಅಂತ ಪೂತನಿನೂ ಪ್ರತ್ಯಕ್ಷ ಆಗ್ತಾಳೆ. ಇದೆಲ್ಲ ನಮ್ಗೆ ಇನ್ ಡೆಪ್ತ್ ಓದ್ತಾ ಹೋದಾಗ ಗೊತ್ತಾಗುತ್ತೆ. ಸೋ ಮಚ್ ಆಫ್ ನಾಲೆಜ್, ಸೋ ರಿಚ್ ಇನ್ ನಾಲೆಜ್ ಅಲ್ವಾ, ಆಲ್ ಆಫ್ ದೀಸ್ ಥಿಂಗ್ಸ್. ನಾನು ಒಂದು ನೋಡಿದ್ದೆ, ಐ ಡೋಂಟ್ ನೋ ಇಫ್ ಇಟ್ ಇಸ್ ಟ್ರೂ ಆರ್ ನಾಟ್, ನೀವು ಮಲ್ಟಿವರ್ಸ್ ಅಂತ ಹೇಳಿದ್ರಲ್ಲ, ಸೊ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡಿದ್ ನಾನು ಆಕ್ಚುಲಿ. ಅದರ ಪ್ರಕಾರ ದೇರ್ ಆರ್ 21 ಡಿಫ್ರೆಂಟ್ ವರ್ಷನ್ಸ್ ಆಫ್ ರಾಮಾಯಣ. ಎವ್ರಿ ವರ್ಷನ್ ಅಲ್ಲಿ ಎಂಡಿಂಗ್ ಡಿಫ್ರೆಂಟ್ ಇದೆ. ಒಂದೊಂದರಲ್ಲಿ ರಾವಣ ಇಸ್ ಆಲ್ಸೋ ಒನ್ ಅಂತ ಇದೆ. ಅಂಡ್ ಇನ್ನೊಂದು ನಾನು ಒಂದು ಬಿಯರ್ ಬೈಸೆಪ್ಸ್ ಪಾಡ್ಕಾಸ್ಟ್ ಅಲ್ಲಿ ನೋಡಿದೆ ರಾಮಾಯಣದು, ಐ ಫರ್ಗಾಟ್ ಹಿಸ್ ನೇಮ್ ಅಂತ. ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ದಟ್ ದೇರ್ ಇಸ್ ಒನ್ ವರ್ಷನ್ ಆಫ್ ರಾಮಾಯಣ where Rama is Muslim. And I was like, wow, that is so cool. Japanese also ನೀವು ಕವರ್ ಮಾಡಿದ್ರಲ್ಲ, that our version of ರಾಮಾಯಣ ಅಂತ ಇದೆ. ಇನ್ನೊಂದು ಏನ್ ಅನ್ಸುತ್ತೆ ಗೊತ್ತಾ, ಅದ್ ಅವ್ರದೇ ಸ್ಟೋರಿ ಆಗಿರ್ಬೋದು, ನಾವು ರಾಮಾಯಣ ಅಂತ ಕ್ಲೇಮ್ ಮಾಡ್ತಾ ಇದೀವ. ಇಸ್ ಇಟ್ ಲೈಕ್ ದಟ್? ಡು ಯು ಥಿಂಕ್ ಇಟ್ಸ್ ಅ ಪಾಸಿಬಿಲಿಟಿ? ಸಿ, ಈ ಪ್ರಾಬ್ಲಮ್ ಏನಂದ್ರೆ ಇದಾಗಿ ಒಂದಷ್ಟು ಶತಮಾನಗಳೇ ಆಗೋಗಿದೆ. ವಿ ನೆವರ್ ನೋ ಅಂಡ್ ವಿ ವಿಲ್ ನೆವರ್ ನೋ. ವಿ ವಿಲ್ ನೆವರ್ ಎವರ್ ನೋ. ಯಾಕಂದ್ರೆ ನೀವ್ ಕೇಳಿದ್ರಲ್ಲ ಬೇರೆ ಬೇರೆ ತರದ ರಾಮಾಯಣ ಅಂತ. ಹನುಮದ್ ರಾಮಾಯಣ ಇಸ್ ಒನ್ ಸಚ್ ರಾಮಾಯಣ. ಹನುಮದ್ ರಾಮಾಯಣ ನಮಗ್ ಬೇಕು ಅಂದ್ರೂ ಸಿಗಲ್ಲ, ಓದಕ್ಕಾಗಲ್ಲ. ಹನುಮದ್ ರಾಮಾಯಣ, ಇಲ್ಲಿ ರಾಮ ರಾವಣನ ಯುದ್ಧ ಆದ್ಮೇಲೆ ಹನುಮಂತ ಹಿಮಾಲಯಕ್ಕೆ ಹೋಗ್ತಾನೆ. ಅಲ್ಲಿ ರಾಮನನ್ನ ಕುರಿತು ತಪಸ್ ಮಾಡ್ತಾ ಏನ್ ಮಾಡ್ತಾನೆ, ಅಲ್ಲಿ ಒಂದು ಬಂಡೆ ಕಲ್ಲಿನ ಮೇಲೆ ಅವನು ರಾಮಾಯಣ ಬರೀತಾನೆ. ರಾಮಾಯಣ ಅಂದ್ರೆ ರಾಮನ್ ಕಥೆನ ಅವನು ಬರೀತಾನೆ. ವಾಲ್ಮೀಕಿ ಮಹರ್ಷಿಗಳಿಗೆ ಅದನ್ನ ತೋರಿಸ್ತಾನೆ. ತೋರಿಸಿದಾಗ ಅವ್ರಿಗೆ ತುಂಬಾ ಬೇಜಾರಾಗಿ ಹೋಗುತ್ತೆ. ನನ್ನ ರಾಮಾಯಣ ಇಷ್ಟು ಚೆನ್ನಾಗಿಲ್ವಲ್ಲ, ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಹನುಮಂತ. ಯಾಕಂದ್ರೆ ಹನುಮಂತ ರಾಮನ್ ಜೊತೆಗೆ ಇದ್ದಿದ್ದು. ಸೊ ಅವನಿಗಿಂತ ಚೆನ್ನಾಗಿ ಇನ್ನೊಬ್ಬ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದನ್ನ ನೋಡ್ತಿದ್ದ ಹಾಗೆ ಇವ್ರಿಗೆ ಬೇಜಾರಾಗತ್ತೆ. ಹನುಮಂತ ಏನ್ ಮಾಡ್ತಾನೆ, ಇವ್ರಿಗೆ ಬೇಜಾರಾಯ್ತಲ್ಲ ಅಂತ ಆ ಬಂಡೆನ ಪುಡಿ ಮಾಡಿ ಅಲ್ಲಿ ನೀರಲ್ಲಿ ಹಾಕ್ಬಿಡ್ತಾನೆ. ಅದರ ಒಂದು ಭಾಗ ಕಾಳಿದಾಸರಿಗೆ ಸಿಕ್ತು ಅಂತ ಹೇಳ್ತಾರೆ. ಅವನು ಉಗ್ರಲ್ ಬರ್ದಿದ್ದ ರಾಮಾಯಣ ಹನುಮಂತ. ಒಂದ್ ಅಕ್ಷರ ಏನೋ ಸಿಗತ್ತೆ ಕಾಳಿದಾಸರಿಗೆ. ಅವ್ರು ಅದನ್ನ ತಗೊಂಬಂದು ಹೀಗೆ ಆ ಕಾಲದ ಎಕ್ಸ್ಪರ್ಟ್ಸ್ ಅವ್ರ ಹತ್ರ ಕೊಟ್ಟಾಗ ಇದು ಉಗ್ರಲ್ಲಿ ಬರ್ದಿರೋದು, ಮತ್ತೆ ಒಂದಷ್ಟು ವರ್ಷಗಳ ಮುಂಚಿನದ್ದು ಅನ್ನೋದನ್ನ ಡಿಕೋಡ್ ಮಾಡ್ತಾರೆ, ಎಷ್ಟು ವರ್ಷ ಮುಂಚಿನದ್ದು ಅಂತ. ಅದ್ರ ಮೂಲಕ ಗೊತ್ತಾಗುತ್ತೆ ಅದು ಹನುಮದ್ ರಾಮಾಯಣದ ಯಾವುದೋ ಒಂದು ಅಕ್ಷರ ಅಂತ. ಮತ್ತೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ನೀನು ನನಗೋಸ್ಕರ ಇಂಥ ದೊಡ್ಡ ತ್ಯಾಗ ಮಾಡಿದ್ದಕ್ಕೆ ನಾನು ಮತ್ತೊಂದು ಜನ್ಮ ಎತ್ತು ಬಂದು ನಿನಗೋಸ್ಕರ ಏನನ್ನಾದ್ರೂ ಬರಿತೀನಿ ಅಂತ. ತುಳಸಿದಾಸರಾಗಿ ಬಂದು ಜನ್ಮ ಎತ್ತು ಬಂದು
ಹನುಮಾನ್ ಚಾಲೀಸ ಬರೀತಾರೆ. ಅಂದ್ರೆ ಇದೆಲ್ಲ ನೀವು ಮೈಥಾಲಜಿ ಅಂತ ಹೇಳಕ್ ಆಗದೇ ಇಲ್ಲ, ಇಟ್ ಈಸ್ ಹಿಸ್ಟ್ರಿ ಅಂತಾನೆ ಹೇಳ್ಬೇಕು, ರೈಟ್? ಇಟ್ ಇಸ್ ನೋ ಮಿತ್ ಆಕ್ಚುಲಿ ವೆನ್ ಯು ಕನೆಕ್ಟ್ ದ ಡಾಟ್ಸ್. ಆಮೇಲೆ ಹನುಮಂತಾನೆ ತಗೊಂಡ್ರು, ಆತ ಚಿರಂಜೀವಿ ಅನ್ನೋದಕ್ಕೆ ಸಾಕ್ಷಿ ಆತ ಮಹಾಭಾರತದಲ್ಲೂ ಕಾಣಿಸ್ಕೊಳ್ತಾನೆ, ಅರ್ಜುನನ ಕಾಣಿಸ್ಕೊಳ್ತಾನೆ, ಆಮೇಲೆ ಅರ್ಜುನನ ರಥದ ಸಾರಥಿಯಾಗಿ ಬಂದಿರ್ತಾನೆ. ಇಷ್ಟೊಂದು ಇಮ್ಯಾಜಿನ್ ಯಾರು ಮಾಡ್ಕೊಳ್ಳೋದಕ್ಕಾಗತ್ತೆ? ಯು ಕೆನಾಟ್ ಇಮ್ಯಾಜಿನ್ ಲೈಕ್ ಸೋ ಮೆನಿ ಥಿಂಗ್ಸ್, ಸೋ ವೈಲ್ಡ್. ಅಂಡ್ ಇನ್ನೊಂದು ಏನಂದ್ರೆ ನಾವು ಇವಾಗ ಸೋ ಮೆನಿ ಎಷ್ಟೊಂದು ಜನ ಪ್ರೂಫ್ ಕೂಡ ಕೊಡಕ್ ಟ್ರೈ ಮಾಡ್ತಾ ಇದಾರೆ, ಲೈಕ್ ರಾಮ ಸೇತು ಕನೆಕ್ಟಿಂಗ್ ಟು ಶ್ರೀಲಂಕಾ ಫ್ರಮ್ ಸೇಲಂ ಅಲ್ಲ, ನಾಟ್ ಸೇಲಂ, ರಾಮೇಶ್ವರಂ. ನೋ ವಾಟ್ ಇಸ್ ದ ಟಿಪ್ ಆಫ್ ಇಂಡಿಯಾ ಕಾಲ್ಡ್? ಕನ್ಯಾಕುಮಾರಿ. ಕನ್ಯಾಕುಮಾರಿ ಅಲ್ವಾ? ಫ್ರಮ್ ದೇರ್ ಯು ಕ್ಯಾನ್, ಐ ಥಿಂಕ್ ಫ್ರಮ್ ರಾಮೇಶ್ವರಂ. ಓಕೆ, ಅಲ್ಲಿಂದ ಸೊ ದೇರ್ ಲೈಕ್ ಯು ಕ್ಯಾನ್ ಸಿ ರಾಮ ಸೇತು ಆಕ್ಚುಲಿ ಕಾಣುತ್ತೆ. ಅಂಡ್ ಇದು ಫುಲ್ ಡ್ರೋನ್ ಶಾಟ್ಸ್ ಅಲ್ಲಿ ಯು ಕ್ಯಾನ್ ಆಕ್ಚುಲಿ ಸಿ ಒಂದ್ ಬ್ರಿಡ್ಜ್ ತರ ಕಾಣುತ್ತೆ. ಮತ್ತೆ ಇನ್ನೊಂದು ಯಾವ್ದೋ ಕೇವ್ ಅಲ್ಲಿ ದೇ ಫೌಂಡ್ ಲೈಕ್ ತುಂಬಾ ಹ್ಯೂಜ್ ಬೋನ್ಸ್ ಅಂಡ್ ದೇ ವರ್ ಲೈಕ್ ಕುಂಭಕರ್ಣದು ಬೋನ್ಸ್ ಇರ್ಬೋದು, ಆ ತರ. ಸೊ ದೇರ್ ಆರ್ ಬಿಟ್ಸ್ ಅಂಡ್ ಪೀಸಸ್ ಆಫ್ ಪ್ರೂಫ್ ಜನ ಗ್ಯಾದರ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಹೌದು, ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಲಾಸ್ಟ್ ಅ ಲಾಟ್ ಆಫ್ ಪ್ರೂಫ್ ಆಕ್ಚುಲಿ. ಸೊ ನಾನು ಹೇಳ್ದಾಗೆ ವಿ ಕ್ಯಾನ್ ನೆವರ್ ಬಿ ವೆರಿ ವೆರಿ ಶ್ಯೂರ್. ಇವಾಗ ನಮಗೇನು ಇಟ್ಸ್ ಲೈಕ್ ಚೈನೀಸ್ ವಿಸ್ಪರ್, ಎಷ್ಟೊಂದು ಬದಲಾಗಿ ಹೋಗುತ್ತೆ, ಕೊನೆ ವ್ಯಕ್ತಿನ ರೀಚ್ ಅಲ್ಲಿಂದ ಇಲ್ಲಿಗೆ ಬರ್ತಾ ಎಷ್ಟು ಚೇಂಜ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ತಕ್ಷಶಿಲಾ, ನಳಂದ, ಈ ಎಲ್ಲ ಯೂನಿವರ್ಸಿಟೀಸ್ ಸುಟ್ಟು ಉರ್ದು ಹೋಗ್ಬಿಟ್ಮೇಲೆ ನಮಗ್ ವಿ ಲಾಸ್ಟ್ ಸೋ ಮೆನಿ ಆಕ್ಚುಯಲ್ ಫ್ಯಾಕ್ಟ್ಸ್ ಇರಬಹುದು, ಒರಿಜಿನಲ್ ಮ್ಯಾನ್ಯೂಸ್ಕ್ರಿಪ್ಟ್ಸ್ ಎಲ್ಲ ಕಳೆದು ಹೋಗಿದೆ. ಅಂಡ್ ನಮಗೆ ಇವಾಗಿನವರೆಗೂ ಏನ್ ರೀಚ್ ಆಗಿದೆಯೋ ಅದು ಒಬ್ಬರಿಂದ ಒಬ್ಬರಿಗೇನೆ ಪಾಸ್ ಆಗಿ ಬಂದಿರೋದು. ಅದ್ರಲ್ಲಿ ಎಷ್ಟು ಕಳೆದು ಹೋಗಿದೆ, ಎಷ್ಟಿದೆ ನಮಗ್ ಗೊತ್ತಿಲ್ಲ, ಬಿಕಾಸ್ ಇವತ್ತಿಗೆ ನಮ್ಮ ಹತ್ರ ಒರಿಜಿನಲ್ ಮ್ಯಾನ್ಯೂಸ್ಕ್ರಿಪ್ಟ್ಸ್ ಇಲ್ಲ, ರೈಟ್? ಇದ್ದಿದ್ರೆ ಬಹುಶಃ ಅದನ್ನ ಡಿಕೋಡ್ ಮಾಡಿ ಇದೆ ಅಂತ ಹೇಳಬಹುದಿತ್ತು. ಸೊ ಒರಿಜಿನಲ್ ಮ್ಯಾನ್ಯೂಸ್ಕ್ರಿಪ್ಟ್ಸ್ ಇಲ್ಲದೆ ಇರೋದ್ರಿಂದ ಏನ್ ಬಂದಿದೆ ಅದನ್ನ ನಾವು ನಂಬಬಹುದು ಒಬ್ರಿಂದ ಒಬ್ರಿಗೆ. ಇವಾಗ ಮಹಾಭಾರತ ಅದನ್ನ ಬರ್ದಿರೋಂತಹ ಕೇವ್ ಕೂಡ, ಅಂದ್ರೆ ಯಾವ ಗುಹೆಯಲ್ಲಿ ಮಹರ್ಷಿಗಳು ಅದನ್ನ ಕೂತು ಬರೆದ್ರೋ ಅದನ್ನ ಇವತ್ತಿಗೂ ನಾವು ನೋಡಬಹುದು. ಹೌದು, ಮನ ಅಂತ ಒಂದು ಹಳ್ಳಿನಲ್ಲಿ ಅದಿದೆ. ಅಲ್ಲೇ ಪಕ್ಕದಲ್ಲೇ ಗಣೇಶನ ಗುಹೆ ಅಂತ ಕೂಡ ಇದೆ. ಗಣೇಶ ಕೂತು ಅದನ್ನ ಬರ್ದಿದ್ದು, ವ್ಯಾಸರು ಈ ಗುಹೆಯಲ್ಲಿ ಕೂತು ಹೇಳಿದ್ದು. ಆಮೇಲೆ ಆ ಗುಹೆ ನೋಡೋದಕ್ಕೆ ಪುಸ್ತಕದ ರೂಪದಲ್ಲೇ ಇದೆ, ಪೇಜಸ್. ಸೊ ಇದನ್ನೆಲ್ಲ ನೋಡಿದಾಗ ಇರಬಹುದಾ, ನಡೆದಿರಬಹುದಾ ರಾಮಾಯಣ ಮಹಾಭಾರತ ಅನ್ನೋ ಡೌಟೇ ಬರಲ್ಲ ಆಕ್ಚುಲಿ. ಆ ಕ್ವಶನ್ ಆಕ್ಚುಲಿ ಬರಬಾರ್ದು. ಅಂಡ್ ಮಹಾಭಾರತಕ್ಕಿಂತ ಇನ್ಸ್ಪಿರೇಷನ್ ಒಬ್ಬ ವ್ಯಕ್ತಿಗೆ ಪ್ರಪಂಚದಲ್ಲಿ ಇನ್ನೇನೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪಾಲಿಟಿಕ್ಸ್ ಇದೆ, ದೇರ್ ಇಸ್ ಎವ್ರಿಥಿಂಗ್ ಅಬೌಟ್ ಲೈಫ್. ಎಕ್ಸಾಕ್ಟ್ಲಿ. ಸೊ ದಟ್ಸ್ ವೈ ಐ ಲವ್, ಮೈ ಫೇವರೇಟ್ ಸಬ್ಜೆಕ್ಟ್ ಇಸ್ ಮಹಾಭಾರತ. ಹೌದಾ? ಐ ಮೀನ್ ಆಸ್ ಅ ಕಿಡ್ ನನ್ಗೆ ಏನಂದ್ರೆ, ಐ ಮೀನ್ ಅಮ್ಮ ತುಂಬಾನೇ ರಿಲಿಜಿಯಸ್ ಆಯ್ತು. ಡೈಲಿ ಇವಾಗ್ಲೂ ಕೂಡ ಡೈಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ತಿಂಗಳಿಗೆ 2 ಸತಿ ಮಮ್ಮಿ ತಿರುಪತಿಗೆ ಹೋಗೋದಾಯ್ತಾ. ಫಸ್ಟ್ 15 days ನನಗ್ ಕರ್ಕೊಂಡ್ ಹೋಗೋರು, ಅಂದ್ರೆ ಫಸ್ಟ್ ಹಾಫ್ ಒಂದಿನ ನನ್ ಕರ್ಕೊಂಡ್ ಹೋಗೋರು, ಸೆಕೆಂಡ್ ಹಾಫ್ ಆಫ್ ದ ಮಂತ್ ನನ್ ತಂಗಿ ಕರ್ಕೊಂಡ್ ಹೋಗೋರು. ಈ ತರ ಆಲ್ಮೋಸ್ಟ್ 2 years ಐ ಥಿಂಕ್ ಎವ್ರಿ ಮಂತ್ ಶಿ ಈಸ್ ಟೇಕನ್ ಮಿ ಟು ತಿರುಪತಿ, ಆ ತರ ಎಲ್ಲ ಮಾಡೋರು ಆಯ್ತಾ. ಸೊ ಒನ್ ಥಿಂಗ್ ದಟ್ ಶಿ ಯೂಸ್ ಟು, ನಂಗೆ ಅವಾಗ ತುಂಬಾ ಹಠ ಮಾಡ್ತದೆ. ಐ ಆಮ್ ಲೈಕ್, ಡೋಂಟ್ ಫೋರ್ಸ್ ಮೀ, ನಿಮಗೆ ಇಷ್ಟ ಇದ್ರೆ ನೀವು ಮಾಡಿ, ವೈ ಆರ್ ಯು ಟೆಲಿಂಗ್ ಮಿ, ವೈ ಆರ್ ಯು ಫೋರ್ಸಿಂಗ್ ಮೀ ಟು ಡೂ ಹಂಗೆ ಹಿಂಗೆ ಏನೋ. ನಮ್ ಸ್ಕೂಲಲ್ಲಿ ಇದ್ದಾಗಲೇ ನಮ್ಗೆ ಇಶ್ಯೂಸ್ ಪ್ರಾಬ್ಲಮ್ಸ್ ಇರೋದು, ಅದೇ ದೊಡ್ಡ ಪ್ರಾಬ್ಲಮ್ ಇರೋದು. ಆಗ ಒಂದ್ಸತಿ ಅಮ್ಮ ನನ್ಗೆ ಹೇಳಿದ್ರು, ಓಕೆ ನಿನ್ಗೆ ಏನೇ ಇಶ್ಯೂ ಆಗಿದ್ರೆ, ಆಕ್ಚುಲಿ ಅವಾಗ ಇಸ್ಕಾನ್ ಅಲ್ಲಿ ದೇರ್ ವಾಸ್ ಸಮ್ ಫೆಸ್ಟ್ ಕಾಂಪಿಟೇಷನ್, ಇಸ್ಕಾನ್ ಕಾಂಪಿಟೇಷನ್ಸ್ ಹೋಗೋದಲ್ಲ, ಸೊ ಎಲ್ಲ ಸ್ಕೂಲ್ ಪಾರ್ಟಿಸಿಪೇಟ್ ಮಾಡೋದು. ಸೊ ನಮ್ ಸ್ಕೂಲಿಂದಾನು ನಾವು ಹೋಗಿದ್ವಿ. ಅಂಡ್ ದೆನ್ ಒಂದ್ ಭಗವದ್ ಗೀತಾ ಗಿಫ್ಟ್ ಮಾಡಿದ್ರು ಅವರು ಆಸ್ ಅ ಕಾನ್ಸಲೇಷನ್ ಪ್ರೈಸ್ ಆಯ್ತಾ. ಸೊ ಅದ್ ನನ್ ತಂದಿದ್ದೆ, ಅಮ್ಮ ಪೂಜಾ ರೂಮ್ ಅಲ್ಲೆಲ್ಲ ಇಟ್ರು. ಅಂಡ್ ದೆನ್ ಶಿ ಟೋಲ್ಡ್ ಮಿ, ನಿನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಏನಾದ್ರು ಡೌಟ್ ಇದ್ರೆ, ಯು ಕ್ಲೋಸ್ ಯುವರ್ ಐಸ್, ಪ್ರೇ ಟು ಗಾಡ್ ಅಂಡ್ ಓಪನ್ ಒನ್ ಪೇಜ್. ಆ ಪೇಜ್ ಅಲ್ಲಿ ಏನ್ ಬರ್ದಿರತ್ತೆ, ದಟ್ ಇಸ್ ಯುವರ್ ಆನ್ಸರ್ ಟು ದ ಸೊಲ್ಯೂಷನ್ ಅಂತ. ಅಂಡ್ ದೆನ್ ಐ ಗೆಟಿಂಗ್ ಗೂಸ್ ಬಂಪ್ಸ್ ಥಿಂಕಿಂಗ್ ಅಬೌಟ್ ಇಟ್. ಸೊ ಒಂದ್ಸತಿ ಟ್ರೈ ಮಾಡಿದೆ. ಅದೇನಂದ್ರೆ ಐ ಡೋಂಟ್ ನೋ, ಆಸ್ ನಮ್ದು ಇಂಟರ್ಪ್ರಿಟೇಷನ್ ಇರುತ್ತೆ ಕೂಡ. ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್ ಅಂಡ್ ಐ ಸ್ಟಾರ್ಟೆಡ್ ಫೀಲಿಂಗ್ ಸೋ ಮಚ್ ಬೆಟರ್. ಇವಾಗ ಆಸ್ ಅನ್ ಅಡಲ್ಟ್ ನಾನು ನೋಡ್ಕೊಂಡ್ ಬಂದ್ರೆ ಜನ ಅದೇ ಹೇಳ್ತಾ ಇರೋದು, ದಟ್ ಎವ್ರಿ ಸಿಂಗಲ್ ಥಿಂಗ್ ದಟ್ ಕೃಷ್ಣ ಇಸ್ ನರೇಟಿಂಗ್ ಇಸ್ ಅ ಲೈಫ್ ಲೆಸನ್ ಫಾರ್ ಯು, ಏನಾದ್ರೂ ಒಂದು ಕಲಿಯಕ್ ಸಿಗುತ್ತೆ ಅಂತ. ನಂಗೆ ಈ ತರ ಎಲ್ಲ ಯೋಚನೆ ಮಾಡಿದಾಗ ಲೈಕ್ so blessed to be an Indian, so blessed to be in such a culturally rich country ಅಂತ ಅನ್ಸುತ್ತೆ. ಅಂಡ್ ಬೇರೆ ದೇಶದವರು ಫಾಲೋ ಮಾಡ್ತಾ ಇದ್ದಾರೆ. ಸುಮಾರು ಸೆಲೆಬ್ರಿಟೀಸ್ ಮಾಡಿದಾಗ ನಮ್ ಗಮನಕ್ಕೆ ಬರುತ್ತೆ ಅನ್ನೋದಕ್ಕೆ, ಸುಮಾರು ಅಬ್ರಾಡ್ ಅಲ್ಲಿನ ಸೆಲೆಬ್ರಿಟೀಸ್ ಭಗವದ್ಗೀತೆ ಇಟ್ಕೊಂಡಿರೋದನ್ನ ನೋಡಿದೀವಿ. ಕೃಷ್ಣನ ಫೋಟೋ, ಕೃಷ್ಣ ಅರ್ಜುನನ್ಗೆ ಉಪದೇಶ ಮಾಡ್ತಿರೋ ಆ ಫೋಟೋ ಇಟ್ಕೊಂಡಿರೋದನ್ನ ನೋಡಿದೀವಿ. ನಾವ್ ಬೇರೆಯವ್ರು ಅದನ್ನ ಮಾಡೋದನ್ನ ನೋಡಿದಾಗ ಓ ಮೈ ಗಾಡ್ ಅಂತ ಫುಲ್ ನಮಗೆ ಫುಲ್ ಪ್ರೌಡ್ ಫೀಲಿಂಗ್ ಬರುತ್ತೆ. ಬಟ್ ನಮಗದು ತಾನಾಗಿ ಬರ್ಬೇಕು. ಅಂಡ್ ನಾವೆಲ್ಲರೂ ಅದ್ರ ಬಗ್ಗೆ ತಿಳ್ಕೋಬೇಕು, ಮಕ್ಳಿಗೆ ಸ್ಕೂಲಲ್ಲಿ ತಿಳಿಸ್ಕೊಡ್ಬೇಕು, ಎಸ್ಪೆಷಲಿ ಭಗವದ್ಗೀತೆ. ಯಾಕಂದ್ರೆ ಹೇಗೆ ಗೆಲ್ಲೋದು ಅನ್ನೋದನ್ನ ಹೇಳ್ಕೊಡೋದಷ್ಟೇ ಅಲ್ಲ ಒಂದು ಶಾಲೆಯ ಕೆಲಸ, ಒಬ್ಬ
ಟೀಚರ್ನ ಕೆಲಸ ಇರ್ಬೋದು, ಮನೇಲಿ ಇರೋರ ಕೆಲಸ ಇರಬಹುದು, ಸೋತಾಗ ಹೇಗೆ ಜೀವನನ ಫೇಸ್ ಮಾಡಬೇಕು, ಇಟ್ಸ್ ಓಕೆ ಟು ಲೂಸ್ ಅನ್ನೋದನ್ನ ಕೂಡ ಕಲಿಸ್ಕೊಡ್ಬೇಕು. ಯಾಕಂದ್ರೆ ಇವತ್ತಿನ ದಿನ ಮೆಂಟಲಿ ಮೋಸ್ಟ್ ಆಫ್ ದೆಮ್ ಆರ್ ವೆರಿ ವೆರಿ ವೀಕ್. ಹೌದು, ದೇ ಕೆ ನಾಟ್ ಟೇಕ್ ಫೇಲ್ಯೂರ್ಸ್. ಸಕ್ಸಸ್ಸೇ ಬೇಕು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಸಕ್ಸಸ್ ಬಂದು ಒಂದು ಫೇಲ್ಯೂರ್ ಬಂದರೆ ದೇ ಜಸ್ಟ್ ಕ್ಯಾನ್ ನಾಟ್ ಟೇಕ್ ಇಟ್. ಸುಯಿಸೈಡಲ್ ಟೆಂಡೆನ್ಸೀಸ್ ಜಾಸ್ತಿ ಆಗ್ತಿರೋದು ನೋಡ್ತಿದ್ದೀವಿ. ಮೆಂಟಲ್ ಹೆಲ್ತಿಂದ ಜನ ಒದ್ದಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಡಿಪ್ರೆಷನ್ ಅನ್ನೋ ಪದನ ಹೆಚ್ಚು ಕೇಳ್ತಾ ಇದ್ದೀವಿ. ದಟ್ ಇಸ್ ಬಿಕಾಸ್ ಬರೀ ಗೆಲ್ಲೋ ಕುದುರೆ ಆಗಿ ನಾವು ಮಕ್ಕಳನ್ನ ಬೆಳೆಸಬಾರ್ದು. ನೀನ್ ಇಷ್ಟು ಮಾರ್ಕ್ಸ್ ತಗೋಬೇಕು, ನೀನ್ ಫಸ್ಟ್ ಬರಬೇಕು, ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಎಕ್ಸಾಕ್ಟ್ಲಿ. ಅಂಡ್ ಆನೆಸ್ಟ್ಲಿ ದಿಶಾ, ನನಗೆ ನನ್ನ ಮಗಳು ಆನ್ ಡೇಸ್ ವೇರ್ ಶಿ ಡಸಂಟ್ ಪರ್ಫಾರ್ಮ್, ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ದಟ್ ಈಸ್ ನಾರ್ಮಲ್. ಒಂದೊಂದ್ಸಲ ಸ್ಕೂಲಲ್ಲಿ ಅವಳು ಸ್ಪೀಚ್ ಇರುತ್ತೆ, ಹೇಳ್ಕೊಟ್ಟಿದ್ರು ಶೀಲ್ ಬಿ ದ ಓನ್ಲಿ ಒನ್ ಟು ನಾಟ್ ಸೇ. ಅಂಡ್ ಮ್ಯಾಮ್ ಅನ್ಕೊಂಡಿರ್ತಾರೆ ನಾವ್ ಹೇಳ್ಕೊಟ್ಟಿಲ್ಲ ಅಂತ. ಹೇಳ್ಕೊಟ್ಟಿಲ್ವಾ, ಅವಳು ಹೇಳಿಲ್ಲ ಅಂತ, ಮ್ಯಾಮ್ ಹೇಳ್ಕೊಟ್ಟಿದೀವಿ ಆದ್ರೂ ಅವಳು ಹೇಳಿಲ್ಲ. ಬಟ್ ಐ ಫೀಲ್ ವೆರಿ ಹ್ಯಾಪಿ ದಟ್ ಓಕೆ ಶಿ ಇಸ್ ನಾರ್ಮಲ್. ಅಟ್ ಲೀಸ್ಟ್ ಶಿ ಇಸ್ ನಾಟ್ ಬೀಯಿಂಗ್ ಪ್ರೆಷರೈಸ್ಡ್ ಇಂಟು ಡೂಯಿಂಗ್ ಥಿಂಗ್ಸ್. ಅಂಡ್ ನಾವ್ ಅದಕ್ಕೆ ಬೈಯಕ್ ಹೋಗಲ್ಲ. ವಾಟ್ ಐ ಡೂ ಇಸ್ ನೆಕ್ಸ್ಟ್ ವೀಕ್ ಹೇಳ್ತೀಯಾ, ಹಾ ಓಕೆ ಓಕೆ ಆಯ್ತು. ದೇ ಶುಡ್ ನೋ, ಮಕ್ಕಳು ಗೊತ್ತಿರಬೇಕು ದಟ್ ಇಟ್ಸ್ ಓಕೆ ಟು ಫೇಲ್, ಇಟ್ಸ್ ಓಕೆ ಟು ನಾಟ್ ಪರ್ಫಾರ್ಮ್ ಆಲ್ಸೋ, ಇಟ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಅನ್ನೋದನ್ನ ನಾವು ಮಕ್ಕಳಿಗೆ ನಾರ್ಮಲೈಸ್ ಮಾಡಿಸ್ಬೇಕು. ಭಗವದ್ಗೀತೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಮ್ಯಾಂಡೇಟ್ ಆಗಿ ಹೇಳ್ಕೊಡ್ಬೇಕು. ಅಂಡ್ ಸಿನ್ಸ್ ಯು ಆರ್ ಅ ಡಾಕ್ಟರ್ ಅಲ್ವಾ, ಐ ಥಿಂಕ್ ವಿ ಶುಡ್ ಹೈಲೈಟ್ ದಿಸ್ ಪಾಯಿಂಟ್ ಆಲ್ಸೋ. ಸಿ ಪಿ ಆರ್ ಮಾಡೋದನ್ನ ಹೇಗೆ ನಾವು ಅದನ್ನ ಪರ್ಫಾರ್ಮ್ ಮಾಡೋದು, ಅದಕ್ಕೇನ್ MBBS degree ಬೇಕಾಗಿಲ್ಲ. Abroad you know that everybody knows how to do in a lot of countries, but ನಮ್ಮಲ್ಲಿ ಅದು ಗೊತ್ತಿಲ್ಲದೆ ಇರೋದಕ್ಕೆ we are losing a lot of lives, right? So ಭಗವದ್ಗೀತೆ, CPR, ಐ ಥಿಂಕ್ ಈ ತರ ಒಂದು 10 ಪಾಯಿಂಟ್ಸ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲರೂ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮಕ್ಕಳಿಂದಾನೇ ಹೇಳ್ಕೊಟ್ಬಿಡ್ಬೇಕು ಇದನ್ನ ಅಂತ. ಟೂ ಥಿಂಗ್ಸ್. ಒನ್ ಇಸ್ ನೀವು CPR ಹೇಳ್ದಂಗೆ there are a couple of organizations ಆಯ್ತಾ, ಅವ್ರೀಗ ವಾಲಂಟರಿಲಿ ಎವ್ರಿ ಹೌಸ್ ಒಬ್ರು ಅಟ್ ಲೀಸ್ಟ್ ಕಲ್ತ್ಕೊಂಡ್ರೆ ದೇ ಕ್ಯಾನ್ ಟೀಚ್ ದ ರೆಸ್ಟ್ ಆಫ್ ದ ಫ್ಯಾಮಿಲಿ ಅಂತ. ಇನ್ನೊಂದು ಒಂದು ಐ ಥಿಂಕ್ probably 8 months ago ಅನ್ಸುತ್ತೆ, I'd seen one article which said that, I mean obviously the first few minutes ಒಬ್ಬರಿಗೆ ಒಂದು cardiac arrest ಆಗೋ ಥರ ಇದ್ರೆ or any chest pain ಬರ್ತಾ ಇದ್ರೆ that first few minutes is like golden minutes ಅಲ್ಲ. ಸೊ ನೀವು ಟು ಕ್ಯಾರಿ ದಟ್ ಪರ್ಸನ್ ಟು ದ ಹಾಸ್ಪಿಟಲ್ ಲೇಟ್ ಆಗ್ಬೋದು. ಸೊ ಆ ಮಿನಿಟ್ ಅಲ್ಲಿ ನೀವು ಆಕ್ಟ್ ಮಾಡಿದ್ರೆ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಲೈಕ್ ದಟ್ CPR is one basic thing. I know a couple of organizations who are trying to reach out, but ಏನಂದ್ರೆ ಅದೇ ಅದು ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಟ್ಸ್ ಅ ಬಿಹೇವಿಯರಲ್ ಚೇಂಜ್ ಬೇಸಿಕ್ಲಿ ಅಲ್ವಾ, ಈ ತರ ಕಲ್ತ್ಕೊಳ್ಳೋದು. ಅಂಡ್ ಲೈಕ್ ಯು ಸೆಡ್ ಭಗವದ್ಗೀತಾ ಬಗ್ಗೆ ಕೂಡ ಎವ್ರಿಬಡಿ ಶುಡ್ ಲರ್ನ್ ಬೇಸಿಕ್ ಥಿಂಗ್ಸ್, ಲೈಫ್ ಥಿಂಗ್ಸ್. ನಮ್ ರೂಟ್ಸ್, ನಮ್ ನಾಲೆಜ್ ಗೊತ್ತಿರ್ಬೇಕು ಎಲ್ಲಾರ್ಗು ಅಲ್ವಾ. ಅದಕ್ಕಿಂತ ಮುಖ್ಯವಾಗಿ ಅವ್ರ ಲೈಫ್ ಫೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವರು ಇಟ್ಸ್ ಓಕೆ ಚಿಲ್ಡ್ ಔಟ್ ಆಗಿ ಅವ್ರು ಇರೋದಕ್ಕೆ. ಇವಾಗ ಕೃಷ್ಣ ಎಂತ ಸಿಚುಯೇಷನ್ ಅಲ್ಲೂ ಆರಾಮಾಗಿ ಇರ್ತಾ ಇದ್ದ, ನಕ್ಕು ಉತ್ತರ ಕೊಡ್ತಾ ಇದ್ದ. ನಮಗ್ ಗೊತ್ತಲ್ಲ ಇದೆಲ್ಲ, ನಗ್ತಾ ಕೃಷ್ಣ ಹಿಂಗ್ ಹೇಳ್ತಾನೆ ಹಂಗ್ ಹೇಳ್ತಾನೆ. ಅರ್ಜುನ ಅಷ್ಟು ಟೆನ್ಷನ್ ಮಾಡ್ಕೊಂಡಾಗ್ಲು ನನ್ನನ್ನ ಎತ್ತಿ ಆಡಿಸ್ದಂತ ಭೀಷ್ಮನ್ನ ನಾನು ಕೊಲ್ಬೇಕಾ, ಅಥವಾ ನನ್ನ ಸಹೋದರರ ಜೊತೆ ನಾನು ಹೋರಾಡ್ಬೇಕಾ ಹೀಗೆ ಅಂತೆಲ್ಲ ಅಂದಾಗ ಟು ಕನ್ವಿನ್ಸ್ ಆ ತರದ ಮೆಂಟಾಲಿಟಿಗೆ ಬಂದಿದ್ದಂತ ಅರ್ಜುನನನ್ನ ಕೃಷ್ಣ ಎಷ್ಟು ಸ್ಕಿಲ್ಫುಲ್ ಪರ್ಸನ್ ಆಗಿರ್ಬೇಕು, ರೈಟ್? ಸೊ ಆತ ಹೇಳ್ದಂತದನ್ನ ನಾವು ನಮ್ಮ ಜೀವನದಲ್ಲಿ ಎಲ್ಲಾ ಸಿಚುಯೇಷನ್ ಅಲ್ಲೂ ನೀವು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ದಟ್ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗೆದು ಆ ದಿನಕ್ಕೆ ನನಗೆ ಏನ್ ಪ್ರಶ್ನೆ ಬೇಕೋ ಅದನ್ನ ನಾನು ಎಲ್ಲಾ ಶ್ಲೋಕಗಳಲ್ಲೂ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ. ನಮಗನ್ಸುತ್ತೆ ವಾಟ್ ಅ ಕೋಇನ್ಸಿಡೆನ್ಸ್ ಸಿಕ್ತು ಅಂತ. ಹೌದು, 10 ಜನ ಅದೇ ಪೇಜ್ ತೆಗೆದ್ರು ಎಲ್ಲರ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಅದು ಅವ್ರ ಪರ್ಸೆಪ್ಷನ್ಗೆ ಬಟ್ ಆನ್ಸರ್ ಇದೆ. ದಟ್ಸ್ ದ ಬ್ಯೂಟಿ ಆಫ್ ಭಗವದ್ಗೀತಾ ಆಕ್ಚುಲಿ. ಅಂಡ್ ಒನ್ ಮೋರ್, ನೀವಿದು ಪೇರೆಂಟಿಂಗ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಸೊ ಸದ್ಗುರುದು ಒಂದು ವಿಡಿಯೋ ನೋಡಿದ್ರೆ ಆಯ್ತಾ, ವೇರ್ ಈಸ್ ಟೆಲ್ಲಿಂಗ್ ವೆರಿ ಕ್ಲಿಯರ್ಲಿ ದಟ್ ಯು ಕ್ಯಾನಾಟ್ ಆಸ್ಕ್ ಅ ಫಿಶ್ ಟು ಕ್ಲೈಂಬ್ ಅ ಟ್ರೀ, ಆಸ್ ಸಿಂಪಲ್ ಎಸ್ ದಟ್. ಅಂದ್ರೆ ಒಂದು ಇವಾಗ ರ್ಯಾಟ್ ರೇಸ್ ಅಂಡ್ ಕಾಂಪಿಟೇಷನ್, ಎಲ್ಲರೂ ಗೆಲ್ಲೇಬೇಕು, ಎಲ್ಲರೂ ಸಕ್ಸಸ್ಫುಲ್ ಆಗ್ಲೇಬೇಕು ಅಂತ ಅದೆಲ್ಲ ಇದೆ ಅಲ್ಲ. ಬಟ್ ಎಲ್ಲರದು ಅವ್ರದೇ ಆದ ಸ್ಟ್ರೆಂತ್ಸ್ ಇರುತ್ತೆ, ವೀಕ್ನೆಸಸ್ ಇರುತ್ತೆ. ಸೊ ಅವ್ರ ವೀಕ್ ಪಾಯಿಂಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಅವ್ರಿಗೆ ಬೇರೆ ಅವ್ರದ್ದು ಸ್ಟ್ರಾಂಗ್ ಪಾಯಿಂಟ್ ಜೊತೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಆಬ್ವಿಯಸ್ಲಿ ನಾಟ್ ಫೇರ್ ಅಂಡ್ ನಾಟ್ ಗುಡ್. ನಂಗೆ ತುಂಬಾ ಅಟ್ ದಿಸ್ ಪಾಯಿಂಟ್ ಖುಷಿ ಆಗ್ತಾ ಇರೋದು ಏನಂದ್ರೆ, ಅದು ವೋಕ್ ಕಲ್ಚರ್ US ಅಲ್ಲಿ ದಟ್ಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ನಮ್ಮಲ್ಲಿ ಆ ರಿಯಲೈಸೇಷನ್ ಇವಾಗ ತುಂಬಾನೇ ಬರ್ತಾ ಇದೆ. ದೇರ್ ವಾಸ್ ಅ ಪಾಯಿಂಟ್ ನಾವು ಚಿಕ್ಕವರಿದ್ದಾಗ ವೆರಿ ಇಟ್ ವಾಸ್ ಸೋ ಕೂಲ್ ಟು ನಾಟ್ ಗೋ ಟು ಟೆಂಪಲ್ ಅಂಡ್ ಸೋ ಕೂಲ್ ಟು ಐ ಡೋಂಟ್ ಬಿಲೀವ್ ಇನ್ ಹಂಗೆಲ್ಲ ಹೇಳೋದ್ರೆ.
And I can see that change now. Ellaru going back to their roots, spirituality agirli or our religion, our history and all of those things. Alva? See, ಸಂಕಟ ಬಂದಾಗ ವೆಂಕಟರಮಣ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಆಯ್ತಾ. ಸೊ ಎಲ್ಲಾ ಗಾದೆಗಳನ್ನ ನಾವು ಲೈಫಿಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾವ ಅಂದ್ರೆ ಇಟ್ಸ್ ಸೋ ಟ್ರೂ ಅನ್ಸುತ್ತೆ. ನಮಗೆ ಪೋಸ್ಟ್ ಪ್ಯಾಂಡಮಿಕ್ ಎಷ್ಟೊಂದು ತರದ ಕಷ್ಟಗಳನ್ನ ನೋಡ್ತಾ ಇದೀವಿ. ಸೊ ವಿ ನೋ ದಟ್ ಅಲ್ಟಿಮೇಟ್ ಆಗಿ ನಾವ್ ಯಾರ ಹತ್ರ ಹೋಗ್ಬೋದು, ಆ ದೇವ್ರ ಹತ್ರ ಹೋಗ್ಬೋದು. ನಿನ್ನೆ ಒಬ್ರು ನನಗೆ ಹೇಳ್ತಾ ಇದ್ರು, ಯಾರು ಐ ಡೋಂಟ್ ರಿಮೆಂಬರ್, ನಾವು 3 ಜನರ ಮುಂದೆ ಅಳ್ಬೇಕು. ಒಂದು ದೇವ್ರ ಮುಂದೆ, ಇನ್ನೊಂದು ನಮ್ಮ ತಾಯಿ ಮುಂದೆ, ಹೆಣ್ಮಕ್ಳಿಗೆ ಅವ್ರು ಹೇಳ್ತಾ ಇದ್ದಿದ್ದು, ಇನ್ನೊಂದು ಗಂಡ ಒಳ್ಳೆಯವನಾಗಿದ್ರೆ ಅವ್ನ ಮುಂದೆ ಆಯ್ತಾ. ಇನ್ಯಾರ ಮುಂದೆನೂ ನಾವು ಅಳ್ಬಾರ್ದು. ಸೊ ಇಟ್ಸ್ ಓಕೆ ಟು ಕ್ರೈ ಇನ್ ಫ್ರಂಟ್ ಆಫ್ ಗಾಡ್. ಕ್ರೈ ಅಂದ್ರೆ ಗಳಗಳ ಅಂತ ಅಳೋದು ಅಲ್ಲ, ನನ್ನ ದುಃಖ ನಾನು ಹೇಳ್ಕೊಳ್ಳೋದು, ಮಾತಾಡೋದು. ಹೀಗೆ ಮತ್ತೊಬ್ರು ಹೇಳಿದ್ ನನಗೆ, ನಾವು ಯಾಕೆ ದೇವ್ರನ್ನ ಕೇಳಲ್ಲ ಹೌ ಆರ್ ಯು ಅಂತ, ವಿಲ್ ಓನ್ಲಿ ಆಸ್ಕ್ ನಮಗೆ ಏನ್ ಬೇಕೋ ಅದನ್ನ. ಐ ವಾಸ್ ಲೈಕ್ ಸಚ್ ಅ ನೈಸ್ ಥಾಟ್ ದಿಸ್ ಇಸ್ ಅಂದಾಗ ಅವ್ರು ಅದೇ ಅಂದ್ರು, ನಾನ್ ಕೇಳ್ತೀನಿ ದೇವ್ರನ್ನ, ದೇವ್ರೆ ಹೇಗಿದ್ಯಾ ನೀನು, ಆಯ್ತಾ ತಿಂಡಿ, ನೀನ್ ಹೇಗಿದ್ಯಾ, ಲೈಫ್ ಎಲ್ಲ ಆರಾಮ. ಅವ್ರ ಮನಸ್ಸಲ್ಲಿ ಓಕೆ ಗಾಡ್ ಇಸ್ ಲಿಸ್ನಿಂಗ್ ಅಂತ. ದಟ್ಸ್ ಸೋ ಕೂಲ್. ನನಗೆ ಅವತ್ತಿಂದ ನನಗೆ ಅನ್ಸಿದ್ದು, ಹೌದಲ್ವಾ, ಐ ಶುಡ್ ಆಸ್ಕ್ ಗಾಡ್ ಹೌ ಹಿ ಈಸ್ ಅಂತ. ಬಿಕಾಸ್ ಹಿ ಈಸ್ ಆಲ್ವೇಸ್ ಲುಕಿಂಗ್ ಆಫ್ಟರ್ ನಮ್ಮ ವೆಲ್ ಬೀಯಿಂಗ್. ನಮಗೇನ್ ಬೇಕು ನಾವು ಅದೇ ಕೇಳ್ತೀವಿ, ದೇವ್ರೆ ನನ್ಗಿದಾಗ್ಲಿ, ದೇವ್ರೆ ಒಂದು ದಿನ ವೈ ಕಾಂಟ್ ವಿ ಸುಮ್ನೆ ಹೋಗಿ ಟು ಟೆಂಪಲ್, ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ನಾವ್ ಯಾಕೆ ಒಂದಿನ ಕೇಳ್ಕೋಬಾರ್ದು, ಕೇಳ್ಕೋಬಾರ್ದು, ಕೇಳ್ಬಾರ್ದು, ಏನ್ ತಿಂದೆ ಇವತ್ತು, ನೈವೇದ್ಯಕ್ಕೆ ಇಟ್ಟಿರೋದನ್ನ ಹೇಳೋದು, ಹೇಗಿದ್ಯಾ, ಮತ್ ಮನೇಲೆಲ್ಲ ಆರಾಮ, ಹೆಂಡತಿ ಆರಾಮ, ಮಕ್ಕಳ ಆರಾಮ. ದಟ್ಸ್ ಆಕ್ಚುಲಿ ಕೂಲ್. ಜನ ಆಸ್ ಯು ರೈಟ್ಲಿ ಸೆಡ್ ಅಲ್ಲ, ಮತ್ತೆ ದೇ ನೋ ದಟ್ ಸಿ ದೇವರು ಅನ್ನೋ ನಿಧಾನ ಇಲ್ವಾ ಅನ್ನೋ ಪ್ರಶ್ನೆಗಿಂತ ಆ ಒಂದು ದೇರ್ ಇಸ್ ಸಮ್ ಪವರ್ ಅಂತಂತೂ ಎಲ್ಲರಿಗೂ ಗೊತ್ತು. ಅದೇನೋ ಒಂದು ಶಕ್ತಿ ಇದೆ ವಿಚ್ ಇಸ್ ಕಂಟ್ರೋಲಿಂಗ್ ದಿಸ್ ಎಂಟೈರ್ ಯೂನಿವರ್ಸ್ ಅಂತಂತೂ ಗೊತ್ತು. ಸೊ ಅಟ್ ಲೀಸ್ಟ್ ಆ ಶಕ್ತಿನ ಇಫ್ ವಿ ರೆಸ್ಪೆಕ್ಟ್ ಅಲ್ವಾ, ಮೇ ಬಿ ಇನ್ ದ ಫಾರ್ಮ್ ಆಫ್ ಗಾಡ್, ಒಬ್ಬೊಬ್ರು ಒಂದೊಂಥರ ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಪೂಜೆ ಮಾಡ್ತಾರೆ, ರೀತಿಯಲ್ಲಿ ನಮಗೂ ಖುಷಿ ಇರತ್ತೆ ಆಕ್ಚುಲಿ ಅದರಿಂದ. ಇವಾಗ ದಿಶಾ ನಾವು ದೇವಸ್ಥಾನಕ್ಕೆ ಹೋದಾಗ್ಲೇ ವಿ ಫೀಲ್ ಸೋ ಗುಡ್. ಆ ಆಂಬಿಯನ್ಸ್, ಆ ವಾತಾವರಣ, ಅದ್ ಎನರ್ಜಿ ಚೇಂಜ್ ಇದೆ, ಅದು ನಮಗ್ ಮನೇಲಿ ಸಿಗಲ್ಲ ಅಥವಾ ಇನ್ನೆಲ್ಲೋ ಒಂದ್ ಕಡೆ ಸಿಗಲ್ಲ. ಅಲ್ಲೇ ಹೋಗ್ಬೇಕು, ಅದ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಂದ್ಸಲ ಮತ್ತೆ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಒಂದೇನಂದ್ರೆ ತುಂಬಾ ಟೆಂಪಲ್ಸ್ ಈ ನಡುವೆ ತುಂಬಾ ಕಮರ್ಷಿಯಲ್ ಆಗಿದೆ, ದಟ್ ಇಸ್ ಇಟ್. ಬಟ್ ಕೆಲವೊಂದು ದೇವಸ್ಥಾನ ಕಾಲಿಟ್ಟ ತಕ್ಷಣ ಯು ಕ್ಯಾನ್ ಫೀಲ್ ದ ಎನರ್ಜಿ, ಲೈಕ್ ಇಟ್ ಇಸ್ ಸೋ ಪಾಸಿಟಿವ್, ಇಟ್ಸ್ ಲೈಕ್ ವೆರಿ ನೈಸ್. ಸೊ ಇನ್ನೊಂದು ವರ್ಡ್ ಐ ವಾಸ್ ಥಿಂಕಿಂಗ್, ಇವಾಗ ನೀವು ಹೇಳ್ತಾ ಇದ್ರಲ್ಲ, ಕೆಲವೊಂದು archaeologists, I think, I'm not sure if they I mean which set of people ಈ ತರ ಮಾತಾಡ್ತಾ ಇರೋದು ಅಂದ್ರೆ, they're like back then the science was so advanced, ಲೈಕ್ ಇವನ್ ಇವಾಗ ರಾವಣ ಇದು ಸೀತಾನ ಕಿಡ್ನಾಪ್ ಮಾಡಕ್ಕೆ ಬಂದಾಗ they tell he comes in a ಪುಷ್ಪಕ ವಿಮಾನ ಅಲ್ಲ, they are like that was there without even being an airplane invent ಆಗೋ ಮುಂಚೆನೆ ಈ ತರ ಇರೋದು. ಇಟ್ ಇಸ್ ನಾಟ್ ಅ ಮಿತ್, ಇಟ್ ಇಸ್ ಅ ಫ್ಯಾಕ್ಟ್. ಅವ್ರು ಆಕ್ಚುಲಿ ಆ ತರ ಒಂದು ಫ್ಲೈಯಿಂಗ್ ಚಾರಿಯಟ್ ಅಲ್ಲೇ ಬಂದ್ರು ಅಂತ ಆಯ್ತಾ. ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ತರದ್ದು ಸೈನ್ಸ್ ವಾಸ್ ಸೋ ಅಡ್ವಾನ್ಸ್ಡ್ ಬ್ಯಾಕ್ ದೆನ್. ಒಂದು ರೀಸನ್ ವೈ ಇಟ್ ಇಸ್ ಡೆಸ್ಟ್ರಾಯ್ಡ್, ವೈ ಇದೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಲಿ, ನಾಲೆಜ್ ಆಗಿರ್ಲಿ ಯಾಕೆ ಡೆಸ್ಟ್ರಾಯ್ ಮಾಡಿದಾರೆ ಅಂದ್ರೆ, ಆಸ್ ಅ ಹ್ಯೂಮನ್ ನಾವ್ ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇದು ನಮ್ ಇಮ್ಯಾಜಿನೇಷನ್ ಬಿಡಿ, ಲೈಕ್ ನಮ್ ಯೋಚನೆಕ್ಕಿಂತ ಇಟ್ ಇಸ್ ಬಿಯಾಂಡ್ ದಟ್, ಅಂಡ್ ಇದನ್ನ ನಾವು ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಇಟ್ ಇಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಅಂಡ್ ಸ್ಲೋಲಿ ನಾವಿವಾಗ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದೀವಲ್ಲ, ಅದೇ ರೀತಿ ವಿ ಆರ್ ಜಸ್ಟ್ ಗೆಟಿಂಗ್ ಸಮ್ ನಾಲೆಜ್ ಅಂತಾನು ಈ ತರ ಹೇಳ್ತಾರೆ. ಸೊ ವಾಟ್ ಡು ಯು ಥಿಂಕ್ ಅಬೌಟ್? ಇವಾಗ ನೀವು ವಿಮಾನದ ಏನ್ ಹೇಳಿದ್ರಲ್ಲ, ರೈಟ್ ಬ್ರದರ್ಸ್ ವಿಮಾನನ ಕಂಡುಹಿಡಿಯೋ ಒಂದು 6 ವರ್ಷದ ಮುಂಚೆ ವೈಮಾನಿಕ ಶಾಸ್ತ್ರದಲ್ಲಿನ ಶ್ಲೋಕಗಳನ್ನ ಬಳಸ್ಕೊಂಡು ವಿ ಹ್ಯಾಡ್ ಕಮ್ ಅಪ್ ವಿತ್ ಒಂದ್ ಏರೋಪ್ಲೇನ್. ಅದ್ರ ಫ್ಲೈಯಿಂಗ್ ನ ಕೂಡ ಟ್ರೈ ಮಾಡಿದ್ವಿ, ಬಟ್ ಅದಕ್ಕೆ ಇಂಟರ್ನ್ಯಾಷನಲಿ ಆ ಪ್ರಚಾರ ಸಿಗ್ಲಿಲ್ಲ. ಓಕೆ, ಸೊ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಏನೇನ್ ಆಗ್ತಿತ್ತು, ಅದಾದ್ಮೇಲಿನ ಬದಲಾವಣೆಗಳು ಅಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇದ್ದಿರೋದು. ಅವಾಗ ಇಟ್ ವಾಸ್ ನಾಟ್ ಅಂಡರ್ ಆರ್ ಕಂಟ್ರೋಲ್. ಸೊ ವೈಮಾನಿಕ ಶಾಸ್ತ್ರ ಅಂತಾನೆ ಇದೆ. ಆ ವೈಮಾನಿಕ ಶಾಸ್ತ್ರದಲ್ಲಿ ಶ್ಲೋಕಗಳಿದೆ. ಆ ಶ್ಲೋಕಗಳಲ್ಲಿ ಏನೇನಿದೆ ಅಂದ್ರೆ ದಿಶಾ, ಯು ವಿಲ್ ಬಿ ರಿಯಲಿ ಸರ್ಪ್ರೈಸ್ಡ್. ವಿಮಾನ ಹೇಗೆ ಕಟ್ಟಬೇಕು, ಹೇಗೆ ಓಡಿಸ್ಬೇಕು ಒಂದು, ಆಯ್ತಾ. ಮತ್ತೊಂದು, ವಿಮಾನ ಓಡಿಸೋರು ಯಾವ ತರದ ಬಟ್ಟೆ ಧರಿಸ್ಬೇಕು ಅಂದ್ರೆ, ಒಬ್ಬ ಪೈಲಟ್, ಒಬ್ಬ ವಿಮಾನದಲ್ಲಿನ ಪೈಲಟ್ ಇರ್ಬೋದು, ಕೋ ಪೈಲಟ್ ಇರಬಹುದು, ಅಟೆಂಡೆನ್ಸ್ ಇರ್ಬೋದು, ಹೇಗಿರ್ಬೇಕು, ಅಷ್ಟು ಡೀಟೇಲ್ ಅಲ್ಲಿ ಇದೆ. ಓಡಿಸೋರು ಹೇಗಿರ್ಬೇಕು, ಅದ್ರಲ್ಲಿ ಟ್ರಾವೆಲ್ ಮಾಡೋರು ಯಾವ ತರದ ಅಟೈರ್ ಹಾಕೋಬೇಕು, ಅಷ್ಟು ಡೀಟೇಲ್ ಆಗಿ ವೈಮಾನಿಕ ಶಾಸ್ತ್ರದಲ್ಲಿ ನಮಗಿದೆ, ಸಿಕ್ಕಿದೆ. ಅನ್ಫಾರ್ಚುನೇಟ್ಲಿ ಕೆಲವೊಂದು ನಮಗೆ ಆ ಕ್ರೆಡಿಟ್ಸ್ ವಾಪಸ್ ಬರ್ಬೇಕಿದೆ ಇನ್ನು. ಸೊ ನಾವು ಯಾರು ಕಂಡು ಹಿಡಿದಿದ್ ವಿಮಾನನ ಅಂದಾಗ, ನಮ್ ಸ್ಕೂಲ್ಗಳಲ್ಲೇ ಬುಕ್ಸ್ ಅಲ್ಲಿ ರೈಟ್ ಬ್ರದರ್ಸ್ ಅಂತ ಹೇಳ್ಕೊಟ್ರೆ ಮಕ್ಕಳಿಗೆ ಏನ್ ಗೊತ್ತಿರತ್ತೆ ಟು ಕ್ವೆಶ್ಚನ್ ಹೌ ಕೆನ್ ಇಟ್ ಬಿ ರೈಟ್ ಬ್ರದರ್ಸ್ ಅಂತ. ದೇ ವಿಲ್ ನಾಟ್ ಕ್ವೆಶ್ಚನ್, ರೈಟ್? ಸೊ ನಾವು ಐ ಥಿಂಕ್ ಫ್ರಮ್ ಸ್ಕ್ರಾಚ್ ಸುಮಾರಷ್ಟು ವಿಷಯಗಳು ಬದಲಾಗಬೇಕು. ಅಂದ್ರೆ ನಮ್ಮ
ಇತಿಹಾಸ, ನಮ್ಮ ದೇಶದಲ್ಲಿ ಏನೇನು ನಡೆದಿದೆ ಅದಕ್ಕೆ ಪೂರಕವಾಗಿ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ವಿಷಯಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ಬೇಕು. ರೈಟ್, ಪ್ರಪಂಚದಲ್ಲಿ ಇಡೀ ಪ್ರಪಂಚ ಏನೇನಾದ್ರೂ ನಂಬಲಿ, ಇಟ್ಸ್ ಓಕೆ, ಕರೆಕ್ಟ್ ಅಂತ ಗೊತ್ತಿರುವಂತದನ್ನ ವಿ ಶುಡ್ ಸ್ಟಾರ್ಟ್ ಟೀಚಿಂಗ್ ಅವರ್ ಕಿಡ್ಸ್. ನಮ್ ಸ್ಕೂಲ್, ನಮ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಂಪ್ಲಾಯ್ ಮಾಡಿ ಕಣ್ಣು ಮುಚ್ಕೊಂಡು ಹೇಳ್ತಾರೆ ಹೂ ಇನ್ವೆಂಟೆಡ್ ಏರೋಪ್ಲೇನ್ ಅಂದ್ರೆ ರೈಟ್ ಬ್ರದರ್ಸ್ ಅಂತ. ರೈಟ್, ಇಟ್ಸ್ ನಾಟ್ ರೈಟ್. ಹೌದು. ಅಂಡ್ ನಂಗೆ ಒನ್ ಮೋರ್ ಥಿಂಗ್ ತುಂಬಾ ಲೈಕ್ ತುಂಬಾ ಬೇಜಾರಾಗೋ ವಿಷಯ ಯಾವಾಗ್ಲೂ ಕೇಳ್ಕೊಂಡ್ ಬಂದಿದಾಗ ಏನಂದ್ರೆ ನಳಂದ ಯೂನಿವರ್ಸಿಟಿ. ವೆನ್ ಎವರ್ ಐ ಲಿಸನ್ ಹಿಯರ್ ಆರ್ ರೀಡ್ ಅಬೌಟ್ ಇಟ್ ಬರ್ನ್ಡ್ ಫಾರ್ 17 days ಅಲ್ಲ, 3 monthsಗೋಸ್ಕರ. ಅಂದ್ರೆ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಪುಸ್ತಕಗಳು. ಎಕ್ಸಾಕ್ಟ್ಲಿ. ಅಂಡ್ ಇಟ್ ವಾಸ್ ದ ಫಸ್ಟ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತಾನು ಹೇಳ್ತಾರಲ್ಲ. ಫುಲ್ ಪ್ರಪಂಚದ ಮೂಲೆ ಮೂಲೆಯಿಂದ ಬರೋರು. ಸೊ ದಟ್ ಇಸ್ ಐ ಫೀಲ್ ಲೈಕ್ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ಅಂಡ್ ಅದನ್ನ ಯಾಕೆ ಬರ್ನ್ ಮಾಡಿದ್ರು ಅನ್ನೋದ್ರ ಹಿನ್ನೆಲೆ, ಅದ್ರ ಇತಿಹಾಸ ತಗೊಂಡ್ರೆ ಇನ್ನೂ ಹಿಂಸೆ ಅನ್ಸತ್ತೆ. ಅಂದ್ರೆ ನಾವು ಈ ಮುಘಲರ ಆಳ್ವಿಕೆ ಸಮಯದಲ್ಲಿ ಎಷ್ಟು ತತ್ತರಿಸಿ ಹೋಗ್ತೀವಿ, ಎಷ್ಟು ದೇವಸ್ಥಾನಗಳನ್ನ ಕಳ್ಕೊತೀವಿ, ಎಷ್ಟೆಲ್ಲ ನಾಶವಾಗತ್ತೆ ಅಂದ್ರೆ, ಹೀಗೆ ಒಬ್ಬ ದೊರೆ ಅವನಿಗೆ ಹುಷಾರ್ ತಪ್ತಾನವನು. ಅವನು ಹುಷಾರ್ ತಪ್ಪದಾಗ ಮುಸಲ್ಮಾನ ದೊರೆ ಅವನ ಆಸ್ಥಾನದಲ್ಲಿ ಇದ್ದಂತಹ ವೈದ್ಯ ಗುಣಪಡಿಸೋದಕ್ಕಾಗಲ್ಲ ಆ ದೊರೆಯನ್ನ. ಆಗ ಈ ತಕ್ಷಶಿಲಾ, ನಳಂದ, ಈ ಯೂನಿವರ್ಸಿಟಿಯಿಂದ ಏನ್ ಆಚೆ ಬಂದಿರ್ತಾರೆ ಸಾಕಷ್ಟು ಜನ, 100 ಜನ, ಅದರಲ್ಲಿನ ಒಬ್ಬ ವೈದ್ಯ ಹೋಗಿ ಆತನನ್ನ ಗುಣಪಡಿಸ್ತಾನೆ. ಗುಣಪಡಿಸಿದಾಗ ನಮ್ಮಲ್ಲಿ ಇಲ್ದಿರೋದ್ ನಿಮ್ಮಲ್ಲಿ ಹೆಂಗಿರೋದಕ್ ಸಾಧ್ಯ? ಇರಬಾರ್ದು, ನಮಗ್ ಗೊತ್ತಿಲ್ದಿರೋ ಮದ್ದು ನಿಮ್ಗೆ ಹೇಗ್ ಗೊತ್ತಿರೋದಕ್ ಸಾಧ್ಯ? ಹೀಗಾಗಬಾರ್ದು ಅಂತ ಹೇಳಿ ಅದನ್ನ ಸುಟ್ಟು ಭಸ್ಮ ಮಾಡಿರೋದು ಅನ್ನೋ ಒಂದು ಕಥೆ ಕೂಡ ಇದೆ. ಸಿ ಯು ನೆವರ್ ನೋ, ಫೈನಲಿ ನಾವ್ ಆ ಕಾಲಕ್ಕೆ ಹೋಗಿ ವಾಪಸ್ ತಿಳ್ಕೊಬೇಕು ಏನಾಯ್ತು ಅಂತ. ಬಟ್ ಒಂದಷ್ಟು ಬಲ್ಲ ಮೂಲಗಳ ಪ್ರಕಾರ ಅಂತಾರಲ್ಲ, ಅದ್ರ ಮೂಲಕ ಗೊತ್ತಾಗಿರೋ ವಿಷಯಗಳು, 3 ತಿಂಗಳು ಒಂದು ಯೂನಿವರ್ಸಿಟಿ ಹತ್ತಿ ಉರ್ದಿದೆ ಅಂದ್ರೆ ಎಷ್ಟು ಮಿಲಿಯನ್ ಪುಸ್ತಕಗಳಿತ್ತು, ಎಷ್ಟು ಒರಿಜಿನಲ್ ಮ್ಯಾನ್ಯುಸ್ಕ್ರಿಪ್ಟ್ಸ್. ಅಂದ್ರೆ ಇವತ್ತಿನ ದಿನ ಇಟ್ ಇಸ್ ಅ ಬುಕ್ ವಿಚ್ ಕ್ಯಾನ್ ಬಿ ಪ್ರಿಂಟೆಡ್ ಇನ್ ಟು ಮಲ್ಟಿಪಲ್ ಕಾಪೀಸ್. ಅವತ್ತಿನ ದಿನ ಇಟ್ ವಾಸ್ ಆಲ್ ಹ್ಯಾಂಡ್ ರಿಟನ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ವಿಚ್ ಹ್ಯಾಡ್ ನೋ ಕಾಪೀಸ್, ವಿಚ್ ವಾಸ್ ದ ಓನ್ಲಿ ಕಾಪಿ. ಅದು ಡಿಸ್ಟ್ರಾಯ್ ಆದಾಗ ವಿ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಇವಾಗ ನಮ್ಮ ಹತ್ರ ಇಷ್ಟೊಂದಿದೆ ಅಂತ ನಾವೇನ್ ಖುಷಿ ಪಡ್ತಾ ಇದೀವಲ್ಲ, ಅದು ಬರೀ ಉಳ್ಕೊಂಡ್ರದ್ ಮಾತ್ರ. ಅದೆಲ್ಲ ಇದ್ಬಿಟ್ಟಿದ್ರೆ ನಾವ್ ಎಲ್ಲಿರ್ತಿದ್ವಿ? ಅಂದ್ರೆ ನನಗೂ ರಿಲಿಜಿಯನ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಿಜವಾಗ್ಲೂ ಬೇಜಾರ್ ಅಂತ ಅನ್ಸುತ್ತೆ. ವಿ ಶುಡ್ ನೆವರ್ ಟಾಕ್ ಅಬೌಟ್ ಇಟ್. ನನ್ನ ಪ್ರಕಾರನೂ ರಿಲಿಜಿಯನ್, ಕ್ಯಾಸ್ಟ್ ಅದೆಲ್ಲ ಮಾತಾಡಬಾರ್ದು ನಾವು. ಆದ್ರೆ ಒಂದಷ್ಟು ಈ ತರದ ವಿಷಯಗಳೆಲ್ಲ ನಾವು ಕೇಳಿದಾಗ, ನೋಡಿದಾಗ ಇಟ್ ಆಕ್ಚುಲಿ ಹರ್ಟ್ಸ್. ರೈಟ್, ವೈ ಡಿಡ್ ದಿಸ್ ಹ್ಯಾಪನ್? ಓಕೆ, ಬೇಜಾರ್ ಏನೇ ಇದ್ರೂ ಒಬ್ಬ ವ್ಯಕ್ತಿ ಬಂದು ಪುಸ್ತಕಗಳನ್ನ ಸುಡ್ತಾನೆ, ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾನೆ, ವಿಗ್ರಹಗಳನ್ನ ಕಡಿತಾನೆ ಅಂತಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ಬೇಡ? ಹೇಗ್ ಹಾಗೆ ಯೋಚನೆ ಮಾಡೋದಕ್ ಸಾಧ್ಯ? ನಾವ್ಯಾರು ಹಾಗೆ ಯೋಚನೆ ಮಾಡೋದಕ್ ಸಾಧ್ಯ ಇಲ್ಲ. ದಟ್ ಇಸ್ ದ ರೀಸನ್ ದೇ ಸೇ ಅಲ್ವಾ, ಇಂಡಿಯಾ ಹ್ಯಾಸ್ ನೆವರ್ ಅಟ್ಯಾಕ್ಡ್ ಎನಿ ಕಂಟ್ರಿ. ಅದ್ರ ಇತಿಹಾಸನೇ ಇಲ್ಲ. So we've always been on the defending end ಅಲ್ಲ, ನಾವು ಡಿಫೆಂಡರ್ ರಕ್ತದಲ್ಲಿ ಇದೆ ಅದು ಅಂತ ಗೊತ್ತಾಗುತ್ತೆ. ನಾವು ತುಂಬಾ ಒಳ್ಳೆಯವರು, ಯಾರೇ ಬಂದ್ರೆ ಅಟ್ಲೀಸ್ಟ್ ಇವಾಗ ಡಿಫೆಂಡ್ ಮಾಡ್ತಾ ಇದೀವಿ. ಅದರ್ವೈಸ್ ವಿ ನೆವರ್ ಡನ್. ವಿ ಆರ್ ನಾಟ್ ಡಿಫೆಂಡಿಂಗ್ ಇವನ್ ನೌ, ರೈಟ್? ವಿ ಆರ್ ನಾಟ್ ಆಕ್ಚುಲಿ. ಅಂದ್ರೆ ಹೊರ ದೇಶದಿಂದ ಯಾರು ಬೇಕಾದ್ರೂ ಬರ್ಬೋದು, ಹೊರ ರಾಜ್ಯದಿಂದ ಯಾರು ಬೇಕಾದ್ರೂ ಬರ್ಬೋದು. ವೆರಿ ವೆರಿ ವೆಲ್ಕಮ್, ವೆರಿ ವೆಲ್ಕಮಿಂಗ್, ವೆರಿ ಓಪನ್. ಇನ್ನೊಂದೇನಂದ್ರೆ ವಿ ಆಲ್ವೇಸ್ look up to people because of the British years. ಅದು ಒಂದು ಫೇರ್ ಸ್ಕಿನ್ ಸುಪ್ರೀಮಸಿ ಅದೊಂದು ಆಗೋಗ್ಬಿಟ್ಟಿದೆ ಅಲ್ಲ. ಇವಾಗ ಅಗೇನ್ ತುಂಬಾ ಜನ ರಿಯಲೈಸ್ ಮಾಡ್ಕೊಳ್ತಾ ಇದಾರೆ. ಬಟ್ ಆಗ ಓ ಫಾರಿನರ್ ಶಿ ಸೋ ಫೇರ್, ಸೋ ಶಿ ಇಸ್ ಬೆಟರ್, ಅವ್ರು ಸುಪೀರಿಯರ್, ನಾವ್ ಇನ್ಫೀರಿಯರ್ ಅನ್ನೋ ತರ. ಅಂಡ್ ಇವನ್ ಇದು ವಿಜಯನಗರ ರಾಜ್ಯ ಬಗ್ಗೆ ಮಾತಾಡಿದಾಗ ಕೂಡ ಅಲ್ಲಿ ಸೋ ರಿಚ್ ಇನ್ ಕಲ್ಚರ್, ಗೋಲ್ಡ್, ಎವ್ರಿಥಿಂಗ್. ಐ ಆಮ್ ಜಸ್ಟ್ ಗ್ಲಾಡ್ ದಟ್ ನಿಮ್ ತರ ನೀವು ತುಂಬಾ ಜನ ಒಂದು ಅವೇರ್ನೆಸ್ ಅಟ್ಲೀಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಹೆಲ್ತ್ ಆಗಿರ್ಲಿ ಆರ್ ಇವನ್ ಅಬೌಟ್ ನಮ್ ಹಿಸ್ಟ್ರಿ, ನಮ್ ಕಲ್ಚರ್. ಐ ಥಿಂಕ್ ರೈಟ್ ಟೈಮ್ ನಾವ್ ಇದನ್ನ ಮಿಥಾಲಜಿ ಅಂತ ಹೇಳೋದು ನಿಲ್ಸ್ಬಿಡ್ಬೇಕು. ಸ್ಕೂಲಲ್ಲಿ ಕೂಡ ಶುಡ್ ಸ್ಟಾಪ್ ಸೇಯಿಂಗ್ ದಟ್ ಅಂಡ್ ಸ್ಟಾರ್ಟ್ ಕಾಲಿಂಗ್ ಇಟ್ ಆಸ್ ಹಿಸ್ಟ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ತರ ಇನ್ನ ಸ್ವಲ್ಪ ಕ್ಯಾನ್ ಯು ನರೇಟ್ ಅ ಫ್ಯೂ ಥಿಂಗ್ಸ್ ವೇರ್ ನಾವೇನೋ ಇದು ಹಿಂಗಿದೆ ಅಂತ ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಇಟ್ ಇಸ್ ಲೈಕ್ ದಿಸ್. ಸೊ ಕುಂತಿ ಅದೇ ಅವ್ರೇನೋ ಒಂದು ಕಾಂಪಿಟೇಷನ್ ಗೆತ್ಕೊಂಡ್ ಬಂದ್ಬಿಟ್ಟು ಕುಂತಿ ಸೇಸ್ ಅಲ್ಲ, ಯು ಕ್ಯಾನ್ ನೀವು 5 ಜನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂಡ್ ಸೊ ದೇರ್ ಲೈಕ್ ಓಕೆ ಫೈನ್ ಅಂತ ಹೇಳ್ಬಿಟ್ಟು ದ್ರೌಪದಿನ 5 ಜನ ಶೇರ್ ಮಾಡ್ಕೊಳ್ತಾರಲ್ಲ. ಇವಾಗ ನಾನು ನೋಡಿರೋದೇನಂದ್ರೆ ತುಂಬಾ ಜನ ಒಂದು ರಿಲಿಜನ್ ಇಫ್ ದೇ ವಾಂಟ್ ಟು ಪುಟ್ ಇಟ್ ಡೌನ್ ಆರ್ ಸಮಥಿಂಗ್, ದೇ ವಿಲ್ ಬಿ ಲೈಕ್ ನಿಮ್ ಮಹಾಭಾರತದಲ್ಲಿ ಹಿಂಗಿದೆ, ಒಂದ್ ಹುಡುಗಿ 5 ಜನ ಹುಡುಗರು ಆ ತರ ಎಲ್ಲ ಮಾತಾಡ್ತಾರೆ. ಸೊ
ವಾಟ್ ಇಸ್ ಯೋರ್ ಟೇಕ್ ಆನ್ ಇಟ್? ಸಿ, ಆ ಥರ ನಾವ್ ಏನ್ ಹೇಳ್ಬೋದು ಅಂದ್ರೆ ನಮ್ಮ ಪುರಾಣಗಳಲ್ಲಿ ಇಲ್ಲಿರೋದು ಏನೂ ಇಲ್ಲ. ಅದು ಒಳ್ಳೆ ವಿಷಯಕ್ಕೆ ನಾವು ತಗೊಳ್ಳೋದಿರ್ಬೋದು, ಕೆಟ್ಟ ವಿಷಯಕ್ಕೆ ತಗೊಳ್ಳೋದಿರ್ಬೋದು, ಕ್ರೈಮ್ ಇರ್ಬೋದು, ಇನ್ನೊಂದು ಅಂದ್ರೆ ಎಲ್ಲಾ ನಡೆದು ಹೋಗ್ಬಿಟ್ಟಿದೆ. ಜೊತೆಗೆ ಏನಂದ್ರೆ ಆಸ್ ಯು ಸೆಡ್ ಅಲ್ಲ, ಅದು ನಾವ್ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿರುವಂಥದ್ದಲ್ಲ. ಇಟ್ ಹ್ಯಾಸ್ ಆಕ್ಚುಲಿ ಹ್ಯಾಪನ್ಡ್ ಅಂಡ್ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್. ಸೊ ನಾವು ಮಾಡಿರೋ ತಪ್ಪಿಂದ ಕಲಿದೇ ಇದ್ರೆ ಇಟ್ ವಿಲ್ ಆಲ್ವೇಸ್ ರಿಪೀಟ್ ಅನ್ನೋದು. ಸೊ ಹಿಸ್ಟ್ರಿಲಿ ಏನಾಗಿದೆ, ನಾವು ವೈ ಕಾಂಟ್ ವಿ ಟೇಕ್ ದ ಗುಡ್ ಆರ್ ಬೆಸ್ಟ್ ಪಾರ್ಟ್ ಆಫ್ ಇಟ್? ಧರ್ಮದಿಂದ ಇರೋದನ್ನ ಯಾಕೆ ಕಲಿಬಾರ್ದು ನಾವು ಅಂದ್ರೆ? ಹೌದು, 5 ಜನರನ್ನ ಮದ್ವೆ ಮಾಡ್ಕೊಳ್ಳೋದು ಜಸ್ಟಿಫೈ ಮಾಡಕ್ ಆಗಲ್ಲ, ನಂಬರ್ 1. ನಂಬರ್ 2, ಈ ತರ ಸುಮಾರಿದೆ. ಜೂಜಾಡೋದನ್ನ ಜಸ್ಟಿಫೈ ಮಾಡಕ್ ಆಗಲ್ಲ. ಯುಧಿಷ್ಠಿರ ಮಹಾಭಾರತದಲ್ಲಿ ಜೂಜಾಡಿದ್ದಿರಬಹುದು, ಅಥವಾ ನಳ ಜೂಜಾಡಿದ್ದಿರಬಹುದು. ನಳದ ಮಯಂತಿ ಕಥೆ ಕೇಳಿದಾಗ ಅದು ನಮಗೆ ಗೊತ್ತಾಗುತ್ತೆ. ಆತ ತನ್ನ ರಾಜ್ಯನ ಜೂಜಾಡ್ತಾನೆ, ಹೆಂಡತಿನ ಜೂಜಾಡೋದಕ್ಕೆ ಒಪ್ಪೋದಿಲ್ಲ. ಬಟ್ ಅಲ್ಲಿ ಉಲ್ಟಾ ಆಗತ್ತೆ, ಹೆಂಡತಿನೂ ಅವನು ಇದ್ ಮಾಡ್ಬೇಕಾಗತ್ತೆ, ಅಡ ಇಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ. ಸೊ ಜೂಜಾಡೋದ್ ತಪ್ಪು, 5 ಜನರನ್ನ ಮದ್ವೆ ಆಗೋದ್ ತಪ್ಪು. ಆತರ ಸುಮಾರಿದೆ. ಅಂದ್ರೆ ನಾವ್ ಹೇಳ್ತಾ ಹೋದ್ರೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಅರ್ಜುನ ಇಟ್ಸ್ ಓಕೆ ನೀನು ನಿನ್ ತಾತನ್ ಸಾಯಿಸು ಅಂತ ಅಂದಿದ್ದು ಕೂಡ ತಪ್ಪೆ. ಹಂಗ್ ನೋಡೋದಕ್ ಹೋದ್ರೆ ನಾನು ಹೇಳೋದು, ಹೌ ಕ್ಯಾನ್ ಯು ಎವರ್ ಜಸ್ಟಿಫೈ ಕಿಲ್ಲಿಂಗ್ ಯೋರ್ ಗ್ರ್ಯಾಂಡ್ ಫಾದರ್? ಯು ಕ್ಯಾನ್ ನಾಟ್. ಆದ್ರೆ ಇಲ್ಲಿ ಒಂದ್ ನಾವ್ ಅರ್ಥ ಮಾಡ್ಕೋಬೇಕು, ಕೃಷ್ಣ ಹೇಳಿ ಮಾಡಿಸ್ದ ಅನ್ನೋದಕ್ಕಿಂತ ಆತ ಸರ್ವಾಂತರ್ಯಾಮಿ, ಅವನು ಗೊತ್ತಿತ್ತು ಇಟ್ ಹ್ಯಾಡ್ ಟು ಎಂಡ್ ದಿಸ್ ಅಂಡ್ ದಟ್ ಇಸ್ ಲೈಫ್ ಅಲ್ವಾ? ಎಕ್ಸಾಕ್ಟ್ಲಿ. ಆಮೇಲೆ ಕೃಷ್ಣನ ಕೊನೆ ಕ್ಷಣಗಳಲ್ಲಿ ಆತ ಕರ್ಣನ್ ಬಗ್ಗೆ ಕೂಡ ಯೋಚನೆ ಮಾಡ್ತಾನೆ. ಓಕೆನಾ? ಸೊ ಇದರಿಂದ ನಮಗೆ ಏನ್ ಗೊತ್ತಾಗತ್ತೆ, ಕೃಷ್ಣ ಇದನ್ನೆಲ್ಲ ತಾನು ಬೇಕು ಅಂತ ಮಾಡಿಸ್ದ, ಅವನಿಗೆಲ್ಲಾ ಗೊತ್ತಿತ್ತು. ಇಟ್ ಹ್ಯಾಡ್ ಟು ಎಂಡ್ ದಿಸ್ ವೇ. ಇವಾಗ ಧರ್ಮನ ಎತ್ತಿಡಿಬೇಕು ಅಂದ್ರೆ ನಾವು ಕೆಲವೊಂದ್ಸಲ ಕೆಲವೊಂದನ್ನ ಮಾಡ್ಬೇಕಾಗತ್ತೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗತ್ತೆ. ಕರ್ಣನ್ ಬಗ್ಗೆ ಒಂದ್ಸಲ ಜ್ಞಾಪಿಸ್ಕೋತಾನೆ. ಯಾಕಂದ್ರೆ ಒಂದು ಬುಕ್ ನಾನು ಈ ಟೈಮಲ್ಲಿ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ ಫಾರ್ ದೋಸ್ ಹು ಆರ್ ಇಂಟ್ರೆಸ್ಟೆಡ್ ಇನ್ ಮಹಾಭಾರತ ಬಟ್ ಫುಲ್ ಮಹಾಭಾರತ ಓದಕ್ಕಾಗಲ್ಲ ಅನ್ನೋರ್ಗೆ. ಕರ್ಣಾಸ್ ವೈಫ್ ಅಂತ ಒಂದು ಬುಕ್ ಇದೆ. ಕರ್ಣಾಸ್ ವೈಫ್ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಕರ್ಣಾಸ್ ವೈಫ್, ಬುಕ್ ಹೆಸರದು. ಬಟ್ ಕರ್ಣನ್ ಹೆಂಡತಿ ಪಾತ್ರ ಬಂದ್ ಹೋಗುತ್ತೆ, ಉರ್ವಿ ಅಂತ. ಹೌದಾ? ಓಕೆ ಓಕೆ ಓಕೆ. ಸೊ ಬಂದ್ ಹೋಗತ್ತೆ. ಆದ್ರೆ ಕರ್ಣನ ಕಥೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಯು ವೋಂಟ್ ಬಿಲೀವ್. ದಿಶಾ, ನನಗೆ ಲೈಫಲ್ಲಿ ಆಕ್ಚುಲಿ ಅಟ್ ಒನ್ ಪಾಯಿಂಟ್ ವೆನ್ ಐ ವಾಸ್ ಫೀಲಿಂಗ್ ವೆರಿ ಲೋ, ಐ ರೆಡ್ ದಿಸ್ ಬುಕ್ ಅಂಡ್ ಐ ಫೆಲ್ಟ್ ಸೋ ಗುಡ್ ದಟ್ ಇಂಥವನಿಗೆ ಹಿಂಗಾಗಿದೆ ಅಂದ್ರೆ ಗುಡ್ ಪೀಪಲ್ ಡೂ ಎಕ್ಸ್ಪೀರಿಯನ್ಸ್ ಈ ತರದ ಸಿಚುಯೇಷನ್ಸ್ ನ ಲೈಫಲ್ಲಿ. ಅವ್ರಿಗೆ ಬರುತ್ತೆ ಆ ತರದ ಬ್ಯಾಡ್ ಡೇಸ್. ಇಟ್ಸ್ ಓಕೆ, ರೈಟ್? ಹಂಗ್ ನೋಡಕ್ ಹೋದ್ರೆ ಯು ಕ್ಯಾನ್ ಆಲ್ಸೋ ಕ್ವೆಶ್ಚನ್, ಕರ್ಣನ್ ಏನಕ್ಕೆ ಅವ್ರ ಅಮ್ಮ ಬಿಟ್ಟಿದ್ದು, ಅದು ತಪ್ಪಲ್ವಾ? ಹೌದು, ಅದು ತಪ್ಪೆ. ಅಂದ್ರೆ ದೇರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್. ಈ ತರ ಡು ಯು ಬಿಲೀವ್ ಇನ್ ಕರ್ಮ, ಲೈಕ್ ಸ್ಪಿರಿಚುಯಾಲಿಟಿ ಅದೆಲ್ಲ? ಸೊ ಡು ಯು ಬಿಲೀವ್ ಇನ್ ಕರ್ಮ? ಎಸ್, ವೆರಿ ಮಚ್. ಅಂಡ್ ಇವಾಗಂತೂ ಕಲಿಯುಗದಲ್ಲಿ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಲ್ಲ, ನಮ್ ಕಣ್ಣೆದ್ರಿಗೆ ನೋಡ್ತಾ ಇರ್ತೀವಿ ಕೂಡ. ಸೊ ವಿ ಹ್ಯಾವ್ ಟು ಬಿಲೀವ್ ಇಟ್ ಈವನ್ ಮೋರ್. ಅವ್ರಿಗೆ ನೋಡಿದ್ಯಾ ಹಿಂಗೆಲ್ಲಾ ಇದ್ರು, ನೋಡಿ ಇವಾಗ ಏನಾಯ್ತು. ನಮ್ ಕಣ್ಣಾರೆ ನಾವ್ ನೋಡಿದಾಗ ನಾವ್ ಹಿಂಗಾಗ್ಬಾರ್ದು. ಸೊ ನಾವು ವಿ ಶುಡ್ ಕ್ರಿಯೇಟ್ ಗುಡ್ ಕರ್ಮ. ನಮಗಲ್ದೇ ಇದ್ರು ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಾವು ಒಳ್ಳೇದನ್ ಮಾಡಿದಾಗ ಅನ್ನೋ ತರ ಥಾಟ್ಸ್. ಕರೆಕ್ಟ್. ಸೊ ಈ ಪ್ರಶ್ನೆ ಮೈಂಡ್ ಅಲ್ಲಿ ಯಾಕೆ ಬಂತು ಅಂದ್ರೆ ಗುಡ್ ಥಿಂಗ್ಸ್, ಐ ಮೀನ್ ಗುಡ್ ಪೀಪಲ್, ಒಳ್ಳೆ ಜನಕ್ಕೂ ಸ್ವಲ್ಪ ಕೆಟ್ಟದೇನಾದ್ರೂ ಆಗತ್ತೆ ಅಂತ. ತುಂಬಾ ಕೆಟ್ಟದಾಗತ್ತೆ, ತುಂಬಾ ಕೆಟ್ಟದು ಆಗತ್ತೆ ಒಂದೊಂದ್ಸಲ. ಪ್ರಾಬಬ್ಲಿ ಅವ್ರದ್ದು ಈ ಜನ್ಮದ ಕರ್ಮ ಇರಲ್ಲ. ನಾನು ಇದು ಬಿ ಕೆ ಶಿವಾನಿ ಅವ್ರದ್ದು ವಿಡಿಯೋ ಅಲ್ಲಿ ನೋಡಿದ್ದೆ. ಆಯ್ತಾ, ಅವ್ರು ಏನ್ ಹೇಳ್ತಾರಂದ್ರೆ ಒನ್ಸ್ ಯು ಡೈ ಅಂಡ್ ನೀವು ನೆಕ್ಸ್ಟ್ ಜನ್ಮ ತಗೊಳ್ತೀರಲ್ಲ, ಸೊ ನಿಮ್ ಪ್ರೀವಿಯಸ್ ಲೈಫ್ದು ಕರ್ಮದು ಲೈಕ್ ರೆಕಾರ್ಡ್ ಇರುತ್ತೆ. ಸೊ ಅಲ್ಲಿಂದ ಈ ರೆಕಾರ್ಡ್ ಈ ಜನ್ಮಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಇವನ್ ಇಫ್ ಯು ಆರ್ ಗುಡ್ ಇನ್ ದಿಸ್ ಲೈಫ್, ನಿಮ್ ಪ್ರೀವಿಯಸ್ ಜನ್ಮದು ಪಾಸ್ಟ್ದು ಕರ್ಮ ಈ ಲೈಫ್ಗೂ ಕ್ಯಾರಿ ಆಗತ್ತೆ. ಸೊ ಎನಿಥಿಂಗ್ ದಟ್ ಯು ಟಚ್ ಆರ್ ಡೂ ಇಸ್, ನಾವ್ ಇಲ್ಲಿ ಮಾತಾಡ್ತಾ ಇರೋದು ಆಲ್ಸೋ ವಿ ಆರ್ ಕ್ರಿಯೇಟಿಂಗ್ ಕರ್ಮ. ಬರೀ ಒಳ್ಳೇದ್ ಮಾಡೋದೇ ಒಳ್ಳೇದ್ ಕರ್ಮ ಅಲ್ಲ ಅಂತ ಅಲ್ವಾ? ಅಂಡ್ ವಾಟ್ ಇಸ್ ಯುವರ್ ಟೇಕ್ ಆನ್ ಸ್ಪಿರಿಚುಯಾಲಿಟಿ? ಸ್ಪಿರಿಚುಯಾಲಿಟಿ ಬಂದು, ಅಂಡ್ ವಾಟ್ ಎವರ್ ಯು ಸೆಡ್, ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ತುಂಬಾ ಒಳ್ಳೆಯವರು ಪಾಪ ವೆನ್ ದೇ ಎಕ್ಸ್ಪೀರಿಯನ್ಸ್ ಟಫ್ ಟೈಮ್ಸ್ ಅಲ್ವಾ, ದಟ್ ಇಸ್ ಬಿಕಾಸ್ ಮೇ ಬಿ ಅವ್ರ ಹಿಂದಿನ ಜನ್ಮದ ಏನ್ ಮಾಡಿದಾರೋ ಅದನ್ನ ಕಳ್ಕೊತಾ ಇದಾರೆ ಅಂತ ಅನ್ಕೊಂಡು ಕ್ಲಿಯರ್ ಮಾಡ್ತಾ ಇದಾರೆ. ಅಂಡ್ ಕೆಲವೊಂದ್ಸಲ ನಾವು ನೋಡ್ತೀವಿ ತುಂಬಾ ಕೆಟ್ಟವ್ರು ಇರ್ತಾರೆ, ದಿಲ್ ಬಿ ವೆರಿ ಕನ್ನಿಂಗ್, ನಮಗ್ ಕಣ್ಣೆದ್ರು ಕಾಣಿಸ್ತಾ ಇರತ್ತೆ. ಅಂಡ್ ಅವ್ರು ತುಂಬಾ ಖುಷಿಯಾಗಿರ್ತಾರೆ, ಅವ್ರಿಗೆ ಎಲ್ಲಾ ತರದ ಸಕ್ಸಸ್ ಸಿಗತ್ತೆ, ನೇಮ್ ಫೇಮ್ ಎಲ್ಲ ಸಿಗ್ತಾ ಇರತ್ತೆ. ಸೊ ನಾವ್ ಅವಾಗ ಏನ್ ಅನ್ಕೋಬೇಕು, ಅವ್ರು ಹಿಂದಿನ ಜನ್ಮದಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ಜನ್ಮದಲ್ಲಿ ಅವ್ರು ದೇರ್ ಎಂಜಾಯಿಂಗ್ ದೇರ್ ಗುಡ್ ಡೀಡ್ಸ್ ಅಷ್ಟೇ. ಆರ್ ನೆಕ್ಸ್ಟ್ ಜನ್ಮದಲ್ಲಿ ದೇ ವಿಲ್ ಹ್ಯಾವ್ ಟು ಪೇ ಫಾರ್ ಎಕ್ಸಾಕ್ಟ್ಲಿ ವಾಟ್ ಎವರ್ ದೇ ಆರ್ ಡೂಯಿಂಗ್. ಅಂಡ್ ವಾಟ್ ಐ ಬಿಲೀವ್ ಇಸ್, ಇವತ್ತು ನಾನು ನೀವು ಚೆನ್ನಾಗಿದ್ದೀವಿ ಅಂದ್ರೆ ನಮ್ಮ ಆನ್ಸಿಸ್ಟರ್ಸ್ಗೆ ನಾವು ಥ್ಯಾಂಕ್ ಯು ಹೇಳ್ಬೇಕು. ಅವರ ಒಳ್ಳೆ ಕೆಲಸಗಳು ಕೂಡ ನಮ್ಮನ್ನ ಕಾಪಾಡತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ಅಂದ್ರೆ ಇವಾಗ ನಮ್ಮ ಅಜ್ಜಿ ತಾತ ಅವ್ರ ಹಿಂದಿನ ತಲೆಮಾರಿನವರು ಎಷ್ಟು ಒಳ್ಳೆಯವರಾಗಿದ್ರು ಅದು ನಮಗ್ ಪಾಸ್ ಆಗತ್ತೆ. ನಾವೇನಾಗಿರ್ತೀವಿ ಅದನ್ನ ನಾವೇ ಎಲ್ಲ ಎಂಜಾಯ್ ಮಾಡ್ಬಿಡಲ್ಲ, ನಮ್ಮ ಮಕ್ಕಳು ಅವ್ರ ಮಕ್ಳಿಗೂ ಪಾಸ್ ಮಾಡ್ತೀವಿ ಇಸ್ ವಾಟ್ ಐ ಬಿಲೀವ್. ಅಂಡ್ ಐ ಆಮ್ ಅ ಸ್ಪಿರಿಚುವಲ್ ಪರ್ಸನ್ ಅನ್ನೋದಕ್ಕಿಂತ ನಾನು
ಪ್ರತಿದಿನ ದೇವ್ರ ಕೂತು ಪೂಜೆ ಮಾಡ್ತೀನಿ, ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲ್ಲ, ಚೈಲ್ಡ್ಹುಡ್ ಅಲ್ಲಿ ಅದಿತ್ತು. ಆಮೇಲೆ ಇವಾಗ ಆದಾಗ ಖಂಡಿತ ಹೋಗ್ತೀನಿ, ಬಟ್ ಅದು ರೆಗ್ಯುಲರ್ ಆಗಿ ನಾನು ಮಾಡಲ್ಲ. ಮಾಡಕ್ ಆಗದೆ ಇರಬಹುದು ಒಂದೊಂದ್ಸಲ. ರೀಸೆಂಟ್ ಆಗಿ ನಾನು ಅದೇ ಅನ್ಕೋತಾ ಇದ್ದೆ, ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು, ರೆಗ್ಯುಲರ್ ಆಗಿ ದೇವಸ್ಥಾನಗಳಿಗೆ ಹೋಗೋದನ್ನ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಐ ಸಿ ಗಾಡ್ ಇನ್ ಪೀಪಲ್ ರಿಯಲಿ ದಿಶಾ. ಯಾಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಒಬ್ಬ ವ್ಯಕ್ತಿ ಕೆಟ್ಟದ್ದು ಮಾಡಿದ್ರೆ ದೆರ್ ಇಸ್ ನೋ ಪಾಯಿಂಟ್. ಇಫ್ ಐ ಸಿ ಗಾಡ್ ಇನ್ ಪೀಪಲ್, ಇನ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್, ದೆನ್ ದೇವ್ರು ನೋಡ್ತಾ ಇರ್ತಾನಲ್ಲ, ಅವನು ಗೊತ್ತಿರುತ್ತೆ. ನಾನು ಆಲ್ವೇಸ್ ಬಿಲೀವ್ ದಟ್ ದೇವ್ರ ಹತ್ರ ಲೆಕ್ಕ ಇರುತ್ತೆ. ನಾನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೂ ಕೆಟ್ಟ ಕೆಲ್ಸಕ್ಕೂ ಎಲ್ಲದಕ್ಕೂ ಅವನ ಹತ್ರ ಲೆಕ್ಕ ಇರುತ್ತೆ. ನಾನ್ ಮಿಸ್ ಮಾಡಿದ್ರು ಅವ್ನು ಮಿಸ್ ಮಾಡಲ್ಲ ಲೆಕ್ಕನ ಅನ್ನೋದು, ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ದಟ್ ಇಸ್ ವೆರಿ ನೈಸ್. ನನ್ ಮೈ ಟೇಕ್ ಆನ್ ದಿಸ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್ ಆಯ್ತಾ. ಅಂದ್ರೆ ನಾನು ಹೇಳ್ದಂಗೆ ಅಮ್ಮ ಇಸ್ ವೆರಿ ರಿಲಿಜಿಯಸ್, ಬಟ್ ಐ ಕನ್ಸಿಡರ್ ಮೈ ಸೆಲ್ಫ್ ಟು ಬಿ ಸ್ಪಿರಿಚುವಲ್. ನಂಗೆ ಏನನ್ಸುತ್ತೆ ಅಂದ್ರೆ ಐ ಡೋಂಟ್ ವಾಂಟ್ ಟು confine myself to one god or ಮನೆ ದೇವ್ರು. ಐ ಮೀನ್ ನಥಿಂಗ್ ಅಗೇನ್ಸ್ಟ್ ನಮ್ಮ ಅಮ್ಮ ಏನ್ ಮಾಡ್ತಾ ಇದಾರೆ, ನಥಿಂಗ್ ಅಗೇನ್ಸ್ಟ್ ಎನಿ ಆಫ್ ದ್ಯಾಟ್. ಬಟ್ ನನ್ ಜಾಸ್ತಿ ನಂಬಿಕೆ ಏನಂದ್ರೆ ಒಂದು ಹೈಯರ್ ಪವರ್, ಒಂದು ಯೂನಿವರ್ಸಲ್ ಪವರ್. ಅಂಡ್ ಐ ರಿಯಲಿ ಬಿಲೀವ್ ಇನ್ ಸಾಯಿಬಾಬಾ ಲಾಟ್. ಅಂಡ್ ದೀಸ್ ಡೇಸ್ ಕೂಡ ನನ್ಗೆ ಐ ಡೋಂಟ್ ನೋ ಲಿಸ್ನರ್ಸ್ ಆರ್ ವ್ಯೂವರ್ಸ್ ಇವಳು ಏನ್ ಲೂಸ್ ಆಗೋಗ್ಬಿಟ್ಟಿದ್ದಾಳ ಅಂತ ಹೇಳ್ಬೋದು, ಬಟ್ ಐ ಡೋಂಟ್ ನೋ. ಬಟ್ ದೀಸ್ ಡೇಸ್ ನನ್ಗೆ ಐ ಆಮ್ ಫೀಲಿಂಗ್ ಇನ್ಕ್ಲೈನ್ ಟುವರ್ಡ್ಸ್ ಶಿವ ಆಲ್ಸೋ ಆಯ್ತಾ. ಅದು ಒಂದು ಆ ಥರ ಒಂದು ಹಿಂಟ್ಸ್ ಬರ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಹಂಗೆ ಹಿಂಗೆ ಏನೋ. ಲೈಕ್ ನಂಗೆ ನಿದ್ದೆಯಲ್ಲೆಲ್ಲ ನಾವು ಐ ಕ್ಯಾನ್ ಸಿ ಶಿವ, ದಟ್ ಯೂಸ್ ಟು ನಾಟ್ ಹ್ಯಾಪನ್ ಆಯ್ತಾ. ಲೈಕ್ ದಟ್ ಇಸ್ ಹ್ಯಾಪನಿಂಗ್. ಅಂಡ್ ದೆನ್ ಅಮ್ಮ ರೀಸೆಂಟ್ಲಿ ಶಿ ವೆಂಟ್ ಟು ಮೀಟ್ ಒನ್ ಜ್ಯೋತಿಷ ನನ್ನ ಮದುವೆ ಬಗ್ಗೆ ಮಾತಾಡೋಕೆ ಆಯ್ತಾ. ಅಂಡ್ ಅವ್ರು ಕೂಡ ಹೇಳಿದ್ರು ದಟ್ ಆಸ್ಕ್ ಹರ್ ಟು ಸ್ಟಾರ್ಟ್ ಗೋಯಿಂಗ್ ಟು ಶಿವ ಟೆಂಪಲ್ ಎವ್ರಿ ಮಂಡೇ ಏನೋ. The more you open yourself to this alla, the more you receive anta ansutte. So you're watching Sadhguru videos more alva. I mean Sadhguru ಮುಂಚೆನೆ ನೋಡ್ತಾ ಇದ್ದೆ. ಲೈಕ್ ಸೊ ನಾನ್ ಸದ್ಗುರು ವಿಡಿಯೋಸ್ ನೋಡಕ್ ಶುರು ಮಾಡಿದ ರೀಸನ್ನೇ ಬೇರೆ. ಗೊತ್ತಲ್ಲ, ಎಲ್ಲರೂ ಹೇಳ್ತಾರೆ ವೆನ್ ಯುವರ್ ಸ್ಯಾಡ್ ಯು ಟರ್ನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ, ಸೇಮ್ ಸ್ಟೋರಿ. ಬಟ್ ಇವಾಗ 100% ವಿಡಿಯೋ ನೋಡ್ಬಿಟ್ರೆ ಆ ದಿನ ಪೂರ್ತಿ ಒಂದ್ ಎನರ್ಜಿ. ಬಟ್ ನಾನು ಇವಾಗ ವಿಡಿಯೋಸ್ ನೋಡೋ ರೀತಿನೇ ಚೇಂಜ್ ಆಗಿದೆ. ಐ ಫೀಲ್ ಲೈಕ್ ಲಿಟಲ್ ಸ್ವಲ್ಪ ಎವಾಲ್ವ್ ಆಗಿದ್ದೀನಿ. ಲೈಕ್ ಫ್ರಮ್ ಬೀಯಿಂಗ್ ಒನ್ ಸ್ಯಾಡ್ ಡಿಪ್ರೆಸ್ಡ್ ಗರ್ಲ್ ವಾಚಿಂಗ್ ದಟ್ ವಿಡಿಯೋ ಟು ಸ್ವಲ್ಪ ಹೈಯರ್ ಎನರ್ಜಿ ಪರ್ಸನ್ ಅಂತ ಅನ್ಸುತ್ತೆ ಆಯ್ತಾ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಏನಂದ್ರೆ, ವೈ ಐ ಡೋಂಟ್ ವಾಂಟ್ ಟು ಕಾಲ್ ಮೈ ಸೆಲ್ಫ್ ರಿಲಿಜಿಯಸ್ ಅಂದ್ರೆ, ನಾನು ಬರೀ ದೇವಸ್ಥಾನಕ್ಕೆ ಹೋದ್ರೇನೆ ದೇವ್ರನ್ನ ನಂಬ್ತೀನಿ ಅಂತ ಇಲ್ಲ. 100% ದೇವಸ್ಥಾನಕ್ಕೆ ಹೋದ್ರೆ ನಾನು ಹೇಳ್ದಂಗೆ ಆ ಎನರ್ಜಿ ಡಿಫ್ರೆಂಟ್ ಇದೆ, ಫೀಲ್ಸ್ ಡಿಫ್ರೆಂಟ್. ಅಂಡ್ ಅವ್ರು ಹೇಳ್ತಾರಲ್ಲ, ಪ್ರಸಾದ ತಿಂದ್ರು ಯುವರ್ ಎಂಟ್ರಿಂಗ್ ಸಮ್ ಪಾಸಿಟಿವ್ ಎನರ್ಜಿ ಇನ್ ಯುವರ್ ಬಾಡಿ ಅಂಡ್ ಆಲ್ ಆಫ್ ದಟ್. ಬಟ್ ನನ್ನ ಅದೇ ನಂಬಿಕೆ ಏನಂದ್ರೆ, ವಾಟ್ ಯು ಬಿಲೀವ್ ಇನ್, how you are as a person, all of that also adds to that matters first. ಆಮೇಲೆ ಮಿಕ್ಕಿದ್ದಲ್ಲ. ನಾನು ಹೇಳಿದ್ನಲ್ಲ, ನೀ ತುಂಬಾ ಕೆಟ್ಟ ವ್ಯಕ್ತಿ ಆಗಿದ್ದು ದೇವಸ್ಥಾನದಲ್ಲಿ 1 ಗಂಟೆ ದಿನ ಕಳೆದ್ರೆ what's the point? I'll go kill somebody, go to ದೇವಸ್ಥಾನ and clear my sins ಅಂದ್ರೆ. ಸೊ ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನದಲ್ಲಿ ಹೋಗಿ ದೇವ್ರದೇನೋ ಒಡವೆ ಕದ್ಕೊಂಡ್ ಬಂದಿರೋದು CCTV ಕ್ಯಾಪ್ಚರ್ ಆಗಿದೆ. ಅಂಡ್ ಕ್ಯಾನ್ ಯು ಬಿಲೀವ್, ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾಪ ಅವ್ನಿಗೆ ಏನ್ ಕಷ್ಟ ಇತ್ತು ಏನೋ. ಸೊ ಸ್ಟಾಪ್ ನಾರ್ಮಲೈಸಿಂಗ್ ಈ ತರದನ್ನ ಅಂತಾನೂ ಇತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ. ಎಲ್ಲರಿಗೂ ಕಷ್ಟ ಇರುತ್ತೆ, ಎಲ್ಲರೂ ಕಳ್ತನ ಮಾಡ್ತಾ ಇಲ್ಲ ತಾನೆ. ಲೈಕ್ ಯು ಕಾಂಟ್ ನಾರ್ಮಲೈಸ್ ಇದು ಹೇಳಿದ್ರಲ್ಲ. ಸೊ ನೀವ್ ಯುಗ ಬಗ್ಗೆ ಮಾತಾಡಿದ್ರಿ. ಡೂ ಯು ಥಿಂಕ್ ಕಲಿಯುಗ ಇಸ್ ಗೋಯಿಂಗ್ ಟು ಕಮ್ ಟು ಎನ್ ಎಂಡ್ ಎನಿ ಟೈಮ್ ಸೂನ್ ಅಂಡ್ ವಿಲ್ ಸ್ಟಾರ್ಟ್ ಸತ್ಯುಗ ಅನ್ಸುತ್ತಾ? 2-3 ತರ ಇದೆ ಇದ್ರಲ್ಲಿ. ತಿಳಿದವರು, ನಾನ್ ಮಾತಾಡಿರೋರು ಹೇಳೋ ಪ್ರಕಾರ, ಬಿಕಾಸ್ ನನ್ನೇನ್ ಅಷ್ಟೊಂದು ತಿಳಿದವಳಲ್ಲ ಆಯ್ತಾ. ನನಗೆ ಗೊತ್ತಿರೋ ಪ್ರಕಾರ, ನಾನು ತಿಳಿದವ್ರ ಹತ್ರ ಮಾತಾಡಿರೋ ಪ್ರಕಾರ, ಕಲಿಯುಗ ಮುಗ್ದು ಹೋಗಿದೆ. ಓಕೆ, ಮುಗ್ದು ಹೋಗಿ ಕೃಷ್ಣನೇ ಹೇಳ್ತಾನೆ 2 ವಿಷಯ ಇದ್ರಲ್ಲಿ. ಒಂದು, ಕಲಿಯುಗ ಮುಗ್ದು ಹೋಗಿದೆ ಆಲ್ರೆಡಿ, ಸತ್ಯಯುಗ ಸ್ಟಾರ್ಟ್ ಆಗಿದೆ ಅನ್ನೋದು ಒಂದು. ಅಂಡ್ ಮತ್ತೊಂದು ಇದ್ರಲ್ಲಿ ಏನಂದ್ರೆ, ಕೃಷ್ಣ ಹೇಳ್ತಾನೆ 5,000 ವರ್ಷಗಳ ನಂತರ ಒಂದಷ್ಟು ವರ್ಷಗಳ ಗೋಲ್ಡನ್ ಇಯರ್ಸ್ ಅಂತ ಕೂಡ ಬರುತ್ತೆ. ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆ ಕಲಿಯುಗದಲ್ಲೂ ಆಫ್ಟರ್ 5,000 years ಆಫ್ ಮೀ ಪಾಸಿಂಗ್ ಅವೇ, ಆ ಗೋಲ್ಡನ್ ಟೈಮ್ ಅಂತ ಬರುತ್ತೆ ಅಂತ. ಸೊ ಅಪ್ಯಾರೆಂಟ್ಲಿ ನಾವಿವಾಗ ಆ ಗೋಲ್ಡನ್ ಟೈಮ್ ಅಲ್ಲಿ ಇದೀವಿ. ಮೇ ಬಿ ಆಲ್ಸೋ ದಟ್ ಇಸ್ ದ ರೀಸನ್ ಯಾಕೆ ಜನ ಸ್ವಲ್ಪ ಇವಾಗ ತುಂಬಾ ಇನ್ಕ್ಲೈನ್ ಆಗ್ತಾ ಇದಾರೆ. ಅಷ್ಟೊಂದು ದೇವಸ್ಥಾನಗಳು ಬರ್ತಿರೋದಕ್ಕೆ ಕಾರಣ ಏನಂದ್ರೆ, ಜನ ಹೋಗ್ತಾ ಇದಾರೆ ದೇವಸ್ಥಾನಕ್ಕೆ. ದಟ್ ಇಸ್ ದ ರೀಸನ್ ಅಷ್ಟು ಹೊಸ ಹೊಸ ದೇವಸ್ಥಾನಗಳು ತಲೆ ಎತ್ತುತ್ತಿದೆ. ಹಳೆ ದೇವಸ್ಥಾನಗಳು ಯಾವ್ಯಾವ್ದು ಇದೆ ಅಲ್ಲ ಮುಂಚಿನಿಂದ, ಕಾಲಿಡೋದಕ್ ಜಾಗ ಇಲ್ಲ ಇಲ್ಲಿ, ಅಷ್ಟು ಜನ. ಆಮೇಲೆ ಇದಕ್ ರಿಲೇಟೆಡ್ ಮಾತುಗಳನ್ನ ನಾವು ಆಡ್ದಾಗ್ಲೂ ಅಷ್ಟು ನಮಗ್ ವ್ಯೂಸ್ ಬರೋದೇನಕ್ಕೆ, ಅಷ್ಟು ಜನ ಹುಡುಕ್ತಾ ಇದಾರೆ ಅದನ್ನ ಆನ್ಲೈನ್. ದೇ ವಾಂಟ್ ಟು ನೋ ಅಬೌಟ್ ಆಲ್ ದೀಸ್ ಸ್ಟೋರೀಸ್.
ಮೊನ್ನೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗಿದ್ದಾಗ ದೇ ಹ್ಯಾವ್ ಮೇಡ್ ಇಟ್ ರಿಚುವಲ್. ಅವರ ಇಂಟರ್ವ್ಯೂಗೆ ಯಾರೇ ಗೆಸ್ಟ್ ಬಂದ್ರು ಅವ್ರಿಗೆ ಭಗವದ್ಗೀತೆ ಗಿಫ್ಟ್ ಹಾಕೊಡ್ತೀವಿ ಅಂತ. ಸೊ ಇದು ತುಂಬಾ ಹೆಚ್ಚಾಗ್ತಾ ಇದೆ. ಮುಂಚೆನೂ ಇತ್ತು, ನಮ್ಮ ಸನಾತನ ಧರ್ಮ ಪದ್ಧತಿ ಇದನ್ನ ಫಾಲೋ ಮಾಡ್ಕೊಂಡ್ ಬರೋರು ಎಲ್ಲ ಇದ್ರು, ತುಂಬಾ ಹೆಚ್ಚಾಗ್ತಿದೆ. ಒಂದು ಪಾಯಿಂಟ್ ಅಲ್ಲಿ ದಿಶಾ ಸೀರೆ ಉಡೋರೆ ಕಮ್ಮಿ ಆಗೋಗಿದ್ರು. ಇವಾಗ ವಿತ್ ಇನ್ಸ್ಟಾಗ್ರಾಮ್ ರೀಲ್ಸ್ ಏನೋ ಸೀರೆ ಇಸ್ ದ ನ್ಯೂ ಟ್ರೆಂಡ್ ಅಂಡ್ ನ್ಯೂ ಫ್ಯಾಷನ್. ನಾವೆಲ್ಲ ಅನ್ಕೊಳ್ತಿದ್ವಿ ನಾವು ಚಿಕ್ಕವರಿರುವಾಗ ಆಂಟಿರ್ ಮಾತ್ರ ಸೀರೆ ಉಡ್ಬೇಕು ಅಂತ ನಮ್ಮ ಮೈಂಡ್. ಇವತ್ತಿನ ದಿನ ಆಂಟಿರ್ ಚುಡಿದಾರ್ ಹಾಕೋತಾರೆ, ಯಂಗ್ಸ್ಟರ್ಸ್ ತುಂಬಾ ಸೀರೆ ಉಡ್ತಾ ಇದಾರೆ. ಸೊ ಮೇ ಬಿ ಈ ಶಿಫ್ಟ್ ಅದಕ್ಕೆ ಇರಬಹುದಾ ಅಂತ ನಾನ್ ಅನಲೈಸ್ ಮಾಡೋದು. ಅಂಡ್ ಕಲಿಯುಗದ ಎಂಡಲ್ಲಂತೂ ಇದೀವಿ ಅಂತ ಅಂತಾರೆ. ಮತ್ತೆ ದೇರ್ ಅನದರ್ ಕ್ವೆಶ್ಚನ್ ಆಲ್ಸೋ ರೈಸಸ್ ಸೇಯಿಂಗ್, ಮತ್ತೆ ಇಷ್ಟು ಲಕ್ಷ ವರ್ಷಗಳು ಕಲಿಯುಗ ಇದೆ ಅಂತಾರಲ್ಲ ಅಂತ. ಅಷ್ಟು ಲಕ್ಷ ವರ್ಷಗಳು ಹ್ಯೂಮನ್ ಇಯರ್ಸ್ ಅಲ್ಲಿ ಕೌಂಟ್ ತಗೊಳಕ್ ಆಗಲ್ಲ ನಾವು. ಅಂಡ್ ಈ ಥಿಯರಿ ಆಫ್ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಹಂಗ್ ನೋಡಕ್ ಹೋದ್ರೆ ಯುಗಗಳು ಏನು ಬಂತು ಒಂದಾದ ನಂತರ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ನಮಗೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ಎಷ್ಟು ಮಹಾ ಡಿಫ್ರೆನ್ಸ್ ಇದೆ. ಲಕ್ಷಾಂತರ ವರ್ಷ ತಾನೇ ಡಿಫ್ರೆನ್ಸ್ ಇರ್ಬೇಕಾಗಿದ್ದು. ಅಪ್ಯಾರೆಂಟ್ಲಿ ಒಂದ್ ಯುಗದಿಂದ ಇನ್ನೊಂದು ಯುಗಕ್ಕೆ ಶಿಫ್ಟ್ ಆಗೋದಿಕ್ಕೆ ಲಕ್ಷಾಂತರ ವರ್ಷಗಳಿರ್ಬೇಕಿತ್ತು. ಬಟ್ ಅಲ್ಲಿ ಆ ಲಕ್ಷಾಂತರ ವರ್ಷಗಳಲ್ಲಿ ಆಗಿಲ್ಲ ಶಿಫ್ಟ್. ಕೃಷ್ಣ ಇದ್ದಿದ್ದು ಇವಾಗ 5,000 ವರ್ಷಗಳ ಮುಂಚೆ ಅಷ್ಟೇ. ಅದಕ್ಕಿಂತ ಒಂದ್ 3-4,000 ವರ್ಷಗಳ ಮುಂಚೆ ರಾಮ ಇದ್ದ. ಸೊ ಅಷ್ಟೇ ಡಿಫ್ರೆನ್ಸ್ ಅಲ್ಲಿ ಯುಗಗಳು ಆಕ್ಚುಲಿ ಮುಗಿತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಲಕ್ಷ ವರ್ಷಗಳ ಕ್ಯಾಲ್ಕುಲೇಷನ್ ದಟ್ಸ್ ಅನ್ ಅದರ್ ಥಿಂಗ್ ಆಲ್ ಟುಗೆದರ್. ಅದ್ರ ಬಗ್ಗೆ ಐ ಆಮ್ ಆಕ್ಚುಲಿ ಪ್ಲಾನಿಂಗ್ ವಿಡಿಯೋ ಶಾರ್ಟ್ಲಿ. ಎಷ್ಟು ರಿಸರ್ಚ್ ಮಾಡ್ತಾ ಇದ್ದೀನಿ ಅದಕ್ಕಂದ್ರೆ ಇಟ್ ಇಸ್ ನಾಟ್ ಈಸಿ ಟು ಡಿಕೋಡ್ ಅಟ್ ಆಲ್. ನಮಗೇನ್ ಹೇಳಿದಾರೆ 4,32,000 ವರ್ಷಗಳೇನೋ ಇದೆ ಕಲಿಯುಗ, ಇಟ್ ಇಸ್ ನಾಟ್ ದಟ್ ಆಕ್ಚುಲಿ. ಆಲ್ಸೋ ಅದ್ ಸ್ಕೇಲ್ ಅಲ್ಲಿ ರಾಂಗ್ ಇರ್ಬೋದಲ್ಲ. 4 ಲಕ್ಷ ಸ್ಕೇಲ್ ನೀವ್ ಹೇಳ್ದಂಗೆ ಹ್ಯೂಮನ್ ಇಯರ್ಸ್ ಅಲ್ಲ ಏನು. ಇವಾಗ ಬ್ರಹ್ಮನ ವರ್ಷನ ಅದು ಯಾರು ದೇ ಸೇ ರೈಟ್, ಬ್ರಹ್ಮನಿಗೆ ಒಂದು ಕ್ಷಣ ಅಂದ್ರೆ ನಮಗಿಷ್ಟು ವರ್ಷ ಅಂತೆಲ್ಲ. ಸೊ ಯು ನೆವರ್ ನೋ. ಸೊ ಇನ್ನೇನ್ ಕಲಿಯುಗ ಮುಗಿತಾ ಬಂತು ಅಂತಾನು ಅಂತಾರೆ. ಕಲಿಯುಗ ಮುಗಿಯೋದಕ್ಕೆ ಒಂದಷ್ಟು ಇವಾಗ ನಾವು ಈ ದೇವಸ್ಥಾನಗಳು ಪುರಾಣ ಅದನ್ನೆಲ್ಲ ನಂಬ್ತೀವಿ ಅನ್ನೋದಿದ್ರೆ, ಶ್ರೀನಿವಾಸ ಸಾಲ ತೀರ್ಸಿದ ಮೇಲೆ ಕುಬೇರನ್ಗೆ ಕಲಿಯುಗ ಮುಗಿಯುತ್ತೆ ಅಂತಾರೆ. ನಿನ್ನೆ ಒಬ್ರ ಹತ್ರ ಮಾತಾಡ್ತಾ ಹೀಗೆ ತಿಳಿದವ್ರೆ, ಅವ್ರದೇ ಅಂತ ಇದ್ರು, ಶ್ರೀನಿವಾಸ ಸಾಲ ತೀರ್ಸಾಗೋಗಿದೆ, ಕಲಿಯುಗ ಇನ್ನೇನ್ ಮುಗ್ದು ಹೋಗುತ್ತೆ ಅಂತ. ಆಮೇಲೆ ನಾವು ರಂಗನಾಥ ಸ್ವಾಮಿನ ಏನ್ ನೋಡ್ತೀವಿ, ಆತ ಮಲಗಿರೋ ಅಂತ ಭಂಗಿಯಲ್ಲಿ ಏನ್ ನೋಡ್ತೀವಿ, ಅವನು ನಿಂತಿದ್ನಂತೆ, ಕೂತಿದ್ನಂತೆ. ಅಂದ್ರೆ ಕೂತಿರೋ ಭಂಗಿಯಲ್ಲಿರೋನು ನಿಧಾನಕ್ಕೆ ವಾಲ್ತಾ ಅವ್ನು ಯಾವತ್ ಸಂಪೂರ್ಣವಾಗಿ ಮಲಗ್ತಾನೋ ಅವತ್ತು ಕಲಿಯುಗ ಮುಗಿಯತ್ತೆ ಅಂತ ಅಂತಾರೆ. ಆಮೇಲೆ ದೇರ್ ಇಸ್ ಅನದರ್ ಟೆಂಪಲ್ ವಿತ್ 4 pillars. ಅದ್ರಲ್ಲಿ 3 pillars ಇವಾಗಿಲ್ಲ. ವಿ ಕ್ಯಾನ್ ಸಿ ದಟ್ ಕಟ್ ಆಗಿರೋದು ಆ ಪಿಲ್ಲರ್. ಆ ಪಿಲ್ಲರ್ದು ಸ್ಟಾರ್ಟಿಂಗ್ ಪಾರ್ಟ್ ಇರೋದನ್ನ ನೋಡಬಹುದು. ಮತ್ತೊಂದು ಕ್ರ್ಯಾಕ್ ಅಂಡ್ ಇಟ್ಸ್ ಫಾಲನ್ ಆಲ್ಸೋ. ಕೆಳಗಿಂದ ಇಟ್ಸ್ ಫಾಲನ್, ಮೇಲಿಂದ ಚೂರ್ಚೂರಿದೆ. ಒಂದೇ ಪಿಲ್ಲರ್ ಮೇಲೆ ಇಡೀ ದೇವಸ್ಥಾನ ನಿಂತಿದೆ. ಆ ಒಂದು ಪಿಲ್ಲರ್ ಕೂಡ ಉರುಳು ಹೋದ್ಮೇಲೆ ಕಲಿಯುಗ ಮುಗಿಯುತ್ತೆ ಅಂತಾರೆ. ಸೊ ಈ ತರ ಸುಮಾರಿದೆ. ಮುಗ್ದೋಗಿದೆ ಅನ್ನೋರು ಇದಾರೆ. ಸೊ ತುಂಬಾ ಜನ ಮೆಜಾರಿಟಿ ವಿನ್ಸ್ ಅಂತ ನಾವು ತಗೋಬೇಕನ್ನೋದಿದ್ರೆ, ಸುಮಾರು ಜನ ಹೇಳೋ ಪ್ರಕಾರದಲ್ಲಿ ನಾವು ತಗೊಂಡ್ರೆ ಇನ್ನು ಕೆಲ ವರ್ಷಗಳಿರಬಹುದೇನೋ ಕಲಿಯುಗ ಅಂತ ಅನ್ನಿಸ್ಬಿಡುತ್ತೆ ನಮ್ಗೆ. ಬಟ್ ನಾವ್ ಎಷ್ಟು ಪಾಸಿಟಿವ್ ನೋಡ್ತಾ ಇದೀವಿ ಅಷ್ಟು ಕೂಡ ನೆಗೆಟಿವ್ ನೋಡ್ತಾ ಇದೀವಿ ಅಲ್ವಾ? ಇಸ್ ಇಟ್ ಇವಾಗ ಇನ್ ಕೇಸ್ ನೀವು ಹೇಳ್ದಂಗೆ ಇಫ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದೋಸ್ ಗೋಲ್ಡನ್ ಇಯರ್ಸ್, ಮೇ ಬಿ ನಾಟ್ ಎವ್ರಿಬಡಿ ಇಸ್ ಎಸ್ ಬ್ಲೆಸ್ಡ್ ಆಸ್ ಅಸ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅದಕ್ಕೆ ಅಷ್ಟು ನೆಗೆಟಿವಿಟಿ ಇದೆ ಅಂತ ಅನ್ಸುತ್ತೆ. ಲೈಕ್ ಇಫ್ ಯು ಲುಕ್ ಅಟ್ ಟೆರರಿಸಮ್ ಆಗಿರಲಿ ಆರ್ ರಷ್ಯಾ ಯುಕ್ರೇನ್ ವಾರ್ ಆಗಿರಲಿ, ನಂಬರ್ ಆಫ್ ಪೀಪಲ್ ಹೂ ಆರ್ ಡೈಯಿಂಗ್ ಅಂಡ್ ಸೋ ಮಚ್ ಇಸ್ ಹ್ಯಾಪನಿಂಗ್ ಎವ್ರಿವೇರ್ ಅರೌಂಡ್ ದ ಕಂಟ್ರಿ ಅಲ್ವಾ? ನಾನು ನನ್ನ ಮನೇಲಿ ಖುಷಿಯಾಗಿದ್ದೀನಿ ಡನ್. ಬಟ್ ಅಕ್ಕಪಕ್ಕ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೇ ಬಿ ಇಟ್ಸ್ ಸ್ಟಿಲ್ ನಾಟ್ ಕಂಪ್ಲೀಟ್ಲಿ ಡನ್ ಅಂತ ನೀವು ಹೇಳಂಗೆ ಪ್ರಾಬಬ್ಲಿ ಫ್ಯೂ ಇಯರ್ಸ್ ಅಲ್ಲಿ ಹೋಗ್ಬೋದು. ಐ ಡೋಂಟ್ ನೋ. ಬಟ್ ಇದಕ್ಕೆ ಇನ್ನೊಂದು ನನ್ನ ಒಪಿನಿಯನ್ ಏನಂದ್ರೆ, ನಮ್ಗೆ ಯಾಕೆ ಇಷ್ಟೊಂದು ನೆಗೆಟಿವಿಟಿ ಕಾಣಿಸ್ತಾ ಇದೆ ಅಂದ್ರೆ, ಬಿಕಾಸ್ ಇಟ್ಸ್ ಕ್ಯಾಪ್ಚರ್ಡ್ ಅಂಡ್ ಶೋನ್ ಆನ್ ಸೋಷಿಯಲ್ ಮೀಡಿಯಾ. ಇಮ್ಯಾಜಿನ್ ನಾವು ನಮ್ಮ ಮೊಬೈಲ್ ಫೋನ್ಸ್ ನ ಯೂಸ್ ಮಾಡದೆ ನಮ್ಮ ಮನೇಲೆ ಇದ್ರೆ ನಮ್ ಪ್ರಕಾರ ದಿಸ್ ಇಸ್ ದ ಗೋಲ್ಡನ್ ಎರಾ, ರೈಟ್? ಅಂಡ್ ಇವತ್ತಿನ ದಿನ ಮೀಡಿಯಾ ಬಂದು ಎಲ್ಲ ತೋರಿಸ್ತಾ ಇರೋದ್ರಿಂದ ನಮಗೆ ಎಲ್ಲೋ ಒಂದ್ ಕಡೆ ನಡೆದಿರೋದನ್ನ ತೋರಿಸಿದಾಗ ಅದೇ ಎಲ್ಲ ಅಲ್ಲ ಆಕ್ಚುಲಿ, ರೈಟ್? ಸೊ ನಮ್ಗೆ ಇದು ಮುಂಚೆಯಿಂದಾನು ಇತ್ತು. ಇಷ್ಟು ನೆಗೆಟಿವ್ ಇದನ್ನ ನಾವು ಮುಂಚೆಯಿಂದನೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬಂದಿದೀವಿ. ನಮಗೇನಕ್ಕೆ ಜಾಸ್ತಿ ಕಾಣಿಸ್ತಿದೆ ಅಂದ್ರೆ, ಜಾಸ್ತಿ ತೋರಿಸ್ತಾ ಇದಾರೆ ಜನ ಇಷ್ಟು ನೆಗೆಟಿವಿಟಿ ಇದೆ ಅಂತ. ನಾವ್ ಅದನ್ನ ಕನ್ಸ್ಯೂಮೇ ಮಾಡದೇ ಇದ್ರೆ ನಮ್ ಪ್ರಕಾರ ನಾವ್ ಆಕ್ಚುಲಿ ಗೋಲ್ಡನ್ ಟೈಮ್ ಅಲ್ಲೇ ಇದೀವಿ. ಸೊ ಒಂದು ಕೋಟ್, ಒಂದು ಇದು ವಿಚ್ ಐ ರೆಡ್ ಸಮ್ವೇರ್, ಜಸ್ಟ್ ಇಮ್ಯಾಜಿನ್ ನಾವು ಒಳ್ಳೆ ಕೆಲಸಗಳು ಮಾಡ್ಬೇಕು, ಅವಾಗ ಸ್ವರ್ಗಕ್ಕೆ ಹೋಗ್ತೀವಿ ಅಂತೆಲ್ಲ ಅನ್ಕೋತೀವಲ್ಲ. ಸದ್ಗುರು ಆಲ್ಸೋ ಒಂದ್ ಇದ್ರಲ್ಲಿ ಹೇಳ್ತಾರೆ, ಆರ್ ಯು ಶ್ಯೂರ್ ದಟ್ ದಿಸ್ ಇಸ್ ನಾಟ್ ಹೆವೆನ್ ಅಂತ. ವಾಟ್ ಇಫ್ ಇಲ್ಲಿಂದ ನಾವು ಹೋದ್ಮೇಲೆ ದೇವ್ರು ಹೇಗಿತ್ತು ಸ್ವರ್ಗ ಅಂತ ಕೇಳಿದ್ರೆ ನಮಗೆ ಎಷ್ಟು ಬೇಜಾರಾಗಬಹುದು ಅವಾಗ. ಬಿಕಾಸ್ ಆಲ್ ವಿ ಥಾಟ್ ವಾಸ್ ಒಳ್ಳೆ ಕೆಲಸ ಮಾಡಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ಅಂಡ್ ವಿ ವಿಲ್ ನೆವರ್ ರಿಯಲೈಸ್ ದಟ್ ನಾವ್ ಇವಾಗ ಸ್ವರ್ಗದಲ್ಲೇ ಇದೀವಿ ಅಂತ. ಅಂದ್ರೆ ವಿ ಕ್ಯಾನ್ ಬಿ ಬ್ಲೆಸ್ಡ್ ಅಂಡ್ ಆ ಗ್ರಾಟಿಟ್ಯೂಡ್ ಏನ್ ತೋರಿಸ್ಬೇಕಿದೆ ಟು ಸೋ ಮೆನಿ ಥಿಂಗ್ಸ್, ರೈಟ್?
ನನಗೆ ನಿಮಗೆ ಸಿಕ್ಕಿರೋ ಪ್ರಿವಿಲೇಜ್. ಆರಾಮಾಗಿ ಕೂತು ಮಾತಾಡ್ತಿದೀವಿ. ಎಷ್ಟೋ ಜನ ಹೊರಗೆ ಈ ಬಿಸಿಲಲ್ಲಿ ಕೂಲಿ ಕೆಲಸ ಮಾಡ್ತಾ ಇದಾರೆ, ನಾವ್ ಆರಾಮಾಗಿ ಡ್ರೆಸ್ಅಪ್ ಆಗಿ ಮಾತಾಡ್ತಾ ಇದೀವಿ. ದಟ್ ಇಟ್ ಸೆಲ್ಫ್ ಇಸ್ ಅ ಪ್ರಿವಿಲೇಜ್. ಅಂಡ್ ಇದಾದ್ಮೇಲೆ ನಾನು ಕಾರಲ್ಲಿ ಆರಾಮಾಗಿ ಮನೆಗೆ ಹೋಗ್ತೀನಿ. ಎಷ್ಟು ಜನಕ್ಕೆ ಆ ಥರ ಒಂದು ಪ್ರಿವಿಲೇಜ್ ಇದೆ. ಇದಾದ್ಮೇಲೆ ನೀವು ಇನ್ನೊಂದು ಪಾಡ್ಕಾಸ್ಟ್ ಮಾಡ್ತೀರಾ, ಯೋರ್ ಡೇ ಇಸ್ ಡನ್, ಇಟ್ಸ್ ಸಚ್ ಅ ಪ್ರೊಡಕ್ಟಿವ್ ಡೇ. ಹೊರಗೆ ಎಷ್ಟೋ ಜನಕ್ಕೆ ಈ ಪ್ರಿವಿಲೇಜ್ ಇಲ್ಲ. ಸೊ ನಾವು ಅದನ್ನ ನೋಡ್ತಾ ಹೋದ್ರೆ ನಮಗೆ ತುಂಬಾ ನೆಗೆಟಿವ್ ಆಕ್ಚುಲಿ ಕಾಣಿಸುತ್ತೆ. ಅದೆಲ್ಲ ನೋಡದೆ ಬರೀ ನಾವು ನಮ್ಮ ಗ್ರಾಟಿಟ್ಯೂಡ್ನ ಕೌಂಟ್ ಮಾಡ್ತಾ ಹೋದ್ರೆ ಆಕ್ಚುಲಿ ನಾವು ನಮ್ಮ ಗೋಲ್ಡನ್ ಪೀರಿಯಡ್ ಅಲ್ಲೇ ಇದೀವಿ ಅಂತ ನನಗನ್ಸುತ್ತೆ. ಐ ಥಿಂಕ್ ಇಂಡಿವಿಜುವಲ್ ಲೈಫ್ ಹಂಗ್ ನೋಡಿದ್ರೆ ಲೈಕ್ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್. ಸೊ ನೀವು ಮೀಡಿಯಾ ಬಗ್ಗೆ ಮೆನ್ಷನ್ ಮಾಡಿದ್ರಲ್ಲ, ನಾನು ಅದೇ ಐ ಥಿಂಕ್ ಇಂಡಿಯಾದಲ್ಲಿ ಅದೇ ಒಡಿಶಾ first AI anchor alla. What is your take on AI? Take on AI. Good. ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಇಟ್ಸ್ ಆಲ್ವೇಸ್ ಗುಡ್. ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು. ನಾವು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಜಾಬ್ ರಿಪ್ಲೇಸ್ಮೆಂಟ್ಸ್ ಬಗ್ಗೆ ದಟ್ ವಿಲ್ ನೆವರ್ ಎವರ್ ಹ್ಯಾಪನ್ ನನ್ನ ಪ್ರಕಾರ. ಆಸ್ ಲಾಂಗ್ ಆಸ್ ನಾವು ನಮ್ಮನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರೋವರೆಗೂ ಅದಕ್ಕೆ ಹ್ಯೂಮನ್ ಎಫಿಷಿಯನ್ಸಿನ, ಹ್ಯೂಮನ್ ಟ್ಯಾಲೆಂಟ್ನ ಸರಿಸಮಾನವಾಗಿ ಬರೋ ಇನ್ನೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ರೈಟ್, ಸಾಧ್ಯನೇ ಇಲ್ಲ. ಇವತ್ತಿನ ದಿನ ಮೊಬೈಲ್ ಎಲ್ಲಾ ಮಾಡಿದ್ರು ಕ್ಯಾನ್ ವಿ ಸ್ಮೆಲ್ ಫುಡ್, ಕ್ಯಾನ್ ವಿ ಈಟ್ ಫುಡ್ ಫ್ರಮ್ ಮೊಬೈಲ್? ಕೆಲವೊಂದು ದೇರ್ ಆರ್ ಸರ್ಟನ್ ಥಿಂಗ್ಸ್ ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಮ್ಯಾಚ್ ಮಾಡಕ್ ಎಕ್ಸಾಕ್ಟ್ಲಿ. ಕೆಲವೊಂದನ್ನ ಗ್ಯಾಜೆಟ್ಸ್ ಮಾಡಕ್ ಆಗಲ್ಲ, ಕೆಲವೊಂದನ್ನ AI ಮಾಡಕ್ ಆಗೋದೇ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೇಕು ಇಸ್ ವಾಟ್ ಐ ಫೀಲ್. ರೈಟ್, ಇವಾಗ ನಾನು ಫೋನಲ್ಲಿ ಆರ್ಡರ್ ಮಾಡ್ಬೋದು. ರೈಟ್, ಆರ್ಡರ್ ಮಾಡಿರೋ ಫುಡ್ನ ಅಲ್ಲಿಂದನೇ ತಿನ್ನಕ್ಕಾಗಲ್ಲ. ಐ ನೋ ದಟ್ ಇಟ್ ಕ್ಯಾನ್ ನಾಟ್ ಹ್ಯಾಪನ್ ಅಂತ. ಸೊ ಏನೇನ್ ಸಾಧ್ಯ ಇಲ್ಲ AI ಇಂದ ಅಂತ ಅರ್ಥ ಮಾಡ್ಕೊಂಡು ನಾವ್ ಅದರಲ್ಲಿ ಐ ಥಿಂಕ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋದ್ರೆ ವಿತ್ ದ ಯೂಸ್ ಆಫ್ AI ಅದರಿಂದ ಬೆಸ್ಟ್ ಏನ್ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ ನಾವೊಂದು ವಿಡಿಯೋ ಹಾಕಿದ್ರೆ ಡಿಸ್ಕ್ರಿಪ್ಷನ್ ನಾವ್ ಹಾಕಕ್ಕೂ ಒಂದು ಚಾಟ್ GPT ಡಿಸ್ಕ್ರಿಪ್ಷನ್ ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಬೆಸ್ಟ್ ಏನಿದೆ ಅದರಿಂದ ತಗೊಳ್ಳೋಣ, ನಾವೇನ್ ಮಾಡ್ಬೋದು ಅದನ್ನ ಮಾಡೋಣ. ಇನ್ಫ್ಯಾಕ್ಟ್ ಒಳ್ಳೇದೇ ಅಲ್ವಾ ನಾನು ಹೇಳೋದು. ಇವತ್ತಿನ ದಿನ ನಾವು 6-7 hours ಮಾಡ್ತಿರೋ ಕೆಲಸ ಅದು 15 minutes 5 minutes ಅಲ್ಲಿ ಮಾಡ್ಕೊಡುತ್ತೆ. ಯೂಸ್ ಮಾಡ್ಕೊಂಡು ನಾವು ಲೈಫ್ ನ ಎಂಜಾಯ್ ಮಾಡೋಣ. ಐ ಸ್ಪೋಕ್ ಟು ಒನ್ ಡೇಟಾ ಅನಾಲಿಸ್ಟ್, ಅವ್ರಿಗೂ ಪಾಡ್ಕಾಸ್ಟ್ ಕರ್ಸಿದೆ. ನಾನು ಅವ್ರಿಗೆ ಕೇಳಿದೆ, ಅವ್ರು ಏನ್ ಹೇಳಿದ್ರು ಅಂದ್ರೆ AI will not replace jobs. AI will replace jobs of people who use the technology. ಅಂದ್ರೆ ಇವಾಗ ನಾವಿಬ್ರು we are doing some output ತೆಗಿಬೇಕಂದ್ರೆ ನೀವ್ ಹೇಳ್ದಂಗೆ ನಾನ್ ಆ ಸಾಫ್ಟ್ವೇರ್ ಯೂಸ್ ಮಾಡಿ ನಾನು 7 hours ಅಲ್ಲಿ ಮಾಡ್ತಾ ಇದ್ರೆ ನೀವ್ ಅದೇ ಸಾಫ್ಟ್ವೇರ್ ಯೂಸ್ ಮಾಡಿ ಇಲ್ಲ ನಾನು 15 minutes ಮಾಡ್ಕೊಡ್ತೀನಿ ಅಂದ್ರೆ ಯು ವಿಲ್ ಟೇಕ್ ಮೈ ಜಾಬ್ ಇನ್ಸ್ಟೆಡ್ ಆಫ್ ಮೀ ಅನ್ನೋ ತರ ಹಿ ಟೋಲ್ಡ್. ಬಟ್ ನಂಗೆ ಇನ್ನೂ ಇವಾಗ ಕ್ವಶನ್ ಇರೋದಂದ್ರೆ ಇವಾಗ ಎಲ್ಲ ನ್ಯೂಸ್ ಚಾನೆಲ್ಸ್ ಆಂಕರ್ಸ್ ಇವಾಗ AI ಪ್ರೋಗ್ರಾಮ್ಡ್ ಆಗ್ಬಿಟ್ರೆ then our jobs ಹೋಯ್ತಲ್ಲ. tech field okay, they have their job, okay, I'm going to create news ಅಂತ. but the anchor lost her job, his or her job ಅಲ್ವಾ. ಸೊ ಏನಾಗುತ್ತೆ, ಎಲ್ಲಾ ಕಡೆನೂ AI ಬಂದ್ಬಿಟ್ಟಾಗ ಮತ್ತೆ ಮನುಷ್ಯ ಆಂಕರ್ ಆಗಿ ಎಲ್ಲಿರ್ತಾನೋ ಆ ಚಾನಲ್ಗೆ ಆಕ್ಚುಲಿ ಜಾಸ್ತಿ ಡಿಮಾಂಡ್ ಇರುತ್ತಲ್ವಾ. ಅಯ್ಯಪ್ಪ ಇದು ಒಂದೇ ಜಾಗದಲ್ಲಿ ಗುರು ಮನುಷ್ಯರು ಮಾತಾಡ್ತಿರೋದು, ಎಲ್ಲಾ ಚಾನಲ್ ಅಲ್ಲೂ ಆಂಕರ್ಸ್ AI ಆಂಕರ್ಸ್ ಮಾತಾಡ್ತಿದ್ದಾರೆ. ಬಿಕಾಸ್ ಇಫ್ ವಿ ಗೆಟ್ ಟು ನೋ ದಟ್ ಅದು AI ಆಂಕರ್ ಅಂತ ವಿ ಕ್ಯಾನ್ ನಾಟ್ ಕನೆಕ್ಟ್ ವಿತ್ ಹಿಮ್ ಆರ್ ಹರ್ ಅಟ್ ಆಲ್. ಆಯ್ತಾ? ಸೊ ಅವಾಗ ಏನಾಗುತ್ತೆ, ಸ್ಲೋಲಿ ಇದೆ ಹೇಗಾಗುತ್ತೆ ಅಂದ್ರೆ ಹೇಗೆ ಡಿಮಾಂಡ್ ಜಾಸ್ತಿ ಕ್ರಿಯೇಟ್ ಆದಷ್ಟು ಮಾರ್ಕೆಟ್ ಅದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಓವರ್ ಡಿಮಾಂಡ್ ಆಗ್ಬಿಟ್ರು ಏನಾಗುತ್ತೆ, ಮಾರ್ಕೆಟ್ ಹೋಗುತ್ತೆ. ಆಫ್ಟರ್ ಅ ಪಾಯಿಂಟ್ ರಿಯಲ್ ಹ್ಯೂಮನ್ಸ್ ಎಲ್ಲಿರ್ತಾರೋ ಅಲ್ಲಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಅವಾಗ ಅಗೇನ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಗೆ ಕೆಲಸ ಸಿಗುತ್ತೆ. So Sowjanya, we're almost at the end of the podcast. Before that, I have one rapid fire. Okay, Sowjanya, are you ready? Yes. Okay. If your life was a story, what would it be titled? ಅಯ್ಯೋ, ನಿಮ್ ಲೈಫ್ ಸ್ಟೋರಿ ಆಗಿದ್ರೆ ಟೈಟಲ್ ಏನಂತ ಹೇಳ್ತೀರಾ? ವಾಯ್ಸ್ ಆಫ್ ಬೆಂಗಳೂರು. ನೀವು ಆಲ್ರೆಡಿ ಟೈಟಲ್ ಇಟ್ಬಿಟ್ಟಿದ್ದೀರಾ ಆಕ್ಚುಲಿ. ಓಕೆ, ಯು ಹ್ಯಾವ್ ಯುವರ್ ಪರ್ಸ್ ಅಲ್ವಾ? Yes. Okay. Purse. Okay. Yeah. What is the most interesting thing in your purse? Nothing. ಸುಮ್ಮನೆ ಪರ್ಸ್ ಇದೆ ಅಷ್ಟೇ. ಅದರಲ್ಲಿ ಲೈಕ್ ಬ್ಯಾಗ್, ಮೈ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್. ಪರ್ಸಲ್ ಬಿಕಾಸ್ ಒಂದ್ ಸ್ವಲ್ಪ ಕ್ಯಾಶ್ ಬಿಟ್ರೆ ಇನ್ನೇನಿರಲ್ಲ. ಬಿಕಾಸ್ ಕೆಲವ್ರು ಫೋಟೋ ಗಿಟೋ ಎಲ್ಲ ಇಟ್ಕೊತಾರೆ. ನೋ, ನನ್ನ ವಾಲೆಟ್, ನನ್ನ ಬ್ಯಾಗ್ ಅಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನೂ ಇಲ್ಲ. Your daughter's photo? ನೋ. Okay. ಯಾರ್ದು ಇಲ್ಲ. ಫೋನ್ ಇದೆ, Okay. ಒಂದಷ್ಟು ಮೇಕಪ್ ಎಸೆನ್ಷಿಯಲ್ಸ್ ಇದೆ, ಒಂದ್ ಬಾಟಲ್ ನೀರಿದೆ, Okay. ಅಷ್ಟೇ. So boring my bag is. No, it's okay. What was the last thing that you watched on TV? I know TV ಜಾಸ್ತಿ ಜನ ಈಗ ನೋಡಲ್ಲ. ಟಿವಿಲಿ ಲಾಸ್ಟ್ ಥಿಂಗ್ ಓಕೆ, ನಿನ್ನೆ ನಾನೊಂದು TV ಶೋನಲ್ಲಿ ಲೈವ್ ನಾನು ಹೋಸ್ಟ್ ಮಾಡಿದ್ದೆ ಲೈವ್.
ಅದನ್ನ ನೋಡಿದೆ ಅಷ್ಟೇ. ವಾಪಸ್ ಮನೆಗೆ ಬಂದ್ಮೇಲೆ ಓಕೆ ಹೆಂಗ್ ಕಾಣಿಸ್ತಿದ್ದೆ ಲೈವ್ ಅಲ್ಲಿ ಗೊತ್ತಾಗಲ್ವಲ್ಲ ನಮಗೆ. ಐ ಕೇಮ್ ಬ್ಯಾಕ್ ಅಂಡ್ ವಾಚ್ ದಟ್ ಆನ್ ಟಿವಿ. ಟಿವಿಲಿ ಹೆಂಗ್ ಕಾಣಿಸ್ತೀನಿ ಟಿವಿಲಿ ನೋಡೋಣ ಅಂತ ಅದು ಲೈವ್ ರೆಕಾರ್ಡಿಂಗ್ ಇತ್ತು ಅವ್ರದ್ದು, ಅದನ್ನ ನೋಡಿದೆ ಅಷ್ಟೇ. Do you feel like ಓ ನಾನು ಆಕ್ಚುಲಿ ಡಿಫ್ರೆಂಟ್ ಆಗಿ ಕಾಣ್ತೀನಿ ಇಲ್ಲಿ ಹಂಗ ಅನ್ಸುತ್ತಾ? ಅವ್ರ ವಾಯ್ಸ್ ಆಲ್ಸೋ ನಿಮ್ಗೆ ಅನ್ಸುತ್ತಾ? ಆಕ್ಚುಲಿ ನಿಮ್ ವಾಯ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ ರಿಯಲ್ ಹಾಗೆ ಇದೆ. ಕೆಲವೊಂದ್ ಜನರದ್ದು ಐ ಮೀನ್ ಸಮ್ ಪೀಪಲ್ ದೇ ಹ್ಯಾವ್ ಅ ಡಿಫ್ರೆಂಟ್ ವಾಯ್ಸ್. ಸೊ ಡು ಯು ಫೀಲ್ ದಟ್? ಯಾ ನಮ್ಗೆ ಯಾವತ್ತೂ ಏನ್ ಗೊತ್ತಾ, ನಮ್ಮನ್ನ ನೋಡ್ಕೊಂಡಾಗ ನಮಗೆ ಖುಷಿ ಆಗಲ್ಲ, ನಮ್ ವಾಯ್ಸ್ ಕೇಳಿದಾಗ ನಮಗೆ ಖುಷಿ ಆಗಲ್ಲ. It's only when somebody else comes. Yes. Okay. Name a song that makes you happy. Song? ಖುಷಿ ಕೊಡು. ಹಾ, ಸುಮಾರಿದೆ. ಐ ಲವ್ ಮ್ಯೂಸಿಕ್. ಅದರಲ್ಲಿ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಒಂದು ಹೇಳ್ತೀನಿ, ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಆ್ಯಂಡ್ ಫಿಲ್ಮ್ ಹಾಡು ಒಂದು ಹೇಳ್ತೀನಿ. ಎಂದರೂ ಮಹಾನುಭಾವಲು ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರು ಹಾಡಿರೋದು. ಅದು ಯಾವಾಗಲೂ ಕೇಳ್ತಾ ಇರ್ತೀನಿ ಆ್ಯಂಡ್ ನನಗೆ ತುಂಬ ಖುಷಿ ಕೊಡುತ್ತದು. ಆ್ಯಂಡ್ ಫಿಲ್ಮ್ ಸಾಂಗ್ಸಲ್ಲಿ ಸುಮಾರಿದೆ. ಅದರಲ್ಲಿ ಒಂದು ಇಷ್ಟಕಾಮ್ಯನಲ್ಲಿ ಎಲ್ಲ ಹಾಡುಗಳು, ಅಗೇನ್ ನೀ ನನಗೋಸ್ಕರ ಇರ್ಬೋದು, ಪಯಣದಲ್ಲಿ ಅಂತ ಒಂದು ಹಾಡಿದೆ ಇಷ್ಟಕಾಮ್ಯದಲ್ಲಿ. ನೀವು ಕೇಳಿಲ್ಲ ಅಂದರೆ ಜಸ್ಟ್ ಇನ್ ಕೇಸ್ ಕೇಳಿ. ವಿಜಯ್ ಪ್ರಕಾಶ್ ಅವರು ಹಾಡೋದು. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ಬ್ಯೂಟಿಫುಲ್ ಸಾಂಗ್. ಐ ಆಲ್ವೇಸ್ ಲಿಸನ್ ಟು ಇಟ್ ಆನ್ ಲೂಪ್. Yeah. It makes your day better. Very much. Okay. Who was your first celebrity crush? Celebrity crush? ವಿಷ್ಣುವರ್ಧನ್ ಅವರು. ನೀವು how old were you? Which was the movie in that? ನನ್ನ ಸ್ಕೂಲ್ ಡೇಸ್ ಅಲ್ಲಿ ಮೂವಿ ನೆನಪಿಲ್ಲ, ಬಟ್ ನಾನು ನಮ್ಮ ಅಕ್ಕ ಯಾವಾಗಲೂ ಆಟ ಆಡ್ತಿದ್ವಿ ಆಯ್ತಾ. ಅವಳಿಗೆ ಅಂಬರೀಶ್ ಅವ್ರು ಇಷ್ಟ, ನನಗೆ ವಿಷ್ಣುವರ್ಧನ್ ಅವ್ರು ಇಷ್ಟ ಅಂತ. ಯೂಸ್ ಟು ಆಲ್ವೇಸ್ ಸೇ ದಟ್ ನಾನು ಹೀರೋಯಿನ್, ನಾನು ವಿಷ್ಣುವರ್ಧನ್ ಮದುವೆ ಆಗ್ತೀನಿ, ನೀನು ಅಂಬರೀಶ್ ಮದುವೆ ಆಗು ಅಂತ. ಐ ಯೂಸ್ ಟು ಪ್ಲೇ ದಟ್ ಗೇಮ್ ಆಯ್ತಾ. ಅಲ್ಲಿ ನಾನು ಒಂದಿನ ಅವಳ ಹತ್ರ ಬಂದು ಹೇಳ್ತೀನಂತೆ, ನಾನು ಹಿಂಗೆ ನನ್ನ ಮದುವೆ ಆಯ್ತು ವಿಷ್ಣುವರ್ಧನ್. ಅವಳು ಬಂದು ಹಾ ಹೌದಾ, ನಂದು ಅಂಬರೀಶ್ ಮದುವೆ. ಚಿಕ್ಕ ಮಗ ನಾವಂದ್ರೆ ಮಿಡಲ್ ಸ್ಕೂಲ್ ಅಲ್ಲ ಅನ್ಸುತ್ತೆ, ಪ್ರೈಮರಿ ಸ್ಕೂಲ್ ವಾಟ್ ಎವರ್ ಯೂಸ್ ಟು ಪ್ಲೇ ದಟ್ ಗೇಮ್. ಸೊ ಹಂಗಾಗಿ ನನ್ನ ಫಸ್ಟ್ ಸೆಲೆಬ್ರಿಟಿ ಕ್ರಶ್. So cute. Okay. If a celebrity has to play you in your biopic, ಯಾರು? ಅಯ್ಯೋ, ನಾನು ಅಷ್ಟೇ ಏನು ಮಾಡಿಲ್ಲ. ಫಸ್ಟ್ ಆಫ್ ಆಲ್, in case you see Voice of Bengaluru ಮಾಡ್ತಾ ಇದ್ದೀರಾ, you're creating a legacy ಒಂದು ಮಾಡ್ತಾ ಇದ್ದೀರಾ, probably 50 years from now. ಅಲ್ಲ ನೀವು ಯು ನೋ ಫ್ಯೂಚರಿಸ್ಟಿಕ್ ಆಕ್ಟರ್ ಬೇಡ ನಿಮ್ಗೆ, ಇವಾಗ ಇಷ್ಟ ಆಗಿರೋರೇ ಹೇಳಿ. ಸೆಲೆಬ್ರಿಟಿ ಯಾರು ಕೈಲಿ ಪ್ಲೇ ಮಾಡ್ಸೋಣ? ನೀವ್ ಹೇಳಿ, ಯಾರು ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ? ಮೇ ಬಿ ಸಮಂತಾ. Okay, yeah. I mean, she's a very good actor and she'll carry your role very well. ಕೀರ್ತಿ ಸುರೇಶ್ ಅವ್ರ ಕೈಲೂ ಮಾಡಿಸ್ಬೋದು ಆಕ್ಚುಲಿ. ಯಾಕೆ ಗೊತ್ತಾ, ಕೆಲವರು ಸ್ವಲ್ಪ ರಿಸೆಂಬ್ಲೆನ್ಸ್ ಇದೆ ಅಂದಿದ್ದಾರೆ. ನೀವು ಹಂಗೆ ನನ್ನ ಡೈರೆಕ್ಟ್ ಇದ್ರಲ್ಲಿ ನೋಡಿ ಕೀರ್ತಿ ಸುರೇಶ್ ಅಲ್ಲಿ ಇವಳೆ ಯಾವುದೋ ಒಂದು ಆಂಗಲ್ ಅಲ್ಲಿ ಹಂಗೆ ಅನ್ಸಿದೆ ಅಂತ ಹೇಳಿದ್ದಾರೆ. ಸೊ ಸಮಂತಾ ಅಥವಾ ಕೀರ್ತಿ ಸುರೇಶ್ ಅನ್ಕೊಂಡು. ಓಕೆ, ನಿಮ್ಮ ಇಷ್ಟ ಕೀರ್ತಿ ಸುರೇಶ್ ಅವರ ಹತ್ರ ಮಾಡ್ತಾನೆ. ಓಕೆ, ಆರ್ ಯು ಅನ್ನ ಪರ್ಸನ್ ಆರ್ ಚಪಾತಿ ಪರ್ಸನ್? ಎರಡೂ ಅಲ್ಲ, ಮಿಲೆಟ್ ಪರ್ಸನ್. ಹೆಲ್ದಿ ಲೈಫ್ ಸ್ಟೈಲ್. ಓಕೆ, ಇದರ ಆನ್ಸರ್ ಗೊತ್ತು, ಬಟ್ ಆದ್ರೂ ಕೇಳ್ತೀನಿ, ಮಾರ್ನಿಂಗ್ ಆರ್ ನೈಟ್ ಪರ್ಸನ್? ಮಾರ್ನಿಂಗ್. ನಂಗೆ ಗೊತ್ತಿತ್ತು ಆಲ್ರೆಡಿ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ರಲ್ಲ. ಓಕೆ, ನಿಮ್ಮ ಫೇವ್ರೇಟ್ ಫೆಸ್ಟಿವಲ್? ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಮೊನ್ನೆ ಆಯ್ತು. ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್? ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಮೈ ಡೇಟ್ಸ್, ಐ ಕುಡಂಟ್ ಡೂ. ಅಯ್ಯೋ, ಎಲ್ಲ ರೆಡಿ ಆಗೋಗಿತ್ತು. ಅಂದ್ರೆ ಸಿಂಪಲ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ದು, ಬಿಕಾಸ್ ಮೈ ಕೋ ಸಿಸ್ಟರ್ ಇಸ್ ಎಕ್ಸ್ಪೆಕ್ಟಿಂಗ್. ಸೊ ಮತ್ತೆ ಮಗು ಹುಟ್ಬಿಡ್ತು ಅಂದ್ರೆ ಸೂತ್ಕ ಅಂತ ಮಾಡಕ್ಕಾಗಲ್ಲ ಅಂತೆಲ್ಲ ಆಗಿ, ಇಟ್ಸ್ ಬಿಕಾಸ್ ಎನಿ ಟೈಮ್ ನಾವು ಅಂತ ಇದೆ ಅಂಡ್ ವಿ ಸ್ಟೇ ಟುಗೆದರ್. ಸೊ ಹಾಗಾಗಿ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಅವತ್ತು ಬೆಳಗ್ಗೆ ಎದ್ದು ಎಲ್ಲ ತರ್ಬೇಕಂತ ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ತಂದಿಟ್ಬಿಟ್ಟಿದ್ದೆ. ನೈವೇದ್ಯಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಇಟ್ ವಾಸ್ ರೆಡಿ. ಅವತ್ತು ಬೆಳಗ್ಗೆ ಎದ್ದು ಹೇಳ್ತೀನಿ, ಇಟ್ ವಾಸ್ 4 days in advance. ದೆನ್ ಐ ಥಾಟ್ ಮೇ ಬಿ ಕೃಷ್ಣಂಗೆ ಈ ಸಲ ನಾನು ಮಾಡಬಾರ್ದಂತಿತ್ತೇನೋ, ಬ್ರೇಕ್ ತಗೋ ಅಂತ ಇದ್ದೆ. ಅದರ್ವೈಸ್ ಅದು ನನ್ನ ಫೇವ್ರೇಟ್ ಫೆಸ್ಟಿವಲ್, ಬಿಕಾಸ್ ಚಿಕ್ಕ ವಯಸ್ಸಿಂದಾನು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ. ಓಕೆ, ಲಾಸ್ಟ್ ಕ್ವೆಶ್ಚನ್, ಮೋರ್ ಟೈಮ್ ಆರ್ ಮೋರ್ ಮನಿ? More if money? you honestly more money. Yeah, I was just gonna say you can say money. I'm not gonna judge you because nanu I think more money. Yes. Okay, so we're almost at the end of the podcast. So Sowjanya avre, what is one youth ge ivagiನ generation ge ನೀವು any tips ಕೊಡಕ್ಕೆ ಇಷ್ಟಪಡ್ತೀರಾ? Like what would you like to suggest or tell them? Anything, life lesson, experience, anything. ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ, ಪ್ಲೀಸ್ ರೀಡ್, ಬಿಕಾಸ್ ರೀಡಿಂಗ್ ಆಸ್ ಅನ್ ಆರ್ಟ್ ಇಸ್ ಡೈಯಿಂಗ್. ಓದಿ, ಅಯ್ಯೋ ಓದಿದ್ರೆ ನಿದ್ದೆ ಬರುತ್ತೆ, ಒಂದು ಪೇಜ್ ತೆಗೆದ್ರೆ ನಿದ್ದೆ ಬರುತ್ತೆ ಅನ್ನೋರೆಲ್ಲ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಪ್ಪ ಅಮ್ಮಂದ್ರಿಗೆ ಹೇಳೋದೇನೆಂದ್ರೆ, ನಿಮ್ಮ ಮಕ್ಕಳಲ್ಲಿ ಓದೋ ಅಭ್ಯಾಸನ ಬೆಳೆಸಿ. ದಯವಿಟ್ಟು ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಗ್ಯಾಜೆಟ್ಸ್ ಕೊಡಬೇಡಿ ಮಕ್ಕಳಿಗೆ. ನಾಳೆ ದಿನ ಯು ವಿಲ್ ಓನ್ಲಿ ರಿಪೆಂಟ್ ಆರ್ ರಿಗ್ರೆಟ್ ಫಾರ್ ಡೂಯಿಂಗ್ ದಿಸ್, ನಾನು ಕೊಡಬಾರ್ದಿತ್ತು ಅಂತ ಅನ್ಕೊಳ್ಳೋ ಪರಿಸ್ಥಿತಿಗೆ ಬರೋದು ಬೇಡ. ರೀಡ್ ಬುಕ್ಸ್, ಬಿಕಾಸ್ ಪುಸ್ತಕ ಅನ್ನೋದು ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಅದು ಬೇರೆನೇ ಪ್ರಪಂಚ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಮಕ್ಕಳಿಂದ ಅದನ್ನು ಸ್ಟಾರ್ಟ್ ಮಾಡಿಸಿ. ಈವನ್ ಅದರ್ವೈಸ್ ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ರೀಡಿಂಗ್ ಅ ಬುಕ್.
ಸೊ ನಾನು ಅದೇ ಅಂತ ಇರ್ತೀನಿ, ಸಿಂಪಲ್ ಆಗಿದೆ ನಿಮ್ಮ ಇಂಗ್ಲೀಷು ಅಂದ್ರೂ ಓದೋದಕ್ಕೆ ದೇರ್ ಆರ್ ಅ ಲಾಟ್ ಆಫ್ ಬುಕ್ಸ್. ಐ ಆಮ್ ಅ ಬಿಗಿನರ್ ಅಂದ್ರೂ ದೇರ್ ಆರ್ ಅ ಲಾಟ್ ಆಫ್ ಬುಕ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸುಧಾಮೂರ್ತಿ ಅವ್ರ ಪುಸ್ತಕಗಳು ಎಷ್ಟು ಈಸಿ ಗೊತ್ತಾ ಓದೋದಕ್ಕೆ ದಿಶಾ. ಚಾಪ್ಟರ್ ವೈಸ್ ಇರುತ್ತೆ, ನಿಮ್ಗೆ ಇಷ್ಟು ದೊಡ್ಡ ಬುಕ್ ಓದಬೇಕಾ ನಾನು ಅಂತಾನು ಅನ್ಸಲ್ಲ. ಒಂದೊಂದು ಕತೆ ನಿಮಗೆ ಮೋಸ್ಟ್ ಆಫ್ ದ ಅವ್ರು ಬರ್ದಿರುವಂಥ ಪುಸ್ತಕಗಳಲ್ಲಿ 2-3 ಪೇಜಸಲ್ಲಿ ಮುಗ್ದು ಹೋಗುತ್ತೆ. ಆ್ಯಂಡ್ ಆ ಒಂದು ಬುಕ್ ಮುಗಿಸಿದಾಗ ನಿಮಗಾಗೋ ಖುಷಿ ಇದೆಯಲ್ಲ, ಇಟ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ವಿತ್ ಎನಿಥಿಂಗ್ ಎಲ್ಸ್. ಒಂದು ಸ್ವಲ್ಪ ಹೊತ್ತು ನೀವು ಫೋನಲ್ಲಿ ರೀಲ್ಸ್ ನೋಡ್ತಾ ಇದ್ರೆ, ವಿಡಿಯೋ ನೋಡ್ತಾ ಇದ್ರೆ ಒಂಥರ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆದಾಗುತ್ತೆ, ಕಣ್ಣು ನೋವು ಬರುತ್ತೆ, ಯು ಡೋಂಟ್ ಫೀಲ್ ದಟ್ ಗುಡ್, ರೈಟ್? ಬಟ್ ಬುಕ್ ಓದಿದಾಗ ಅದೊಂದು ಹೈ. ಸೊ ನಾನು ಹೇಳೋದು, ಮೊಬೈಲ್ನ ಬಿಟ್ಟೇ ಬಿಡಿ, ಬುಕ್ನ ಓದಿ ಅಂತಲ್ಲ, ಅಟ್ಲೀಸ್ಟ್ ದಿನಕ್ಕೆ ಒಂದು ಪೇಜ್ ಓದಿ. ಸ್ಟಾರ್ಟ್ ವಿತ್ ಆಸ್ ಸಿಂಪಲ್ ಆಸ್ ರೀಡಿಂಗ್ 1 page. ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಐ ವಾಂಟ್ ಟು ಟೆಲ್. ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಪಾಡ್ಕಾಸ್ಟ್ ಕೇಳ್ತಾ ಇದ್ದಾರೆ, ಸ್ಟಾರ್ಟ್ ರೀಡಿಂಗ್ ಬುಕ್ಸ್. ಲೆಟ್ ದಿಸ್ ಆರ್ಟ್ ನಾಟ್ ಡೈ ಡೌನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಹೇಗೆ ಅನಿಸ್ತು ನಮಗೆ? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ದಿಶಾ ಅವರ ಮನೆಯಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಒಂದು ತುಂಬಾ ಕ್ಯೂಟ್ ಬ್ಯೂಟಿಫುಲ್ ಆಗಿರೋ ಸೆಟಪ್ ನ ಮಾಡ್ಕೊಂಡಿದ್ದಾರೆ. ಅಂಡ್ ಐ ಆಮ್ ಲವಿಂಗ್ ದಟ್. ಇಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ಇಷ್ಟು ಕಲರ್ಫುಲ್ ಆಗಿ ಇದನ್ನ ರೆಡಿ ಮಾಡಿ ಒಂದು ಪಾಡ್ಕಾಸ್ಟ್ ಸ್ಟುಡಿಯೋ ಆಗಿ ಮಾಡಿ ನೀವು ಕರೆದು, ಯುನೋ, ಯಾರೇ ಆಗಲಿ ಇಷ್ಟೊಂದು ಪ್ರಯತ್ನ ಹಾಕ್ತಿದ್ದಾರೆ ಎಂದಾಗ ಅಪ್ರಿಷಿಯೇಟಿಂಗ್ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ನಾವು ಮೀಡಿಯಾಲಿ ಇದ್ದೆ, ನಾನು ಹೇಳೋದು ನಾನೇ ಈ ಥರದೊಂದು ಸ್ಟುಡಿಯೋ ಮಾಡಿ. ದಿಸ್ ಇಸ್ ಸೋ ಕ್ಯೂಟ್. ಇನ್ನೂ ಒಳ್ಳೊಳ್ಳೆ ಪಾಡ್ಕಾಸ್ಟ್ಗಳು ನಿಮ್ಮ ಕಡೆಯಿಂದ ಬರಲಿ. ಎಲ್ಲ ನೀವು ಆಸೆ ಪಡೋ ಎಲ್ಲ ಗೆಸ್ಟ್ಸು ನಿಮ್ಮ ಪಾಡ್ಕಾಸ್ಟಿಗೆ ಬರೋ ಹಾಗಾಗಲಿ. ಆ್ಯಂಡ್ ತುಂಬ ಒಳ್ಳೇದಾಗಲಿ ನಿಮಗೂ ನಿಮ್ಮ ಚಾನಲ್ಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ನಿಮ್ಮ ಟೀಮ್ಗೆ ಕೂಡ, ಇಫ್ ವಿ ಕ್ಯಾನ್ ಮೆನ್ಷನ್ ಕೂಡ ನಿರ್ಮಿತ್ ಅಲ್ವಾ? ಎಸ್, ನಿರ್ಮಿತ್ ಅವ್ರಿಗೆ, ದಿಶಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ದಿಶಾ.